ನಾವು ನಮ್ಮ ದೃಷ್ಟಿಕೋನದಲ್ಲಿ ನಾವು ನೋಡಿದಾಗ ಏನು ಕಾಣುತ್ತೆ ಅದೇ ಸತ್ಯ. ಈಗ ಜಸ್ಟ್ ಅದೇ ಆಗಿದ್ದು. ಮಂಜುಶ್ರೀ ಅವ್ರು ನೋಡಿದಾಗ ಒಂದು ನಿಮಿಷದ ಹಿಂದೆ ಮೇ ಬಿ ಸೌಭಾಗ್ಯಲಕ್ಷ್ಮಿ ಅವ್ರು ನಗ್ತಾ ನಗ್ತಾ ಮಾತಾಡಿದ್ದಿರಬಹುದು, ಎಕ್ಸಾಂಪಲ್ ಕೊಡ್ತೀನಿ, ಅಥವಾ ಗೋಪಾಲ್ ಮಾತಾಡ್ತಾ ಇದ್ದಿರಬಹುದು. ನಾನು ಅವಾಗ ನೋಡಿದ್ರೆ ಖುಷಿಯಾಗಿದ್ದಾರೆ ಅಂತ ನಾನು ಅನ್ಕೊಂಡ್ಬಿಡ್ತೀನಿ ಈಸಿಯಾಗಿ. ಅದರ್ಥ ನಾನು ಖುಷಿಯಾಗಿದ್ದೀನಿ ಅಂತಿಲ್ಲ, ಒಳಗೆ ನೋವು ಇರಬಹುದು ಅಲ್ವಾ. ನಮಗ್ ಕಾಣೋದು, ನಮ್ಮ ಗ್ರಹಿಕೆ, ನಾವೇನ್ ಪರ್ಸೀವ್ ಮಾಡ್ತೀವಿ ಅದೇ ನಿಜ ಅಂತ ನಾವು ಅನ್ಕೊಂತೀವಿ. ಬಟ್ ಅದ್ರ ಹಿಂದೆ ಏನಿದೆ ಅನ್ನೋದನ್ನ ನಾವು ನೋಡೋದಿಲ್ಲ. ಯು ಹ್ಯಾವ್ ಹರ್ಡ್ ಅಬೌಟ್ ದಿಸ್ ಸ್ಟೋರಿ. ಹೇಳಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ನೋಡಿದಾಗ ನಿಜವು ತಿಳಿಬಹುದು. ಕೇಳಿದಿರಾ? ಒಂದು ಮುಂಗ್ಸಿ ಎಲ್ಲಾರು ಗೊತ್ತಾ ಅದು? ಫೇವರೇಟ್ ಸಾಂಗ್ ಸರ್ ನಂದು. ಫೇವರೇಟ್. ದಟ್ಸ್ ಹೌ ಇಟ್ ಫೇವರೇಟ್ ಈಸ್. ಸಾಂಗ್. ಯಾ. ಅಲ್ಲ, ಅದು ಅಲ್ಲಿ ಎಷ್ಟು ಅರ್ಥ ಇದೆ ಆ ಹಾಡಲ್ಲಿ. ಎಲ್ಲಾರು ನೋಡಿದಿರಲ್ಲ ಆ ಸಿನಿಮಾ? ಅದು ಆಲ್ ಆಫ್ ಯು. ಅದ್ರಲ್ಲಿ ಏನಿದೆ ಕಲಿಕೆ? ಎನಿಬಡಿ? ಏನಿದೆ ಕಲಿಕೆ? ನಿಜ ಆಗಿದ್ರು ಪ್ರತ್ಯಕ್ಷಿಸಿ ಅದು ಪ್ರಮಾಣಿಸಿ ನೋಡು ಅಂತ. ನಿಜವಾಗಿ ನೀವ್ ನೋಡಿದ್ರು ಮುಂದೆಯಿಂದ ಅದ್ರೊಳಗಡೆ ಏನಿರುತ್ತೆ ಅಂತ ಪ್ರಮಾಣಿಸಿ ನೋಡ್ಬೇಕು. ಈ ಮೂಸಿಯೇ ಮಗುನ ಇದ್ ಮಾಡ್ಬಿಟ್ಟಿತ್ತು, ಆ ಹಾವನ್ನ ಸಾಯಿಸ್ಬಿಟ್ಟಿತ್ತು, ಅದ್ರ ಬಾಯಲ್ಲಿ ಬ್ಲಡ್ ಇತ್ತು. ಅದನ್ನ ನೋಡ್ಬಿಟ್ಟು ಮಗುಗೇನೋ ಇದ್ ಮಾಡಿದೆ ಅಂತ ಅನ್ಕೊಂಡ್ಬಿಟ್ಲು ಅವಳು. ಮೂಸಿನ ಸಾಯಿಸ್ಬಿಟ್ಲು. ಅಲ್ಲಿ ಹೋಗಿ ನೋಡಿದಾಗ ಮಗು ತೊಟ್ಲಲ್ಲಿ ನಗ್ತಾ ಇರುತ್ತೆ, ಹಾವು ಸತ್ ಬಿದ್ದಿರುತ್ತೆ. ಅವಾಗ ಅವಳಿಗೆ ಅರ್ಥ ಆಗುತ್ತೆ ಇದು ನಾನ್ ತಿಳ್ಕೊಂಡಂಗಲ್ಲ ಅಂತ. ಅವಾಗ ಅವಳು ಪಶ್ಚಾತ್ತಾಪ ಪಡ್ತಾಳೆ ಅಲ್ವಾ ಸರ್ ಅದು? ಅದು ಎಷ್ಟು ಅಂದ್ರೆ ಒಳಗಡೆ ಹೋಗಿ ಒಂದ್ ನಿಮಿಷ ಅವಳು ಸಾವರಿಸ್ಕೊಂಡು ನೋಡಿದ್ರೆ ಅವಳಿಗೆ ಅರ್ಥ ಆಗಿರೋದು ಏನಾಯ್ತು ಅಂತ. ಅವಳು ಆತ್ರಕ್ಕೆ ಬಿದ್ಲು. ಆತ್ರಕ್ಕೆ ಅದು ಬಿಂದಿಗೆನ ಅದ್ರ ಮೇಲೆ ಕುಕ್ಕಿದ್ಲು, ಅದು ಸ್ವಲ್ಪ ಆಕ್ಷನ್ ತಗೊಂಡ್ಬಿಟ್ಲು. ಆಕ್ಷನ್ ತಗೊಂಡ್ಬಿಟ್ಲು ತಕ್ಷಣ, ಯೋಚನೆ ಮಾಡ್ತೀರ. ದಿಸ್ ಇಸ್ ವಾಟ್ ವಿ ಡೂ ಎವ್ರಿ ಟೈಮ್. ನನ್ಗನ್ಸಿದ್ದು ನಾನು ಹೇಳ್ಬಿಡ್ತೀನಿ. ನಾವು ಯೋಧರ ಘೋಷಣೆ ಒಂದು ಪಾಯಿಂಟ್ ಇದೆ, ಸತ್ಯವನ್ನ ಸಹಾನುಭೂತಿಯೊಂದಿಗೆ ಹೇಳಿ ಅಂತ ಹೇಳುತ್ತೇನೆ ಸರ್. ಆ ಲೈನ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಆ ಲೈನ್. ನಾವು ಹೇಳ್ಬೇಕು, ಮುಚ್ಚಿಟ್ಕೋಬಾರ್ದು ನಮ್ಗೆ ಅನ್ಸಿದ್ದನ್ನ. ಬಟ್ ಇದು ನನ್ನ ಸತ್ಯ, ಎಲ್ಲರಿಗೂ ಸತ್ಯ ಅದ. ಸತ್ಯ ಅಂದ್ರೆ ನನಗೆ ತೋಚಿದಂಗೆ ಸತ್ಯ. ಒಬ್ಬ ಕಳ್ಳನಿಗೆ ಕಳ್ತನ ಮಾಡೋರೆಲ್ಲ ಒಳ್ಳೆಯವರು ಸರ್. ಸತ್ಯ ಏನು? ಕಳ್ತನ ಮಾಡಿದ್ರೆ ಸತ್ಯ. ಒಬ್ಬ ಸುಳ್ಳನಿಗೆ ಸುಳ್ಳು ಹೇಳೋರೆಲ್ಲ ಒಳ್ಳೆಯವರು, ಅವನ ದೃಷ್ಟಿಯಲ್ಲಿ ಅವನು ಸತ್ಯ. ಒಬ್ಬ ಸತ್ಯ ಹೇಳೋವನಿಗೆ ಸತ್ಯ ಹೇಳೋರೆಲ್ಲ ಒಳ್ಳೆಯವರೇ, ಮಿಕ್ಕಿದವರೆಲ್ಲ ಕಳ್ಳರು, ಸುಳ್ಳು ಹೇಳ್ತಾನೆ. ನೋವಾಗುತ್ತೆ ನಮ್ಗೆ, ಏನಪ್ಪ ಇಷ್ಟು ಮೋಸ ಮಾಡ್ತೀವಿ ಅಂತ ಅಲ್ವಾ. ಕೇವಲ ನಮ್ಮ ಸತ್ಯ. ಮಂಜುಶ್ರೀ ಅವರು ಇದಾರಲ್ಲೋ ಗೊತ್ತಿಲ್ಲ, ಐ ಆಮ್ ನಾಟ್ ಶ್ಯೂರ್, ಬಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಾಲೆಜ್ ವಾಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಟುಡೇ. ನಾನು ನೋಡೋದು ನನ್ನ ಗ್ರಹಿಕೆ. ವೈ ಆಸ್ಟ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ ಹೇಳಿದಾಗ ಮಂಜುಶ್ರೀ, ಇದ್ರೆ ಅದರಿಂದ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ, ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಯು ಎಕ್ಸ್ಪೆಕ್ಟೆಡ್ ಸಂಬಡಿ ಟು ಬಿ ಹ್ಯಾಪಿ ಲೈಕ್ ಯು ಓನ್ಲಿ. ನಂತರನೇ ಅವ್ರು ಖುಷಿಯಾಗಿರ್ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಿ. ಎಸ್ ಆರ್ ನೋ? ಯಾ, ವಿ ಡೂ ದಿಸ್ ಮಿಸ್ಟೇಕ್ ಅಟ್ ಹೋಮ್. ಗಂಡ ಈ ತರ ಇರಬೇಕು, ಮಕ್ಳು ಈ ತರ ಇರಬೇಕು, ಅತ್ತೆ ಮಾವ ಈ ತರ ಇರಬೇಕು ಅಂತ ಮಾಡ್ತೀವಿ. ಅವ್ರು ಅದನ್ನ ಮೀಟ್ ಮಾಡಲ್ಲ. ಏನಾಗುತ್ತೆ ಅವಾಗ? ನೋವು, ಬೇಸರ, ದುಃಖ ಯಾರಿಗಾಗ್ತಿದೆ? ಸಿಟ್ಟು ಬರುತ್ತೆ. ಸಿಟ್ಟು ಬರುತ್ತೆ. ಅಸಹಾಯಕತೆ, ಅಸಹಾಯಕತೆ. ಹಿಂಗ್ ಮಾಡ್ತಾ ಇಲ್ವೇ, ನಂತರ ನಾನು ಅನ್ಕೊಂಡಿರ್ತೇವೆ ನಡೀತಾ ಇಲ್ವೇ, ನಂತರ ಇಲ್ವೇ, ತಪ್ಪು ಮಾಡ್ತಾ ಇದ್ರಲ್ಲ, ಹಿಂಗ್ ಹೇಳೋದಪ್ಪ ಇವ್ರಿಗೆ ಅಂತ ಒಂಥರ ಅಸಹಾಯಕತೆ ವಿಲವಿಲ ಅಂತ ಇರುತ್ತೆ. ಎಮೋಷನ್ಸ್ ಒಟ್ಟಾಗ್ಬಿಡುತ್ತೆ. ಬಟ್ ಒಂದು ತಪ್ಪು ಮಾಡ್ಬಿಡ್ತೀವಿ ಅಲ್ಲಿ, ಪಾಪ ಆ ವ್ಯಕ್ತಿಗೂ ಅದೇ ಅನಿಸ್ತಾ ಇರುತ್ತೆ ನಮ್ಮನ್ನ ನೋಡಿ. ಎಷ್ಟು ಜನ ಹೋಗ್ತೀರಾ? ಎಷ್ಟು ಜನ ಹೋಗ್ತೀರಾ? ಆ ವ್ಯಕ್ತಿಗೂ ಸಹಿತ ಅದೇ ಎಮೋಷನ್ಸ್ ಇರುತ್ತೆ, ನಮ್ ತರನೇ ಅನ್ನಿಸ್ತಾ ಇರುತ್ತೆ. ಅವರು ಕಷ್ಟ ಪಡ್ತಾ ಇರ್ತಾರೆ. ನಾವು ಆ ಜಾಗದಲ್ಲಿ ನಿಂತು ನೋಡ್ಬೇಕು. ಅವ್ರಿಗೂ 1000 ಇರುತ್ತೆ ನಮ್ನ ತಪ್ಪನ್ನು ಹೇಳಕ್ಕೆ ಅವಕಾಶ. ಅವ್ರು ಒಂದ್ ಹೇಳಿದ್ರೆ ನಾವು ದೊಡ್ಡ ಬೇಜಾರು ಮಾಡ್ಕೊಂಡ್ಬಿಡ್ತೀವಿ. 1000 ಹೇಳಂಗಿದ್ರೆ ಅವರು. ಸೊ ನಾನ್ ದುಃಖ ಆಗಿದ್ರೆ ಇನ್ನೊಬ್ರು
ದುಃಖವಾಗಿದ್ದಾರೆ, ನಾನು ಖುಷಿಯಾಗಿದ್ರೆ ಇನ್ನೊಬ್ರು ಯಾಕಿಲ್ಲ ಅನ್ನೋದು ಸಹಜ. ಬಟ್ ಇದೇನ್ ಕಲಿಕೆ ಅಂದ್ರೆ ಎಮೋಷನ್ ನಮ್ಮನ್ನ ಡ್ರೈವ್ ಮಾಡಬಾರ್ದು ಯಾವತ್ತು. ಅರ್ಥ ಮಾಡ್ಕೊಳ್ಳಿ. ಮತ್ತೆ ಹೇಳ್ತಾರೆ, ಎಮೋಷನ್ ನಮ್ಮನ್ನ ಡ್ರೈವ್ ಮಾಡಬಾರ್ದು. ಎಮೋಷನ್ ಆಧಾರದಿಂದ ನಾವು ಡಿಸಿಷನ್ ಮೇಕಿಂಗ್ ಮಾಡಬಾರ್ದು, ಕನ್ಕ್ಲೂಷನ್ ಬರಬಾರ್ದು. ಅಂದ್ರೆ ಕೆಲವರು ದುಃಖ ಬಂದಾಗ ಏನೋ ಡಿಸಿಷನ್ ತಗೊಂಡ್ಬಿಡ್ತಾರೆ, ಖುಷಿ ಬಂದಾಗ ಏನೋ ದಾನ ಮಾಡ್ಬಿಡ್ತಾರೆ, ಆಮೇಲೆ ಅಯ್ಯೋ ಬಾಯಿ ಬಡ್ಕೋತಾರೆ ಕೊಟ್ಬಿಟ್ಟ ಹೇಳೋದು ಏನೋ ಮಾತು ಕೊಟ್ಬಿಡ್ತಾರೆ. ಮೇ ಬಿ ಎಮೋಷನ್ ಇರುವ ಗಾದೆನೇ ಇದೆ, ದುಃಖದಲ್ಲಿ ಮಾತ್ ಕೊಡಬಾರ್ದು, ಖುಷಿ ಆದಾಗ ಮಾತ್ ಕೊಡಬಾರ್ದು, ದುಃಖದಲ್ಲಿ ವಾಗ್ದಾನ ತಗೊಳ್ಬಾರ್ದು ಅಂತ ಏನೋ ಮೇ ಬಿ ಸಮಥಿಂಗ್ ಪ್ರಾಮಿಸ್ ಮಾಡ್ಕೋಬಾರ್ದು ಅಂತ. ಆಮೇಲೆ ಅನ್ಕೋತೀವಿ ಅಯ್ಯೋ ಏನಪ್ಪ ಹಿಂಗ್ ಮಾಡ್ಬಿಟ್ವಿ ಅಂತ. ಎಕ್ಸಾಕ್ಟ್ಲಿ. ಡು ಯು ಅಗ್ರಿ ವಿತ್ ಮೀ ಮಂಜುಶ್ರೀ? ಏನನ್ಸುತ್ತೆ ನಿಮ್ಗೆ? ಆರ್ ಯು ದೇರ್? ಸರ್ ಕ್ವಶನ್ ರಿಪೀಟ್. ಏನ್ ಸಾರ್ ಮಾಡ್ತಾ ಇದ್ದೀರಿ? ಸರ್ ಸೊಪ್ಪು ಸಾರು ಆಗಿದೆ ಆಲ್ರೆಡಿ. ಓಕೆ, ಅದೇ ಕ್ವಶನ್. ಸರ್ ಪ್ಲೀಸ್ ಒಂದೇ ಸತಿ ಕೇಳಿ ಸರ್. ಇಲ್ಲ, ಈಗ ನಾವು ಎಕ್ಸ್ಪೆಕ್ಟೇಷನ್ ನಾವು ಮಾಡ್ತೀವಿ ಬೇರೆಯವ್ರಿಗೆ ಹಿಂಗಿರ್ಬೇಕು ಅಂತ. ಹೌದು, ಅವ್ರು ಅದೇ ತರ ಇಲ್ಲ ಅಂದ್ರೆ ನಮ್ಗೆ ನೋವಾಗುತ್ತಾ ಇಲ್ವೋ, ಬೇಜಾರಾಗುತ್ತಾ ಇಲ್ವೋ? ಆಗುತ್ತೆ ಸರ್, ಖಂಡಿತ ಆಗುತ್ತೆ. ಅದೇ ರೀತಿ ಅವ್ರಿಗೂ ನಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ ಇರ್ಬೋದಾ? ಅವ್ರಿಗೂ ಇದ್ರೆ ನನಗಿಷ್ಟ ಇದ್ರೆ ನಾನು ಓಕೆ ಅಂತೀನಿ, ನಮಗಿಷ್ಟ ನೀವಲ್ಲ, ಇದ್ರೆ ಅವ್ರ ಇಲ್ಲ ಅಂತ ಅಷ್ಟೇ. ದೃಷ್ಟಿಕೋನದಲ್ಲಿ ಅವ್ರಿಗೆ ಇರ್ಬೋದಾ? ಅದು ಅವ್ರಿಗೆ ಬಿಟ್ಟಿರೋದು ಸರ್, ಇರ್ಬಹುದು ಅನ್ಕೊಂತೀನಿ. ಇರ್ಬೋದಲ್ಲ, ಅವರು ಮನುಷ್ಯರಲ್ವಾ, ಅವ್ರಿಗೂ ಭಾವನೆಗಳಿದೆ ಅಲ್ವಾ, ಹೌದು ಹೌದು, ಇರುತ್ತೆ ಸರ್, ಇರುತ್ತೆ ಅವ್ರೊಂದು ಇರುತ್ತೆ, ವ್ಯಕ್ತಿತ್ವ ಖಂಡಿತ ಇದೆ ಅಲ್ವಾ. ಹೌದು ಸರ್, ಇರುತ್ತೆ, ಖಂಡಿತ ಇರುತ್ತೆ. ಸೊ ಬಟ್ ನಾವು ಅದನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡ್ತೀವಾ, ಇಲ್ಲ ನಮ್ಮ ಎಕ್ಸ್ಪೆಕ್ಟೇಷನ್ ತರನೇ ಎಲ್ಲ ನಡಿಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀವಾ? ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡ್ತೀನಿ ಸರ್. ಪಡ್ತೀರಾ? ಹೌದು, ಖಂಡಿತ ಪಡ್ತೀನಿ ನಾನು. ನಾ ಅನ್ನಲ್ಲ ಸರ್, ನಾ ಪಡಲ್ಲ. ಏ ಕೃಷ್ಣ, See, ಎಲ್ಲಿದ್ದೀರ? ಒಂದ್ ಸಿಂಪಲ್, ಗೊತ್ತಿದ್ದಿಲ್ಲ, ಇದು ನಾ ಪಡಂಗಿಲ್ಲ. ಮಾಡ್ತೀನಿ ಮಾಡಲ್ಲ ಅನ್ನೋದು ನಮಗ್ ಗೊತ್ತಿಲ್ಲ. ಆದ್ರೆ ಅವ್ರಿಗೆ ಅನುಭವಿಸ್ತಾ ಇರೋ ಒಂದು ಜೀವನ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಅದು ಪ್ರತಿಬಿಂಬ ಅಷ್ಟೇ. ಖುಷಿಯಾಗಿದೆ ಜೀವನ ಇದ್ರೆ ಅವ್ರು ಅರ್ಥ ಮಾಡ್ಕೋತಾ ಇದಾರೆ ಅಂತ ಅರ್ಥ. ಏನು ಸಂಸಾರದಲ್ಲಿ ಗಲಾಟೆ ಇಲ್ಲದೆ, ಯಾರು ಭಿನ್ನಾಭಿಪ್ರಾಯ ಇಲ್ಲ ಅಂದ್ರೆ ಅದು ಅರ್ಥ ಮಾಡ್ಕೋತಾ ಇದಾರೆ ಅಂತ ರಿಸಲ್ಟ್ ಹೇಳುತ್ತೆ, ನಮಗ್ ಗೊತ್ತಿಲ್ಲ. ಅದೆಲ್ಲ ಇಲ್ಲ ಅಂದ್ರೆ ಅರ್ಥ ಮಾಡ್ಕೋತಾ ಇಲ್ಲ ಅಂತ ಅರ್ಥ. ಎಸ್ ಸರ್, ಖಂಡಿತ ಅರ್ಥ ಮಾಡ್ಕೋತೀನಿ ನಾನು. ಸಂತೋಷ, ಹಾಗಿದ್ರೆ ಸಂತೋಷ. ಬಟ್ ಇವಾಗ ಹೇಳಿ, ನೀವು ಅರ್ಥ ಮಾಡ್ಕೊಂಡಿದ್ರೆ ನಿಮ್ಗೆ ಅನ್ಸಿದ್ದನ್ನ ಯಾಕೆ ಹಾ. ಹೇಳಿದ್ರಿ? ಅವ್ರು ನಮ್ಮವ್ರು ಅಂತ. ಅರ್ಥ ಮಾಡ್ಕೊಂಡಿದ್ರಿ ತಾನೇ ನೀವು. ಅವ್ರಿಗೆ ಇದಾಗತ್ತೆ, ನಮಗೆ ಗೊತ್ತಾಗತ್ತೆ, ಅವ್ರ ಕಡೆಯಿಂದ ಏನ್ ದೃಷ್ಟಿಕೋನದಿಂದ ನಾನು ಹೇಳಿದ್ರೆ ಏನಾಗುತ್ತೆ ಅವ್ರಿಗೆ ಅಂತ ಗೊತ್ತು ತಾನೆ. ಹೆಂಗೆ ನೀವು ಅದನ್ನ ಹೇಳಕ್ ಸಾಧ್ಯ ಆಗುತ್ತೆ? ನಿಮ್ಮವರೇ ನೀವಾಗ ಅರ್ಥ ಹೌದು. ಮಾಡ್ಕೊಂಡಿದ್ದೀರಿ, ನಿಮ್ಮ ಅಕ್ಕನೇ ತಿಳ್ಕೊಳ್ಳಿ, ಮನೆಗೆ ಬಂದಿದ್ದಾರೆ. ನೀವಾಗ ಹೌದು. ಈ ಮಾತು ಅವ್ರಿಗೆ ನೋವಾಗುತ್ತೆ ಅಂತ ಅರ್ಥ ಮಾಡ್ಕೊಂಡಿದ್ರೆ ನಿಮ್ಗೆ ಅರ್ಥ ಆಗ್ಬೇಕಿತ್ತದು. ಹೌದು, ಅರ್ಥ ಆಗ್ಬೇಕಿತ್ತು. ಮತ್ತೆಲ್ಲಿ ನೀವು ಅನ್ಕೊಂತಿದ್ದೀರಾ ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಷ್ಟೇ. ಯು ಗಾಟ್ ಇಟ್. ಎಲ್ಲಿಂದ ಬರ್ತಾ ಇದೀನಿ ಅರ್ಥ ಆಗ್ತಾ ಇದೆ ನಾನು? ಅರ್ಥ ಆಗ್ತಿದೆ ಸರ್. ಇಷ್ಟೇ ಸಮಸ್ಯೆ, ನಾವೆಲ್ಲ ಹಂಗೆ ಅನ್ಕೊಳ್ಳೋದು, ನಾವೆಲ್ಲಾರನ್ನೂ ಅರ್ಥ ಮಾಡ್ಕೊಳ್ತಾ ಇದೀವಿ ಅಂತ. ಹಂಗಿದೆ ನಮಗೆ ಯಾವ ಸಮಸ್ಯೆನೂ ಇರಲ್ಲ ನಮ್ಮ ಜೀವನದಲ್ಲಿ. ಅದು ರಿಸಲ್ಟ್ ಹೇಳುತ್ತೆ. ಹಂಗಿದ್ರೆ ಇಷ್ಟು ಸಮಸ್ಯೆನೂ ಬರಲ್ಲ, ನನಗೆ ಈ ಪ್ರಾಬ್ಲಮೂ ಇರಲ್ಲ, ನಾನು ಆರಾಮಾಗಿರ್ತೀನಿ, ನೆಮ್ಮದಿಯಾಗಿರ್ತೀನಿ, ಶಾಂತವಾಗಿರ್ತೀನಿ. ನೀವು ಆ ತರ ಕ್ಯಾಟಗರಿ ಇದ್ದೀರಾ? ಅದೇ ಸರ್, ನಿಮ್ಗೆ ನೆಮ್ಮದಿಯಾಗಿ ಶಾಂತವಾಗಿ ಯಾವ ಸಮಸ್ಯೆನೂ ಇಲ್ವಾ ಅಂತ ಕೇಳಿದೆ. ಖಂಡಿತ ಇದೆ ಸರ್ ಸಮಸ್ಯೆ. ಇದೇ ಅಂದ್ಮೇಲೆ ಎಲ್ಲಿಂದ ಬರುತ್ತೆ? ಇವಾಗ ನಾವು ಅರ್ಥ ಮಾಡ್ಕೊಂತಾನೆ ನಡೀತೀವಿ. ಹೌದು, ಆ ಸಮಸ್ಯೆ ಬರಬಾರ್ದಲ್ಲ. ಸಮಸ್ಯೆ ಇದ್ರೂ ಕೂಡ ಸಾವಿರ ಸಮಸ್ಯೆ ಇದ್ರೂ ಕೂಡ ನಾವು ಖುಷಿಯಾಗಿದ್ರೆ ಆ ಸಮಸ್ಯೆನ ನಮ್ಮಿಂದ ದೂರ ಹೊರಟೋಗುತ್ತಲ್ವಾ? ಸಮಸ್ಯೆನೇ ಬರಲ್ಲ ಅಂತ ಇದೀನಿ, ಸಮಸ್ಯೆ ಇರೋದಲ್ಲ. ನಾವು ಆ ಭಾವನೆ ಇದ್ರೆ, ಆ ತರ ಸಮಸ್ಯೆನೇ ವ್ಯಕ್ತಿ ಬರಲ್ಲ. ಆಗಿದ್ರೆ ಹೌದು, ಯಾವ ಸಮಸ್ಯೆ ನಮಗ್ ಬರೋದೇ ಇಲ್ಲ, ಬೇರೆಯವ್ರನ್ನ ಅರ್ಥ ಮಾಡ್ಕೊಡ್ರೆ ಅಂತ. ಆಮೇಲೆ ಅದು ಹೌದು. ಪರಿಹಾರ ಮಾಡೋದು ಸೆಕೆಂಡ್ರಿ. ಫಸ್ಟ್ ಆಫ್ ಆಲ್ ಅದು ಹುಟ್ಟೋದೇ ಇಲ್ಲ, ಸಮಸ್ಯೆನೇ ಬರಲ್ಲ. ಹೌದು. ಸೊ ವೇರ್ ಯು ಹ್ಯಾವ್ ಟು ವರ್ಕ್. ಎಲ್ಲಿ ವರ್ಕ್ ಮಾಡ್ಬೇಕನ್ಸುತ್ತೆ ನೀವು? ಯಾವ ವಿಭಾಗದಲ್ಲಿ ವರ್ಕ್ ಮಾಡ್ಬೇಕು?
ಅದ್ ನಂಗೆ ಗೊತ್ತಾಗ್ತಿಲ್ಲ ಸರ್ ಯಾವ ತರ ಹೇಳೋದು ಅಂತ. ಡು ಯು ಥಿಂಕ್ ಇಲ್ಲೇನೋ ಲರ್ನಿಂಗ್ ಇದೆಯಾ, ನಿಮಗೆ ಕಲಿಕೆ ಇದೆಯಾ? ಸರ್ ಇಲ್ಲೇನಾದ್ರು ಕಲಿಕೆ ಇದೆಯಾ ಡಿಸ್ಕಷನ್ ಅಲ್ಲಿ? ನಿಮಗೆ ಏನಾದ್ರು ಕಲಿಯೋದೇನಾದ್ರು ಇದೆಯಾ? ಡಿಸ್ಕಷನ್ ಅಲ್ಲಿ ಕಲಿಕೆ ಅನ್ನೋದೇನಿಲ್ಲ ಸರ್, ಅಷ್ಟೇ. ಕಲಿಕೆ ಅನ್ನೋದಿಲ್ಲ. ಈಗ ಕಲಿಕೆ ಇಲ್ಲ ಅಂದ್ರೆ ಈ ಗುಣ ಏನಿದೆ ನಮ್ಗೆ ಅನ್ಸಿದ್ ನಾವು ವ್ಯಕ್ತಪಡಿಸ್ತಾನೆ ಇರ್ತೀವಿ, ಬೇರೆಯವ್ರಿಗೆ ಹರ್ಟ್ ಆಗ್ತಾನೆ ಇರುತ್ತೆ, ನಮ್ಗೆ ಹರ್ಟ್ ಮಾಡ್ತಾರೆ, ಆ ಸಮಸ್ಯೆ ದೊಡ್ಡದಾಗ್ತಾನೆ ಇರುತ್ತೆ, ನಮ್ ಜೀವನ ಎಲ್ಲ ಕಡೆ ಇದೇ ತರ ಇರುತ್ತೆ. ಇಸ್ ದಟ್ ಓಕೆ ವಿತ್ ಯು? ನೋ 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 ನೋ, ಅದು ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡ್ಬೇಕು, ನಮ್ ಪಾಡಿಗೆ ನಾವ್ ಬಿಡ್ಬೇಕು. ನಿಮ್ ಪಾಡ್ ಅವ್ರು ಬಿಟ್ಟಿಲ್ವಲ್ಲ, ನೀವು ಬಿಟ್ಟಿಲ್ಲ, ನೀವೇ ಅವ್ರಿಗೆ ಕಾಲ್ ಕೆರ್ಕೊಂಡು ಹೋಗಿರೋದು. ಯಾ ಅದೇ ಪ್ಯಾಟರ್ನ್ ಅನ್ನೋದು. ಒಂದು ಪ್ಯಾಟರ್ನ್ ನಮ್ಮಲ್ಲಿ ಇದ್ರೆ ಮನೇಲೂ ಅದೇ ನಡೀತಾ ಇರುತ್ತೆ. ವಾಚ್ ಮಾಡ್ಕೊಳ್ಳಿ ಮಂಜುಶ್ರೀ, ವಾಚ್ Yes, ದಿಸ್. sir. ಇದು ಒಂದು ಪರ್ಟಿಕ್ಯುಲರ್ ವಿಭಾಗ ನೀವು ಚೆಕ್ ಮಾಡ್ಕೊಳ್ಳಿ. ನಮ್ಮ ಸಮಸ್ಯೆಗೆ ಮೂಲ ಕಾರಣ ಇಲ್ಲೇ ಇದೆ. ಅದನ್ನ ಹೆಂಗೆ expect ಸರ್ something? ಕಂಡುಹಿಡಿಯೋದು? ಈಗ ನಮ್ದು ಇದೇ ಸಮಸ್ಯೆಗೆ ಮೂಲ ಕಾರಣ ಇದೆ ಅಂತ ಅದನ್ನ ಹೆಂಗೆ ಸರ್ ಕಂಡುಹಿಡಿಯೋದು? ಈಗ ನೂರಾರು ಕಡೆ ಅಂದ್ರೆ ಈಗ ನಂದು ಒಂದ್ ಥಾಟ್ ದಿಢೀರ್ ಅಂತ ಗೊತ್ತಾಗಲ್ಲ ಸರ್, ಇದೇ ನನ್ನ ಸಮಸ್ಯೆ ಅಂತಂದ್ರೆ ಅದನ್ನ ಹೆಂಗೆ ಐಡೆಂಟಿಫೈ ಮಾಡ್ಬೇಕು ಸರ್? ಒಂದ್ ನಿಮಿಷ, ಒಂದಾದ್ಮೇಲೆ ಒಂದ್ ಮಾಡೋಣ. ಒಂದ್ ಸೆಕೆಂಡ್ ಹೋಲ್ಡ್ ಮಾಡಿ. ಮಂಜುಶ್ರೀ, ಆರ್ ಯು ಓಕೆ ವಿತ್ ದಿಸ್? Yes, sir. Tell me. ಹೋಪ್ ದಿಸ್ ಇಸ್ Yes, sir. ಕ್ಲಿಯರ್. ಸಮಸ್ಯೆಗಳಿಗೆ Yes, sir. ಮೂಲ ಕಾರಣ ಏನಾಗ್ತಿದೆ ಅಂತ ಗೊತ್ತಾಯ್ತಲ್ಲ? ಹೌದು ಸೊ ವಾಟ್ ಯು ಡು ನೆಕ್ಸ್ಟ್ ಟೈಮ್ ಆನ್ಸರ್ಸ್ ಏನ್ ಮಾಡ್ತೀರಿ? ಸರ್. ನೆಕ್ಸ್ಟ್ ಟೈಮ್ ಇಂದ ಏನ್ ಮಾಡ್ತೀರಿ? ಹೌ ಡು ಹ್ಯಾಂಡಲ್ ದಿಸ್ ಕೈಂಡ್ ಆಫ್ ಸಿಚುಯೇಷನ್? ನೆಕ್ಸ್ಟ್ ಟೈಮ್ ಇಂದ ನನ್ ಪಾಡಿಗೆ ನಾನು ಇರ್ತೀನಿ ಸರ್, ಅಷ್ಟೇ. ನಿಂಪಾಣಿ ಇರ್ತೀವಿ ಒಂದು. ಆಮೇಲೆ ಇನ್ನೊಬ್ಬರ ಮೇಲೆ ನಾನು ಅಷ್ಟು ಎಕ್ಸ್ಪೆಕ್ಟೇಷನ್ ಮಾಡಕ್ ಹೋಗಲ್ಲ. ವಂಡರ್ಫುಲ್ ವಂಡರ್ಫುಲ್. ಮತ್ತೆ ಇನ್ನೇನ್ ಮಾಡ್ಬೋದು? ಇನ್ನೇನ್ ಮಾಡ್ಬೋದು? ಅಷ್ಟೇ ಸರ್, ಎರಡೇ ಸದ್ಯಕ್ಕೆ. ಈ ಎರಡು ವಿಚಾರದಲ್ಲಿ ಒಂದು ಅಪಾಯ ಇದೆ. ಫಾರ್ ಎಕ್ಸಾಂಪಲ್, ಬೇರೆಯವ್ರ ತಪ್ಪು ನಿಜವಾಗ್ಲೂ ಮಾಡ್ತಾ ಇರ್ತಾರೆ. ಇವಾಗ ನಾವ್ ಇರ್ತೀವಿ, ಅವ್ರ ಹತ್ರ ನಾವೇನು ಮಾತಾಡಲ್ಲ ಅಂದ್ರೆ ಅವ್ರು ನಿಜವಾಗ ಸಹಾಯ ಬೇಕಾಗಿರುತ್ತೆ. ಆ ಸಂದರ್ಭನ ಹೇಗ್ ಮಾಡ್ತೀರಿ? ಆ ಸಂದರ್ಭನ ಅದೇ ಏನಾದ್ರು ಹಾರ್ಟ್ ಆಗಿದೆ, ಐ ಆಮ್ ಸಾರಿ, ಕನ್ವಿನ್ಸ್ ಮಾಡ್ತೀನಿ, ಅವ್ರ ಮನ್ಸನ್ನ ಒಲ್ಸಕ್ಕೆ ಪ್ರಯತ್ನ ಪಡ್ತೀನಿ. ಹ್ಮ್ ಅದು ಆಮೇಲೆ. ಈಗ ಅವರು ಏನೋ ತಪ್ಪು ಮಾಡ್ತಾ ಇದಾರಪ್ಪ, ಯಾರೋ ಒಬ್ಬ ತಪ್ಪು ಮಾಡ್ದೆ, ರೋಡಲ್ಲಿ ಒಂದು ಕಸನ ಹಾಕ್ಬಿಡ್ತಾ ಇದ್ದಾನೆ. ತಪ್ಪು, ಅದು ಮಾಡೋವಾಗಿಲ್ಲ. ನಾನು ಹಂಗಾರು ಹಾಳಾಗೋಲ್, ನನ್ ಕೆಲಸ ಅಲ್ಲಪ್ಪ, ನಾನು ನೆಮ್ಮದಿಯಾಗಿರೋಣ ಅಂತ ಇರ್ಬೋದು, ಆಪ್ಷನ್ ಇದೆ. ಮನೇಲೂ ಅಷ್ಟೇ, ಯಾರೋ ತಪ್ಪುದಾರಿಗೆ ಹೋಗ್ತಾ ಇರ್ತಾರೆ. ಅದನ್ನ ನಾನು ಸರಿ ಮಾಡಿಸ್ಬೇಕಾ? ಇಲ್ಲ ನನ್ಗೆ ಯಾಕಪ್ಪ ಬೇಕು ಇನ್ಮೇಲೆ, ಗೋಪಾಲ್ ಕೃಷ್ಣ ಹೇಳಿದ್ದಾರೆ, ನನ್ ಪಾಡ್ ನಾನು ಇದ್ಬಿಡ್ತೀನಿ ಅನ್ನೋದು ಮಾಡ್ಬೇಕಾ? ಖಂಡಿತ ಸರಿ ಮಾಡಿಸ್ಬೇಕು ಸರ್. ಸರಿ ಮಾಡಿಸ್ಬೇಕು, ಅದು ಕೂಡ ಜವಾಬ್ದಾರಿ. ಹೌದು, ಅಲ್ಲ, ಜವಾಬ್ದಾರಿ. ಹೇಗ್ ಮಾಡ್ತೀರಿ ಅದನ್ನ? ಹೇಳ್ತೀನಿ, ಹೇಗ್ ಒಂದ್ಸತಿ ಹೇಳ್ತೀರಿ? ಅಲ್ಲ, 5 ಸತಿ ಅಲ್ಲ, 10 ಸತಿ ಅದನ್ನ ರಿಪೀಟ್ ಹೇಳ್ತೀನಿ. ಹೇಗ್ ಹೇಳ್ತೀರಿ? ಇದು ನೀನ್ ವೆರಿ ಮಾಡ್ತಿರೋ ವೆರಿ ತಪ್ಪು. ಇಂಪಾರ್ಟೆಂಟ್. ಈ ಲರ್ನಿಂಗ್ ಬೇಕಾಗಿರೋದು ಮನುಷ್ಯನಿಗೆ. Yes, ಹೇಗ್ ನೀನ್ ಹೇಳ್ತೀರಿ? ಮಾಡ್ತಿರೋ ತಪ್ಪು, ಇದನ್ನ ಓಕೆ, ಮಾಡ್ತಿರೋದು ನೀನ್ ತಪ್ಪು. ನೋ ಡೋಂಟ್ ಡೂ ದಟ್. ಅಲ್ಲೇ ಇರೋದು, ನಾವು ಮಾಡ್ತಾ ಇರೋದು ಇದೇ ತಪ್ಪು. ಸಹಾನುಭೂತಿಯಿಂದ ಸತ್ಯವನ್ನ ಹೇಳ್ಬೇಕು. ಅವಾಗ ನಮಗೂ ಅವ್ರಿಗೂ ಸಂಬಂಧ ಆಗೇ ಇರುತ್ತೆ. ಅವರು ಪಾಠ ಕಲಿತಾರೆ, ನಾನು ಹೇಳ್ಬೇಕಾಗಿ ನಾನು ಹೇಳ್ಬಿಡ್ತೀನಿ, ನನ್ ಮನ್ಸು ಸಮಾಧಾನ ಆಗತ್ತೆ, ನನ್ ಕೆಲಸ ಆಗತ್ತೆ, ಪರ್ಪಸ್ ಸರ್ವ್ ಆಗತ್ತೆ. ಇಲ್ಲಿ ಕೆಲಸ ಆಗಲ್ಲ, ನಾನೇನೋ ಹೇಳ್ತೀನಿ, ನನ್ಗಿಷ್ಟ ಬಂದಿದ್ದು ಅವ್ರಿಗೆ ಹರ್ಟ್ ಆಗುತ್ತೆ, ಅವ್ರು ನಮ್ಮ ಜಗಳ ಆಡ್ತಾರೆ, ಸಮಸ್ಯೆಯಾಗಿ ಉಳ್ಕೊಳ್ಳುತ್ತೆ, ನಮ್ ಬಾಂಧವ್ಯ ಹಾಳಾಗತ್ತೆ. ಹೌದಾ ಇಲ್ಲ? ಅದೇ ತಾನೇ ಇವತ್ತಿಗೆಲ್ಲ ಆಗಿರೋದು, ಇಷ್ಟೊತ್ತು ಮನೆಯಲ್ಲಾಗ್ಲಿ ಹೊರಗಡೆ ಆಗ್ಲಿ. ಹೌದು. ಸಹಾನುಭೂತಿ ಅಂದ್ರೆ ಮೀನಿಂಗ್ ಸರ್? ಕರೆಕ್ಟ್ ಆಗಿ ಬಂದ್ರಿ. ಕಂಪ್ಯಾಷನೇಟ್ ಅಂದ್ರೆ ಅನುಕಂಪ. ಅಂದ್ರೆ ಫಾರ್ ಎಕ್ಸಾಂಪಲ್, ಇವಾಗ ಯಾರಾದ್ರೂ ವ್ಯಕ್ತಿ ರೋಡಲ್ಲಿ ಹೋಗ್ತಾ ಇರ್ತೀವಿ, ಅವನೇನೋ ಬೈದ್ಬಿಟ್ಟು ಹೋಗ್ಬಿಡ್ತಾನೆ. ನಮ್ಗೆ ಏನ್ ಮಾಡ್ತೀರಾ ನೀವು? ಬಂದ್ಬಿಡ್ತಾರೆ ಅಥವಾ ಬೈದು? ಯಾಕೆ ನೀನ್ ನನ್ ಬೈತಾ ಇದೀಯ? ನೀನ್ ತಪ್ಪು ಮಾಡಿದ್ರೆ ಯಾರು ಕೂಡ ಅನುಕಂಪ ತೋರ್ಸಲ್ಲ ಸರ್, ಎಲ್ಲರೂ ಬೈತಾರೆ ಅವ್ರನ್ನ. ನೀವೇನ್ ಮಾಡ್ತೀರಿ? ಅಫ್ಕೋರ್ಸ್ ತಪ್ಪು ಮಾಡಿದ್ರೆ ಬೈತಾರಲ್ವಾ ಎಲ್ರು, ನಾನು ಬೈತೀನಿ. ನೀವು ಬೈತೀರಲ್ವಾ? ಕ್ರಿಯೆ, ಪ್ರತಿಕ್ರಿಯೆ, ರಿಯಾಕ್ಷನ್. ಏನಾಗುತ್ತೆ? ಆತ ಏನ್ ಮಾಡ್ತಾನೆ? ಅವಾಗ ಅವ್ರಿಗೂ ಕೋಪ ಬರುತ್ತೆ, ನಮಗೂ ಕೋಪ ಬರುತ್ತೆ.
ಸೊ ಹ್ಮ್ ಜಗಳ ಆಬ್ವಿಯಸ್ಲಿ ಆಗೇ ಆಗುತ್ತೆ. ಆಮೇಲೆ ಜಗಳ ಆದ್ಮೇಲೆ ಏನಾಗತ್ತೆ? ಏನಾಗುತ್ತೆ ಆ ಜಗಳ ಮೇಲೆ ಡಿಪೆಂಡ್ ಆಗುತ್ತೆ ಸರ್, ಯಾವ ತರ ಜಗಳ ಮಾಡ್ತಿದಾರೆ ಅಂತ. ಬೇಬಿ ಆಯ್ತು, ಜಗಳ ಯಾರೋ ಬಿಡಿಸಿದ್ರು. ಡು ಯು ಥಿಂಕ್ ಹೋಲ್ ಡೇ ನಮ್ಮ ಮನಸ್ಸು ಯಾವ ರೀತಿ ಸಮಾಧಾನವಾಗಿರುತ್ತಾ? ಸಮಾಧಾನ ನಮ್ ಮನ್ಸನ್ನ ನಾವೇ ಹತೋಟಿಯಲ್ಲಿ ಇಟ್ಕೊಂಡು ಕಂಟ್ರೋಲ್ ಮಾಡ್ಕೋಬೇಕು ಅಷ್ಟೇ ಸರ್. ನೀವು ಕೋಪನ ಹತೋಟಿಯಲ್ಲಿ ಒಂದ್ ನಿಮಿಷ, ಏನೇನೋ ಹ್ಮ್ ಮಾತಾಡ್ಬೇಡಿ. ಹತೋಟಿಯಲ್ಲಿ ಇದ್ದೇ ಇದ್ದಿದ್ರೆ ನೀವು ಜಗಳನೇ ಆಡಕ್ ಹೋಗ್ತಾ ಇರ್ಲಿಲ್ಲ. ನೀವು ಆತರ ಮಾತಾಡ್ಬೇಡಿ. ಹತೋಟಿ ಇಲ್ದೇ ಇರೋದಕ್ಕೆ ಮನಸ್ಸನ್ನ ಕಂಟ್ರೋಲ್ ಇಲ್ದೇ ಇರೋರೇ ಜಗಳ ಪ್ರತಿಕ್ರಿಯೆ ಕೊಡೋದು. ರೆಸ್ಪಾಂಡ್ ಮಾಡೋದು ಬೇರೆ, ಪ್ರತಿಕ್ರಿಯೆ ಮಾಡೋದು ಬೇರೆ. ಹಾ ನೀವು ನಿಮ್ ಮನಸ್ಸು ನಿಮ್ ಕಂಟ್ರೋಲ್ ಇದ್ದಿದ್ರೆ ಫಸ್ಟ್ ಆಫ್ ಆಲ್ ಜಗಳ ಮಾಡಕ್ಕೆ ಹೋಗ್ತಾ ಇರ್ಲಿಲ್ವಲ್ಲ. ಹೌದು ಕಂಟ್ರೋಲ್ ಇಲ್ದೇ ಇರೋದಕ್ಕೆ ನಾವು ರಿಯಾಕ್ಟ್ ಮಾಡೋದು, ಒಂದು ಕ್ರಿಯೆಗೆ ಹೌದು ಪ್ರತಿಕ್ರಿಯೆ ಮಾಡೋದು. ಅದರಿಂದ ಫಲಿತಾಂಶ ಅನುಭವಿಸ್ತೀವಿ. ಸೊ ಹೌದು ಏನಾಗುತ್ತೆ ಆಮೇಲೆ? ಹೋಲ್ ಡೇ ಸಫರ್ ಮಾಡಲ್ವಾ ನಾವು? ದುಃಖ ಆಗ್ತಾ ಇರಲ್ವಾ? ಬೇಜಾರಾಗ್ತಾ ನೆನ್ಪಿಸ್ಕೊಂಡು ಹೌದು ಆಗುತ್ತೆ. ಯಾಕೆ? ನಾನು ಪ್ರತಿಕ್ರಿಯೆ ಮಾಡಿದೆ. ಹೌದು ಹೇಗ್ ಪ್ರತಿಕ್ರಿಯೆ ಮಾಡಿದೆ? ನನಗ್ ಗೊತ್ತಿರೋ ವಿಧಾನ ಅದು ಅಷ್ಟೇ. ಹೌದು ನನಗೆ ಹೇಳ್ಕೊಟ್ಟಿರೋದು, ಚಿಕ್ಕ ವಯಸ್ಸಿಂದ ಕಲ್ತಿರೋದು ಅದೇ ಪ್ಯಾಟರ್ನ್. ನಾನು ಅಲ್ಲ ಆ ತರ ಮಾಡ್ತಿದ್ದೀನಿ ಅಂದ್ರೆ ನನ್ನ ಸುದ್ದಿಗೆ ಯಾರೇ ಬಂದ್ರು, ಮನೇಲಿ ಬಂದ್ರು ನಾನು ಬಿಡಲ್ಲ, ಹೌದು ಸಂಬಂಧದಲ್ಲೂ ಬಿಡಲ್ಲ. ಅದಕ್ಕೆ ಸಂಬಂಧದಲ್ಲಿ ಸಮಸ್ಯೆಗಳು ಉದ್ಭವ ಆಗುತ್ತೆ. ಹೌದು ಸೊ ನಾನಿವಾಗ ಪ್ರತಿಕ್ರಿಯೆ ಮಾಡ್ಲೇಬೇಕಾದ್ರೆ ತಪ್ಪು ಮಾಡ್ತಾ ಇದ್ದಾರೆ ಅವರು, ಬಿಟ್ಟು ಬಿಡುವಾಗಿಲ್ಲ. ಅದನ್ನು ಕರೆಕ್ಟ್ ಮಾಡೋ ವಿಧಾನನೇ ಸಹಾನುಭೂತಿಯಿಂದ ನೋಡೋದು, ಅನುಕಂಪ. ಹೇಗೆ? ಫಾರ್ ಎಕ್ಸಾಂಪಲ್, ಫಸ್ಟ್ ಆಫ್ ಆಲ್ ಅವನು ಯಾರೋ ಬೈದ ಅಂದ್ರೆ ಫಸ್ಟ್ ವಿ ನೀಡ್ ಟು ಅನಲೈಸ್. ಫಸ್ಟ್ ಆಫ್ ಆಲ್ ಅವ್ನು ಹುಚ್ಚಾನ, ಇಲ್ಲ ನನ್ನ ಪಕ್ಕ ಇರೋನ್ ಬೈತಾ ಇದ್ದಾನ, ನನ್ನೇ ಬೈತಾ ಇದ್ದಾನ? ಇದೆಲ್ಲ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ. ಇಂಪಲ್ಸಿವ್ ನಾವು ರಿಯಾಕ್ಟ್ ಮಾಡ್ಬಿಡ್ತೀವಿ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಕಲ್ತ್ಕೊಂಡ್ ಬಂದಿರೋದು, ನನ್ನ ಎಲ್ಲರೂ ಬೈತಾರೆ, ನನ್ಗೆ ಅವಮಾನ ಮಾಡ್ತಾರೆ, ನನ್ ದಬ್ಬಾಳಿಕೆ ಮಾಡ್ತಾರೆ, ಶೋಷಣೆ ಮಾಡ್ತಾರೆ. ಇದೇ ನಮ್ಮ ತಲೆಯಲ್ಲಿರೋದು ಡಿಫೆನ್ಸ್ ಮೆಕ್ಯಾನಿಸಮ್. ಅದಕ್ಕೆ ಏನು ಯೋಚನೆ ಮಾಡಲ್ಲ, ಇಮಿಡಿಯೇಟ್ ರಿಯಾಕ್ಟ್. ಅವ್ನು ಒಂದ್ ಹೊಡ್ರೆ ನಾವ್ ಎರಡು ಹೊಡೆದ್ಬಿಡೋದು. ಹೇಳುದು ಕುತ್ಕೊಂಡು ಕೂಲಂಕುಷವಾಗಿ, ಏನು ಅವ್ನು ನನ್ನಿಂದ ಇರೋನ್ ಬೈದ್ನಾ, ಇಲ್ಲ ಪಾಪ ಕೈ ಎತ್ತಕ್ ಹೋಗ್ಬಿಟ್ಟು ನನ್ ಕೈ ತಾಕ್ಬಿಡ್ತಾ, ಇಲ್ಲ ಅವ್ನು ನಿಜವಾಗ್ಲೂ ಹುಚ್ಚಾನ, ಇಲ್ಲ ಏನು ವಿಚಾರ ನೋಡಕ್ ಹೋಗಲ್ಲ. ಸಹಾನುಭೂತಿ ಅಂದ್ರೆ ಇದೆ. ಫಸ್ಟ್ ವಿ ನೀಡ್ ಟು ಪಾಸ್, ಅರ್ಥ ಮಾಡ್ಕೊಳಕ್ ಪ್ರಯತ್ನ ಬಿಡಬೇಕು, ರಿಯಾಕ್ಟ್ ಮಾಡಬಾರ್ದು. ವಿ ನೀಡ್ ಟು 1 2 3 4 5 ಕೌಂಟ್ ಮಾಡಬೇಕು, ಪಾಸ್ ಮಾಡಿ ಅನಲೈಸ್. ಅಷ್ಟು ಟೈಮಲ್ಲಿ ನಮ್ಗೆ ಗೊತ್ತಾಗುತ್ತೆ ನಿಜವಾದ ಏನು ಅಲ್ಲಿ ಸಮಸ್ಯೆ ಅಂತ. ಅವನ ಶೂನಲ್ಲಿ ನಿಂತ್ಕೊಂಡು ನೋಡಿದಾಗ, ಅವನ ಜಾಗದಲ್ಲಿ ನಿಂತ್ಕೊಳ್ಳೋ ಪ್ರಯತ್ನ ಮಾಡಿದಾಗ ಮಾತ್ರನೇ ಅವನ ಸಮಸ್ಯೆ ನಮ್ಗೆ ಗೊತ್ತಾಗುತ್ತೆ. ಅವಾಗ ನಾವೇನ್ ಮಾಡ್ತೀವಿ? ರೆಸ್ಪಾಂಡ್ ಮಾಡ್ತೀವಿ. ರೆಸ್ಪಾಂಡ್ ಅಂದ್ರೆ ಏನಂತಾರೆ ಕನ್ನಡದಲ್ಲಿ? ಹೂವಿಲ್ಸೆ ಕನ್ನಡದಲ್ಲಿ ಯಾರು ಹೇಳ್ತೀವಿ? ಪ್ರತಿಕ್ರಿಯೆ, ರಿಯಾಕ್ಷನ್. ರೆಸ್ಪಾಂಡ್ ಅಂದ್ರೆ ಪ್ರತ್ಯುತ್ತರ. ಸ್ಪಂದನೆ. ಯಾರು ಹೇಳಿದ್ದು? ವಂಡರ್ಫುಲ್. ಸ್ಪಂದಿಸೋದು. ವಂಡರ್ಫುಲ್ ವಂಡರ್ಫುಲ್. ಸ್ಪಂದಿಸೋದು, ಅವ್ರಿಗೆ ಸ್ಪಂದಿಸ್ಬೇಕು, ಸುಮ್ಮನೆ ಇದ್ ಬಿಡಬಾರ್ದು. ಹಂಗನ್ಬಿಟ್ಟು ನಾವು ಅವ್ನ್ ಬಿಡ್ಬೇಕು ಅಂತಿಲ್ಲ. ಅವ್ನು ತಪ್ಪು ಮಾಡಿದಾನೆ, ತಪ್ಪನ ಯಾವ ರೀತಿ ಹೇಳ್ಬೇಕು ಆ ರೀತಿ ಹೇಳ್ಬೇಕು. ಅವನ ರೀತಿನೇ ನಾವು ಹೇಳಿದ್ರೆ ಅದು ಅವನು ಏನ್ ಎಕ್ಸ್ಪೆಕ್ಟ್ ಮಾಡಿ, ಅವ್ನಿಗೆ ಏನ್ ಬರ್ಬೇಕಾಗಿದೆಯೋ ಕಾನ್ಸಿಕ್ವೆನ್ಸಸ್, ಪರಿಣಾಮ ನಮಗೂ ಬರುತ್ತೆ. ಅವನೇನೋ ಹುಚ್ಚ, ಅವ್ನ ಕೆಲ್ಸನೇ ಅದು ಮಾಡ್ಕೊಂಡು ಹೋಗ್ತಾ ಇರ್ತಾನೆ, ಬಟ್ ನಮ್ ಹೋಲ್ ಡೇ ವೇಸ್ಟ್ ಆಗುತ್ತೆ. ಒಂದು ಹೋಲ್ ಡೇ ಅಲ್ಲ, ಅದು ನಮ್ಮ ಮೆಮೊರಿನಲ್ಲಿ ಕೂತ್ಕೊಳ್ಳುತ್ತೆ. ಆ ಭಯದಿಂದ ಕೂತಿರೋದು ಯಾವುದೇ ಒಂದು ಮೆಮೊರಿ ನಮ್ಗೆ ಲೈಫ್ ಲಾಂಗ್ ನೋಡ್ಕೊಡುತ್ತೆ. ಎಸ್ ಸರ್, ಇವತ್ತು ಅದೇ ಮಾಡ್ತಾ ಇರೋದು ನಮ್ಗೆ. ಮೆಮೊರಿಗೆ, ನೋವಿನ ಜೊತೆಗೆ ಇರುವಂತ ಮೆಮೊರಿನೇ ಇವತ್ತು ಕಾಡ್ತಾ ಇರೋದು ನಮ್ಗೆ. ಒಂದು ಘಟನೆಗಳು, ಆಘಾತಗಳು. ಒಪ್ತೀರಾ? ಸರ್, ಹಾಗಿರುವಾಗ ಸ್ಪಂದನೆ ಮಾಡೋದ್ ಕಲ್ತಾಗ, ಅವರ ಶೂಸ್ ಅಲ್ಲಿ ನಿಂತ್ಕೊಂಡು ನೋಡಿದಾಗ ನಮಗೆ ಬೇರೆಯ ದೃಷ್ಟಿಕೋನ ಆಗುತ್ತೆ. ನನ್ನಲ್ಲಿ 6 ಕಾಣ್ತಾ ಇದ್ರೆ ವಾದ ಮಾಡ್ತೀವಿ, ನಾನು ಬೇರೆಯವ್ರನ್ನ ತೋರಿಸ್ತೀವಿ, ನನಗೆ 6 ಕಾಣ್ತಾ ಇರೋದು, 6 ಅವ್ರು ಎಲ್ಲರೂ ಹೇಳ್ತಾರೆ ಅವ್ರು 9 ಅಂತ ಇದ್ದಾರೆ. ನಾವು ಅಲ್ಲಿ ಹೋಗಿ ನಿಂತ್ಕೊಂಡ್ರೇನೆ 9 ಗೊತ್ತಾಗೋದು. ಎಸ್ ಸರ್, ಅಲ್ಲಿ ಹೋಗಿ ನಿಂತ್ಕೊಂಡಾಗ ಹೌದಲ್ವಾ, ಇದು 9 ಇಲ್ಲಿಂದ ಅಂತ ಅನ್ಸೋದೇ ಅಲ್ಲಿ ಹೋದಾಗ. ಇಲ್ಲಿಂದ ಕಾಣ್ಸಕ್ ಸಾಧ್ಯನೇ ಇಲ್ಲ. ಅವಾಗ ನಾವೇನ್ ಮಾಡ್ತೀವಿ? ಅಲ್ಲಿ ಅರ್ಥ ಆಗುತ್ತೆ ಯಾಕೆ ಅವನ ರಿಯಾಕ್ಟ್ ಮಾಡ್ತಾ ಇದ್ದಾನೆ. ಅವಾಗ ನಾವು ಅವ್ರಿಗೆ ಏನ್ ಬೇಕೋ ಮಾಡ್ತೀವಿ, ಬಟ್ ಈ ರಿಯಾಕ್ಟ್ ಮಾಡಲ್ಲ. ತಪ್ಪು ಅಂತ ಹೇಳ್ತೀವಿ. ಹುಚ್ಚಾದ್ರೆ ಹುಚ್ಚ ಆಸ್ಪತ್ರೆಗೆ ಕೊಟ್ಟೆ ಕೊಡ್ತೀವಿ, ಪೊಲೀಸರು ಕಂಪ್ಲೇಂಟ್ ಮಾಡ್ತೀವಿ, ಏನೋ ಅವ್ನು ಮಾಡ್ತೀವಿ.
ಡು ಯು ಅಗ್ರಿ ವಿತ್ ಮೀ? ಹೌದು ಸರ್. ಸೊ ಸ್ಪಂದಿಸ್ಬೇಕಾ, ಪ್ರತಿಕ್ರಿಯೆ ನೀಡಬೇಕು? ಸ್ಪಂದಿಸ್ಬೇಕು. ಇವತ್ತು ನಮ್ಮೆಲ್ಲ ಸಮಸ್ಯೆ ಕಾರಣ ನಮ್ಮ ಪ್ರತಿಕ್ರಿಯೆಗಳು ಇನ್ಸ್ಟಂಟ್ ಆಗಿ ಬಂದ್ಬಿಡ್ತಾ ಇದೆ. ಇನ್ಸ್ಟಂಟ್ ಆಗಿ ನಾವು ಹೇಳ್ಬಿಡ್ತಾ ಇದ್ದೀವಿ. ಹರ್ಟ್ ಆಗ್ಬಿಡ್ತು, ಹೇಳ್ಬಿಡೋದು. ಇನ್ನೊಂದೇ ತಡ್ಕೊಳಲ್ಲ. ಎಷ್ಟೊತ್ತು ಹಿಂಗೆ ಇಟ್ಕೊಂಡು ಆಮೇಲೆ ಹೋಗಿ ಕಾಯ್ಕೊಂಡು ಹೋಗಿ ಏನೋ ಅದು ಹೇಳ್ಬಿಡೋದು. ಆಗಿರುತ್ತಾ? ಹೌದು, ಏನಾದ್ರೂ ಹಂಗೆ ಮಾಡ್ತೀವಿ. ದೌರ್ಬಲ್ಯ, ವೀಕ್ನೆಸ್. ಪ್ರತಿಕ್ರಿಯೆ, ಅದು ಫಲಿತಾಂಶ ನಮಗ್ ಬರುತ್ತೆ. ಅದು ನಾನು ಅನುಭವಿಸ್ತಾ ಇದ್ದೀನಿ. ಯಾರಿಗೂ ಹೇಳ್ಬೇಡ್ರಿ ಅಂತಂದ್ರೆ ಮೊದ್ಲು ಎಲ್ಲಾರು ಹೇಳ್ಕೊಂಡ್ ಬಂದಿರ್ತೀವಿ. ಹಾ, ಮಂಜುಶ್ರೀ, ಯಾರು ವಿತ್ ಮೀ? Yes, sir. ಡು ಯು ಅಗ್ರಿ ವಿತ್ ಮೀ ಆಲ್ ದೀಸ್ ಪಾಯಿಂಟ್ಸ್? ಏನ್ ಮಾಡ್ಬೇಕು ನಾವು? ರಿಯಾಕ್ಟ್ ಮಾಡ್ಬೇಕು, ರೆಸ್ಪಾಂಡ್ ಮಾಡ್ಬೇಕು? Respond ಮಾಡ್ಬೇಕು ಸರ್. ವಂಡರ್ಫುಲ್, ವಂಡರ್ಫುಲ್. ಈಗ ಎಂಪತಿ ಅಂದ್ರೆ ಏನು? ಸಹಾನುಭೂತಿ. ಎಂಪತಿ ಅಂದ್ರೆ ಸಹಾನುಭೂತಿಯಿಂದ ನೋಡುವಂಥದ್ದು. ಅಂದ್ರೆ ಅಜ್ಞಾನಿ ಅವನು ಗೊತ್ತಿಲ್ಲ, ನನಗಾದಿಷ್ಟು ಜ್ಞಾನ ಇದೆ, ಏನೋ ಕಲಿತಾ ಇದ್ದೀನಿ, ಕ್ಲಾಸ್ ಹೋಗ್ತಾ ಇದ್ದೀನಿ, ಅವ್ನಿಗೇನೋ ಗೊತ್ತಿಲ್ಲ, ಅವನು ಆ ರೀತಿ ಮಾಡ್ತಾ ಇದ್ದಾನೆ. ಅವನ್ ಪ್ಯಾಟರ್ನ್ ಅದು, ಅವನ ವ್ಯಕ್ತಿತ್ವ ಅದು, ಕಲ್ತಿರೋದ ನಾವೇ ಮಾಡ್ತಾ ಇದೀವಂತೆ. ಅವನು ಮಾಡ್ತಾ ಇಲ್ವಾ? ಅಥವಾ ಆಕೆ ಮಾಡ್ತಾ ಇಲ್ವಾ? ಅವ್ರ ಅಪ್ಪ ಅಮ್ಮ ಕಲ್ಸ್ಕೊಟ್ಟಿರೋ, ಅವ್ರ ಪರಿಸರ ಕಲ್ಸ್ಕೊಟ್ಟಿರೋದೇ ಅವ್ರು ಆಗಿರೋದು ಅಂತ ಅನ್ಕೊಂಡಾಗ ಮಾತ್ರನೇ ನಾವು ಅವನ್ನ ಸೀರಿಸಕ್ ತಗೊಳ್ಳಲ್ಲ. ಅದ್ಬಿಟ್ಟು ಅವ್ನ ಬಿಡೋದಿಲ್ಲ. ಹೆಂಗ್ ಮಾಡ್ಬೇಕು? ಸಹಾನುಭೂತಿಯಿಂದ ಹೇಳ್ಬೇಕು ಅವರ ಒಂದು ತಪ್ಪೇ ಫಸ್ಟ್ ಚೆಕ್ ಮಾಡೋಗಿ. ನನ್ ಕಡೆ ಮಾತ್ರ ತಪ್ಪ, ಎಲ್ಲ ನಿಜವಾಗ್ಲೂ ತಪ್ಪ. ನನ್ನ ಕಡೆಯಿಂದ ತಪ್ಪು ಅಂದ್ರೆ ನನ್ನ ಒಳಿತು ಕೆಳಕುಗಳ ಆಧಾರದ ಮೇಲೆ ನನ್ನ ತಪ್ಪು ಬೇರೆ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್, ಈಗ ಸಹಾನುಭೂತಿಯಿಂದ ನೀವು ಫೀಡ್ಬ್ಯಾಕ್ ಕೊಡ್ತೀರಾ ಸೌಭಾಗ್ಯಲಕ್ಷ್ಮಿ ಅಂದ್ರೆ ಹೇಗ್ ಕೊಡ್ತೀರಾ? ಟ್ರೈ ಮಾಡಿ. ತಪ್ಪು ಸರಿಗಳಿಲ್ಲ. ಯು ವಿಲ್ ಕರೆಕ್ಟ್ ಲರ್ನಿಂಗ್. ಹೇಳಿ, ಗೋ ಹೆಡ್ ಮಂಜುಶ್ರೀ. ಗೊತ್ತಾಗ್ತಾ ಇದೆಯಾ ಪ್ರಶ್ನೆ ಕೇಳ್ತು? ಪ್ರಶ್ನೆ ಅರ್ಥ ಆಯ್ತು ಸರ್. ಈಗ ನೀವು ಬಂದ್ರಿ. ಈಗ ಸೌಭಾಗ್ಯಲಕ್ಷ್ಮಿ ಹೇಳ್ಬೇಡ. ಈಗ ನಿಮ್ ತಂಗಿ ಶ್ವೇತಾ ಇದ್ದಾರೆ. ಶ್ವೇತಾ ಡಲ್ಲಾಗಿ ಕೂತಿದ್ದಾರೆ. ಈಗ ಅವರು ಮಾತ್ರ ನೀವು ಹೇಳ್ಬೇಕು, ಅವ್ರಿಗೆ ಬೇಜಾರಾಗ್ಬಾರ್ದು. ಪ್ರಾಕ್ಟಿಕಲ್ ಸೆಷನ್ ಇದು. ಹೇಳಿ. ಶ್ವೇತಾ ಬೇಜಾರಾಗಿಲ್ಲ ಸರ್. ರೀ, ಪಾತ್ರದಲ್ಲಿ ಇರ್ರಿ, ಕ್ಯಾರೆಕ್ಟರ್ ಅಲ್ಲಿ ಇರ್ರಿ, ಆಚೆ ಹೋಗ್ಬೇಡಿ. ನಾನೇ ಬೇಜಾರ್ ಮಾಡ್ಕೊಂಡಿದ್ದೀನಿ, ಅವರೇ ಇದ್ ಮಾಡ್ಲಿ ಸರ್. ಹಂಗಾಗಲ್ಲ, ನೀವು ತಾನೇ ಮಾಡಿದ್ರು, ನೀವು ಹೇಳ್ಬೇಕು. ನಾವ್ ಹೆಂಗಾಗುತ್ತೆ? ಇವಾಗ ಉಲ್ಟಾ ಸರ್, ಉಲ್ಟಾ ಇಲ್ಲ. ಅದು ಮಾಡ್ಸೋಣ ಏನ್ ಬಂತಾದ್ರೆ ಮಂಜುಶ್ರೀ, ಅದು ಮಾಡ್ಸೋಣ. ಇದು ಕಲಿಕೆ ಅಷ್ಟೇ. ವೆರಿ ಇಂಪಾರ್ಟೆಂಟ್ ನಾಲೆಜ್. ಅರ್ಥ ಮಾಡ್ಕೊಳ್ಳಿ. ನೀವೇ ಮಾಡಿ ಮಂಜುಶ್ರೀ, ಹೆಂಗ್ ಮಾಡ್ತೀರಾ ನೋಡೋಣ, ಮಾಡಿ. ಏನಂತ ಸರ್ ಇವಾಗ ಮಾತ್ರ ಅರ್ಥ ಆಗಿದೆ ಅಂತ ಗೊತ್ತಾಗತ್ತೆ ಇದ್ರಲ್ಲಿ. ಬೇಜಾರಾಗಿದ್ದಾರೆ ಈಗ. ಶ್ವೇತಾ, ಬೇಜಾರ್ ಮಾಡ್ಕೊಳ್ರಿ, ಮುಖ ಹಿಂಗ್ ಮಾಡ್ಕೊಳ್ಳಿ. ನಗ್ಬೇಡಿ. ನೋಡಿ, ಇವ್ರು ಏನಪ್ಪ ಆಕ್ಟಿಂಗ್ ಬರಲ್ಲ ಇವ್ರಿಗೆ, ಸರಿ ಇಲ್ಲ ಪಾತ್ರ. ಬೇರೆಯವ್ರನ್ನ ಕ್ಯಾರೆಕ್ಟರ್ ಚೇಂಜ್ ಮಾಡ್ರಿ, ಬೇರೆಯವ್ರಿಗೆ ಕೊಟ್ರಿ ಪಾತ್ರ. ಅನಿತಾ ಮೇಡಮ್ ಕೊಡಿ ಸರ್, ಇಲ್ಲಾಂದ್ರೆ ಸೌಭಾಗ್ಯಲಕ್ಷ್ಮಿ ಮೇಡಮ್ ಬರ್ಬೇಕೀಗ. ಇಲ್ಲ, ಸುನೀತಾ ಮೇಡಮ್ ನಿಮ್ಗಾಗತ್ತೆ ಏನ್ರಿ? ಅವರು ನಗ್ತವ್ರೆ. ನಗ್ಬಾರ್ದು, ಸೀರಿಯಸ್ ಆಗಿ ಮಾಡ್ತೀನಿ. ಆಕ್ಟಿಂಗ್ ಮಾಡ್ತೀನಿ, ನನ್ಗೆ ಗೊತ್ತು. ಯಾರು ನೋಡೋಣ. ಓಕೆ. ಸುನೀತಾ ಮೇಡಮ್ ಬೇಜಾರಾಗಿದ್ದಾರೆ, ಈಗ ತುಂಬಾ ಬೇಜಾರಾಗಿದ್ದಾರೆ. ಈಗ ನೀವು ಅವ್ರಿಗೆ ಫೀಡ್ಬ್ಯಾಕ್ ಕೊಡ್ಬೇಕು. ಗೋ ಹೆಡ್. ಸರಿ, ಕ್ಯಾಮ್ರಾಮನ್ ಬನ್ನಿ ಮೇಡಮ್ ಪ್ಲೀಸ್. ಬಂದ್ಬಿಟ್ಟು ಹೇಳ್ಬೇಕು. ಅಂಡ್ ದಿಸ್ ಇಸ್ ಅ ಪ್ರಾಕ್ಟಿಕಲ್ ಸೆಷನ್. ನಿಮ್ಗೆ ಆಗ್ತಾ ಇರೋದು ಕಮ್ಯುನಿಕೇಶನ್ ಸ್ಕಿಲ್, ಎಂಪತಿ, ಲೀಡರ್ಶಿಪ್ ಸ್ಕಿಲ್. ಮೂರು ನಿಮಗೆ ಈ ಸೆಷನ್ ಸಿಗ್ತಾ ಇದೆ. ಯು ಶುಡ್ ಬಿ ವೆರಿ ಹ್ಯಾಪಿ. ಇಫ್ ಯು ವಾಂಟ್ ಟು ಲರ್ನ್ ದಿಸ್ ಸ್ಕಿಲ್ ಔಟ್ಸೈಡ್, ಯು ಹ್ಯಾವ್ ಟು ಪೇ ಸೋ ಮಚ್ ಮನಿ. ಐ ಆಮ್ ಟೆಲಿಂಗ್ ಯು. ಪ್ಲೀಸ್ ಯುಟಿಲೈಸ್ ದಿಸ್. ಪಾಠ ಕೂಡ ಎಲ್ಲೂ ಸಿಗಲ್ಲ. ನಿಮ್ ಲೈಫ್ ನೇ ಚೇಂಜ್ ಮಾಡುತ್ತೆ ಇದು. ಐ ಆಮ್ ಟೆಲಿಂಗ್ 100% ಬದಲಾಯಿಸ್ಬಿಡುತ್ತೆ. ಡೂ ಇಟ್.
ಈಗ ನೋಡ್ತಾ ಇದ್ದೀರಾ, ಸೀನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಂದ್ರಿ, ಖುಷಿಯಾಗಿದ್ದೀರಾ? ಹ್ಯಾಪಿ ನಾವು ನಗರಿ, ನೀವು ನಗ್ಬೋದು. ಹಾ, ನೀವು ನಗ್ಬೋದು. ಎಸ್. ಈಗ ನೋಡಿದ್ರಿ, ಎಲ್ಲಾನು ನೋಡಿದ್ರಿ, ಎಲ್ಲಾರು. ಓ, ಸುನೀತಾ ನಾಗರಾಜ್ ಮೇಡಮ್ ದುಃಖದಲ್ಲಿದ್ದಾರೆ. ಈಗ ನಿಮ್ಗೆ ಅದೇ, ಇವಾಗ ಏನ್ ಅನ್ನಿಸ್ತಲ್ಲ ಅದೇ ಅನಿಸ್ತಾ ಇದೆ. ಈಗ ಅವ್ರಿಗೆ ನೀವು ನಿಮ್ ಮನಸ್ಸಿನ ಭಾವನೆ ಹೇಳಬೇಕು, ಬಟ್ ಸಹಾನುಭೂತಿಯಿಂದ ಹೇಳಬೇಕು. ಓಕೆ, ಡೂ ಇಟ್ ಕ್ವಿಕ್ಲಿ. ಹಾಯ್ ಸುನಿತಾ, ಹಾಯ್ ಮೇಡಮ್. ಮಾತಾಡಿ. ಹೇಗಿದ್ದೀರಾ? ಮಾತಾಡೋದು ನೀವು. ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಹಾ, ನಾನ್ ತುಂಬಾ ಚೆನ್ನಾಗಿ. ಊಟ ಮಾಡಿದ್ರಾ? ಇಲ್ಲ ಇಲ್ಲ, ಇವಾಗ ಕ್ಲಾಸ್ ಮುಗಿದ್ಮೇಲೆ ಮಾಡ್ಬೇಕು. ನಿಮ್ದು? ಏನ್ ಸ್ಪೆಷಲ್? ಅವ್ರು ಏನ್ ಮಾಮೂಲಿ ಹೇಳಂಗಿಲ್ಲ. ರೊಟ್ಟಿ ರೊಟ್ಟಿ ಪಲ್ಯ. ಯಾಕೆ ತುಂಬಾ ಡಲ್ ಆಗಿದ್ದೀರಾ? ಏನಾಯ್ತು ನಿಮ್ಗೆ? ಹಾಗೇನಿಲ್ವಲ್ಲ, ಡಲ್ ಆಗೇನಿಲ್ಲ, ನಾನು ಹೀಗೆ ಇರೋದು. ಎಲ್ಲ ಸ್ವಲ್ಪ ಡಲ್ ಆಗಿದೆ ಅಂತ ಕಾಣಿಸ್ತಿದೆ. ಆತರ ಏನಿಲ್ಲ, ಬಟ್ ನಿಮ್ಗೆ ಹಂಗ ಅನ್ನಿಸ್ತಾ ಇರ್ಬೋದು. ನನ್ ಪ್ರಕಾರ ನಾನ್ ಖುಷಿಯಾಗಿದ್ದೀನಿ. Done. ನಿಮ್ಗೆ ಅಷ್ಟೇ. ಆತರ ಅನ್ನಿಸ್ತಾ ಇದೆಯಾ? ಅಷ್ಟೇನಾ ಮಂಜುಶ್ರೀ? ಅಷ್ಟೇನಾ ನಿಮ್ ಪ್ರಯತ್ನ? ಅಷ್ಟೇನಾ? ಓಕೆ ಓಕೆ. ಈಗ ಬೇರೆ ಯಾರು ಪ್ರಯತ್ನ ಪಡ್ತಾರೆ ನೋಡ್ತೀರಾ? ಯು ವಾಂಟ್ ಟು ಗಿವ್ ಒನ್ ಮೋರ್ ಟ್ರೈ? ಇನ್ನೊಂದು ಟ್ರೈ ಮಾಡ್ತೀರಾ? ಇಲ್ವಾ? ಯಾಕ್ರಿ? ಹಾ, ನಿಮ್ ನಗು ಏನಾಯ್ತು? ಮುದ್ದೆ ಮಾಡ್ತಿದ್ದೀನಿ sir. ಹಾ, ಮುದ್ದೆ ಮಾಡ್ಬೇಕು. ಓಕೆ. ಸಿ, this is going to be learning. ನಿಮ್ಗೋಸ್ಕರ ಜಸ್ಟ್ ಪೇ ಅಟೆನ್ಷನ್ ಫಾರ್ 5 minutes. ಬೇರೆ ಯಾರಾದ್ರೂ ಟ್ರೈ ಮಾಡ್ತೀರಾ? ಯಾರು ಟ್ರೈ ಮಾಡ್ತೀರಾ? ಇದರಲ್ಲಿ ಕಲಿಕೆ ಜಸ್ಟ್ ಲಿಸನ್ ಟು ಇಟ್. ಯಾರು ಟ್ರೈ ಮಾಡ್ತೀರಾ? ಯಾರು ಹೇಳ್ತೀರಾ? ಬೇಗ ಟ್ರೈ ಮಾಡಿ ಪ್ಲೀಸ್. ದಿಸ್ ಎ ಕಲಿಕೆ. ಸೌಭಾಗ್ಯಲಕ್ಷ್ಮಿ ಮೇಡಮ್ ಅವ್ರನ್ನೇ ಕರೀರಿ ಸರ್. ಸೌಭಾಗ್ಯಲಕ್ಷ್ಮಿ ಮೇಡಮ್ ಅವ್ರ. ಇಲ್ಲ, ಕಲಿಕೆ ಎಲ್ಲರೂ ಪ್ರಯತ್ನ ಪಡ್ಬೇಕು. ಇದು ನಾಲೆಜ್ ಕಲಿತಾ ಇದೀವಿ ನಾವು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸರಿ ತಪ್ಪು ಯಾರು ಯಾವ್ದು ಇಲ್ಲ. ಹೇಳಿಲ್ಲ ಅಂದ್ರೆ ನಾನೇ ಹೇಳ್ತೀನಿ sir. ಹೇಳಿ ಮೇಡಮ್, ನೀವು ಜಸ್ಟ್ ಟ್ರೈ ಮಾಡಿ. ಸುನೀತಾ ಅವರು ಬೇಜಾರಾಗಿದ್ದಾರೆ, ನಿಮ್ಗೆ ಅರ್ಥ ಆಗ್ತಾ ಇದೆ. ಈಗ ಏನ್ ಹೇಳ್ತೀರಿ? ಹಾಯ್ ಸುನೀತಾ ಮೇಡಮ್, ಹಾಯ್ ಹೇಗಿದ್ದೀರಾ? ಮೇಡಮ್, ಚೆನ್ನಾಗಿದ್ದೀನಿ ಮೇಡಮ್, ನೀವು ಚೆನ್ನಾಗಿದ್ದೀರಾ? ಬೇಜಾರಾಗಿ ಇರ್ಬೇಕು ಸುನೀತಾ. ನಾನ್ ಚೆನ್ನಾಗಿದ್ದೀನಿ ಮೇಡಮ್. ನೀವು ಬೇಜಾರಾಗೇ ಇರಿ, ನೀವೇನು ಮಾತಾಡ್ಬೇಡಿ, ಜಾಸ್ತಿ ಮಾತಾಡ್ಬೇಡಿ, ಊದಿಸ್ಕೊಂಡಿರಿ. ಹ್ಮ್. ಯಾಕೆ ಮೇಡಮ್ ಈ ನಡುವೆ ಒಂದ್ ಸ್ವಲ್ಪ ಡಲ್ ಆಗಿರ್ತೀರಾ? ಅಯ್ಯೋ, ಓಕೆ. ಹಾಗೆ ಯಾಕೆ ಮೇಡಮ್, ಕೇಳ್ಬಾರ್ದಾ? ಹಾಗೇನಿಲ್ಲ ಮೇಡಮ್, ಬೇಜಾರಾಗಿದ್ರೆ ನಿಮ್ಗೆ ಕ್ಷಮಿಸಿ ಮೇಡಮ್. ಏನೋ ಹಂಗ ಅನ್ನಿಸ್ತು, ಅದಕ್ಕೆ ಕೇಳ್ದೆ. ಯಾಕೆಂದ್ರೆ ನಂಗೆ ಏನಾದ್ರೂ ಆತರ ಇದ್ರೆ ಏನೂ ಇಲ್ಲ, ಹೇಳ್ಕೊಬೋದು ನಾನು ಮೇಡಮ್. ತುಂಬಾ ಚೆನ್ನಾಗಿದ್ದೀನಿ. ಇದೊಂದು ನಿಮ್ಗೆ ಆತರ ಫ್ಯಾಮಿಲಿ ತರ, ಅನ್ಸಿದೆ ಅನ್ಸುತ್ತೆ. ಅದಕ್ಕೆ ಹೇಳ್ದೆ ಅಷ್ಟೇ. ನಿಜ, ಬಟ್ ನಂಗೇನು ಇಲ್ಲ ಬೇಜಾರೇನಿಲ್ಲ, ಮೇಡಮ್, ನಾನ್ ಏನೋ ಚೆನ್ನಾಗೇ ಇಲ್ಲ. ಇದ್ದೀನಿ. ನೀವು ಇಲ್ಲ, ಯಾವಾಗೂ ಮೊದ್ಲೆಲ್ಲ ತುಂಬಾ ಆರಾಮಾಗಿ ಇರ್ತಿದ್ರಿ. ಯಾಕೋ ಒಂದ್ 2 ದಿವಸದಿಂದ ಸರಿ ಇಲ್ಲ ಅಂತ ಸ್ಟಾಪ್ ಅನ್ನಿಸ್ತು. ಬರ್ಲಿಲ್ಲ ಇದು. ಸ್ಟಾಪ್ ಮಾಡಿ. ನೆಕ್ಸ್ಟ್ ಎನಿಬಡಿ ವಾಂಟ್ಸ್ ಟು ಗಿವ್ ಇಟ್ ಎ ಟ್ರೈ? ನಾ ಸೇವ್ ಮಾಡ್ತೀನಿ ಸರ್. ಹಾ, ಕೃಷ್ಣ, ಗೋ ಹೆಡ್ ಕೃಷ್ಣ. ಅನಿತಾ ಮೇಡಮ್ನೇ ತಗೊಂತೀನಿ ಸರ್. ಇವ್ರು ಬೇಜಾರಾಗಿದ್ದಾರೆ, ಸುನೀತಾ ಮೇಡಮ್ನೇ ಹೇಳ್ಬೇಕು ನೀವು. ಅನಿತಾ ಮೇಡಮ್ ಸರ್. ಹ್ಮ್. ಟಾಪಿಕ್ ಏನಿಲ್ವಾ ಸರ್? ಯಾವ್ದಕ್ಕೆ ಬೇಜಾರಾಗಿದ್ದಾರೆ ನಮ್ಗೆ ಗೊತ್ತಿರಲ್ಲ, ಕೇಳುದಾ ಸರ್? ಅವ್ರು ಸಮಾಧಾನ ಮಾಡ್ಬೇಕು ಸರ್. ಹಾ, ನೀವು ಬಂದಿದ್ದೀರಿ, ಸೆಷನ್ ಬಂದಿದ್ದೀರಿ. ನಿಮ್ ಕಸ್ಟಮರ್ ಕೂಡ ಆತರನೇ ಇರ್ಬೋದು. ನಿಮ್ ಬಿಸ್ನೆಸ್ ಕೊಡ್ತಾ ಇಲ್ಲ ಅಂತಾನೆ ಅನ್ಕೊಂಡಿರಿ. ಬಟ್ ಇಲ್ಲಿ ಸೆಷನ್ ಅಲ್ಲಿ ಎಲ್ಲರೂ ನಗ್ತಾ ಇದಾರೆ, ಖುಷಿಯಾಗಿರೋ ಸೆಷನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದೀರಾ. ನೋಡ್ತಿದ್ದೀರಾ, ಸುನೀತಾ ರಾಜು ಮೇಡಮ್ ಈಗ ಬೇಜಾರಾಗಿದ್ದಾರೆ. ಏನ್ ಮಾಡ್ತೀರಾ? ಸುನೀತಾ ಮೇಡಮ್ ಆರಾಮಿದ್ದೀರಿ? ಹಾ, ಆರಾಮಾಗಿದ್ದೀರಿ. ನಾನು ಆರಾಮಾಗಿದ್ದೀನಿ. ನೀವು ಆರಾಮಾಗಿದ್ದೀರಾ? ಯಾಕ್ರಿ ನಾನು ಆರಾಮಿದ್ದೀನಿ ಮೇಡಮ್. ಯಾಕ್ರಿ ಮೇಡಮ್ ನಗ್ತಾ ಇದ್ರಿ? ಏನ್ ಬೇಜಾರಾಗಿದ್ದೀರಾ? ಏನ್ ಕಾರಣ ಕೇಳುವುದಾ? ಏನು ಇಲ್ಲ, ನಾನ್ ಚೆನ್ನಾಗೇ ಇದ್ದೀನಲ್ಲ. ನಿಮ್ಗೆ ಯಾಕೆ ಆತರ ಅನ್ನಿಸ್ತು? ಯಾಕೆ ನೋಡೋದಕ್ಕಂತ ಬಹಳ ಖುಷಿ ಇರ್ತಿದ್ರಿ, ಯಾಕೆ ಡಲ್ ಹೊಡಿತಾ ಇದ್ರಿ ಇವತ್ತು? ಅದಕ್ಕೆ ಹೇಳಿದೆ. ನಿಮ್ಗೆ ಆತರ ಅನ್ನಿಸ್ತಾ ಇದೆ ಏನೋ, ಬಟ್ ನಾನ್ ಚೆನ್ನಾಗೇ ಇದ್ದೀನಿ. ನನಗೂ
ಇಲ್ಲ ನಿಮ್ ಮುಖದಲ್ಲೇ ಏನೋ ಬೇಜಾರು ಕಾಣ್ತಾ ಇದೆ, ನನಗೂ ಹಂಗೆ ಅನಿಸ್ತು. ಇವತ್ತು ಬೇಜಾರಾಗಿತ್ತು, ನಮ್ದು ಕಸ್ಟಮರು ಸ್ಟಾಪ್ ಆರ್ಡರ್. ಸ್ಟಾಪ್ ಸ್ಟಾಪ್. ನೋ, ಇನ್ಯಾರು ಟ್ರೈ ಮಾಡ್ತೀರಿ? ನೀವು ಹತ್ರ ಬಂದಿದ್ದೀರಾ ಕೃಷ್ಣ, ನೀವು ಹತ್ರ ಬಂದೆ, ಸ್ವಲ್ಪ ಹತ್ರ ಬಂದ್ರಿ. ಇನ್ನೊಂದ್ ಚೂರು ಮಾಡ್ಬೇಕಾಗಿತ್ತು, ತಿರ್ಗಾಲು ಆಯ್ತು. ಯಾಕಂದ್ರೆ ಓಕೆ, ಇನ್ನೊಬ್ರು ಟ್ರೈ ಮಾಡಿ, ಎಕ್ಸ್ಪ್ಲೇನ್ ಹೌ ಅಂತ. ಇನ್ಯಾರು? ಶ್ವೇತಾ, ಯು ವಾಂಟ್ ಟು ಟ್ರೈ? ನೋ ಸರ್. ಟ್ರೈ ಮಾಡ್ಬೇಕು. ಇಲ್ಲ ಕಲಿಕೆ ಇದು, ಲರ್ನಿಂಗ್ ಇದು. ಪ್ಲೀಸ್ ಡೋಂಟ್ ಮಿಸ್ ದಿಸ್ ಅಪರ್ಚುನಿಟಿ. ಲೈಫಲ್ಲಿ ಸಿಗಲ್ಲ. ಐ ಡೋಂಟ್ ನೋ ಸರ್. ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಯಾರಿಗಾದ್ರು? ಸರ್, ಮನೇಲಿ ಎಕ್ಸ್ಪೆಕ್ಟೇಷನ್ ಇಟ್ಕೋತೀರಾ? ಮನೇಲಿ ಎಕ್ಸ್ಪೆಕ್ಟೇಷನ್ ಅಂದ್ರೆ ಅದೇ ಮಕ್ಕಳಿಗೆ ಮಾರ್ಕ್ಸ್ ವಿಷಯಕ್ಕೆ ಬಂದಾಗ ಇಷ್ಟು ತೆಗಿರಿ ಅಂತ ಹೇಳ್ತೀನಿ. ಹಂಗಾದ್ರೆ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಅರ್ಥ ಆಯ್ತು ಅಲ್ವಾ? ಅಂದ್ರೆ ಇಷ್ಟು ತೆಗಿರಿ ಅಂತ ಹೇಳ್ತೀನಿ, ಆದ್ರೆ ಟ್ರೈ ಮಾಡ್ರಿ, ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ತೆಗಿರಿ ಅಂತ ಹೇಳ್ತೀನಿ ಸರ್. ಸೊ ಈಗ ಯಾರಾದ್ರೂ ಬೇಜಾರಾಗಿರ್ತಾರೆ ನಿಮ್ಮ ಮನೆಯಲ್ಲಿ, ಅವ್ರ ಬಗ್ಗೆ ನೀವು ಕೇರ್ ತಗೋತೀರಾ ಇಲ್ವೋ? ಯಾಕೆ ಬೇಜಾರಾಗಿರ ಅಂತ ಕೇಳ್ತೀರಾ ಇಲ್ವೋ ಹೇಳ್ತೀನಿ ನಿಮ್ ಸರ್. ಕುಟುಂಬದಲ್ಲಿ? ಮತ್ತೆ ಅದನ್ನೇ ಮಾಡಿ. ಇವರು ನಿಮ್ ಕುಟುಂಬದ ಸದಸ್ಯರು, ಬೇಜಾರಾಗಿದ್ದಾರೆ. ಯಾವ ತರ ಕೇಳೋದು ಅಂತ ಅರ್ಥ ಆಗಲ್ಲ ಸರ್. ಸಿ, ನಿಮ್ ಕನ್ಸರ್ನ್ ರೀ, ಕಾಳಜಿಯಿಂದ ಕೇಳಿ. ನೀವು ಒಬ್ಬರೇ ಖುಷಿಯಾದ್ರೆ ಸಾಕಾ ನಿಮ್ಮ ಮನೆಯಲ್ಲಿ? ಇಲ್ಲ ಸರ್, ಮತ್ತೆ ಫ್ಯಾಮಿಲಿ ಸದಸ್ಯರು ಕೂಡ ಸಂತೋಷವಾಗಿರ್ಬೇಕಲ್ವಾ? ಅದು ಇರ್ಬೇಕು ಸರ್. ಅವ್ರದೇನು ಕಷ್ಟ ಸುಖ ವಿಚಾರಿಸ್ಬೇಕಲ್ವಾ? ವಿಚಾರಿಸ್ಬೇಕು ಸರ್. ವಿಚಾರಿಸಿ, ಟ್ರೈ ಮಾಡಿ. ಸರ್ ಏನು ಮಾತಾಡ್ಬಿಟ್ರೆ ಆಮೇಲೆ ಗೊತ್ತಿಲ್ದಿರ. ಇಟ್ಸ್ ಓಕೆ, ಅದೇ ಕಲಿಕೆ ಇದು, ಮಾತಾಡಿ. ಅವ್ರಿಗೆ ಹೇಳ್ಬೇಕಾ ಸರ್? ಅವರೇ ಬೇಜಾರಾಗಿರೋದು, ತುಂಬಾ ಬೇಜಾರಾಗಿದ್ದಾರೆ ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ. ಯಾಕೆ ಮೇಡಮ್ ಇವತ್ತು ತುಂಬಾ ಬೇಜಾರಾಗಿದ್ದೀರಿ ನೀವು? ಏನು ಇಲ್ಲ ನಿಲ್ಸಿ, ಸ್ಟಾಪ್. ಕೇಳ್ತಾ ಇರೋದ ಒಂದು ಮುಗೀತು ಅಲ್ಲಿಗೆ. ಅದಕ್ಕೆ ಸರ್ ಹೇಳಿ. Anybody wants to give it a try? Saubhagalakshmi, you want to give it a try? ಕಲಿಕೆ ಇದೆ, ಮೇಕ್ ಯೂಸ್ ಆಫ್ ದಿಸ್ ಅಪರ್ಚುನಿಟಿ. ಕ್ಯಾಮ್ರಾ ಮೇಲೆ ಬರ್ತೀರಾ? ಟ್ರೈ ಮಾಡಿ. ಈಗ ಅವ್ರು ಖುಷಿಯಾಗಿಲ್ಲ, ಬಟ್ ಯು ವಾಂಟ್ ಟು ಗಿವ್ ಇಟ್ ಎ ಟ್ರೈ. ಅವ್ರಿಗೆ ನೀವು ತಿಳ್ಕೋಬೇಕು ಯಾಕೆ ಅಂತ, ಅಥವಾ ಅವ್ರಿಗೆ ನೀವು ಫೀಡ್ಬ್ಯಾಕ್ ಕೊಡಬೇಕು. ಅಂದ್ರೆ ಡಲ್ ಆಗಿರೋದು ಇಲ್ಲಿ ಗ್ರೂಪ್ ಅಲ್ಲಿ ಏನೋ ಹೇಳ್ಬೇಕು ಅಂತ ನಿಮ್ಗಿದೆ, ಬಟ್ ಸಹಾನುಭೂತಿಯಿಂದ ಹೇಗೆ ಹೇಳೋದು? ನನಗೆ ಗ್ಯಾರಂಟಿ ಇದೆ ನೀವು ಹೇಳ್ತೀರಾ ಅಂತ. ಹಾಯ್ ಮೇಡಮ್. ಹಾಯ್ ಮೇಡಮ್. ಏನ್ ಮಾಡ್ತಿದ್ರಿ? ಅಡ್ಗೆ ಏನ್ ಮಾಡಿದ್ರಿ? ರೊಟ್ಟಿ ಪಲ್ಯ ಮಾಡಿದ್ದೀನಿ. ಹೌದಾ? ಓಕೆ. ಯಾಕೆ ಇವತ್ತು ಸ್ವಲ್ಪ ಏನೋ ಮುಖದಲ್ಲಿ ಚೇಂಜಸ್ ಕಾಣ್ತಿದೆ? ಹೌದಾ? ಆತರ ಏನು ಇಲ್ವಲ್ಲ, ತುಂಬಾ ಚೆನ್ನಾಗಿದ್ದೀನಿ. ಸ್ವಲ್ಪ ಕಮ್ಮಿ, ನಿಮ್ಗೆ ಏನೋ ಮುಖದಲ್ಲಿ ಚೇಂಜಸ್ ಕಾಣ್ತಿದೆ. ನಿಮ್ಮ ದೃಷ್ಟಿಯಲ್ಲಿ ಅನ್ನಿಸ್ತಾ ಇರ್ಬೋದು, ಬಟ್ ನಾನ್ ಚೆನ್ನಾಗೇ ಇದ್ದೀನಿ. ಅಷ್ಟೇ ಹೇಳಕ್ಕಾಗತ್ತೆ, ಅಷ್ಟೇ ಗೊತ್ತಾಗುತ್ತೆ. ಗುಡ್ ಟ್ರೈ. ನೀವು ತುಂಬಾ ಹತ್ರ ಬಂದ್ಬಿಟ್ರಿ. ವೆರಿ ಗುಡ್. ನಾ ಹೇಳಿಲ್ವಾ, ಐ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಅಲ್ಲಿ ಇನ್ ಯು. ಸೊ ಗೈಸ್, ಎಕ್ಸಲೆಂಟ್. ಸುನೀತಾ, ಯು ವಾಂಟ್ ಟು ಗಿವ್ ಇಟ್ ಎ ಟ್ರೈ? ನೀವು ಟ್ರೈ ಮಾಡ್ತೀರಾ? ನೀವು ಮಾಡಿದ್ರಾ ಯಾರಿಗಾದ್ರು? ನೀವು ಮಾಡಿಲ್ಲ, ನೀವು ಮಾಡಿ, ಆಮೇಲೆ ನಾನು ಹೇಳ್ತೀನಿ ಹೇಗೆ ಅಂತ ಹೇಳ್ಬಿಟ್ಟು. ಓಕೆ, ಈಗ ನಾನೇ ಬೇಜಾರಾಗಿದ್ದೀನಿ ಹೇಳಿ. ಮ್ಯೂಟ್ ಮಾಡ್ಕೊಂಡಿದ್ದೀರಾ ಮೇಡಮ್? ನಮಸ್ತೆ ಸರ್. ನಮಸ್ತೆ, ಹೇಳಿ ಮೇಡಮ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ನನ್ಗೇನಾಗಿದೆ ಗಾಡಿ? ಸರ್, ಯಾಕೋ ಇವತ್ತು ಫೇಸ್ ಚೇಂಜ್ ಕಾಣಿಸ್ತಾ ಇದೆ ಸರ್ ನಿಮ್ದು. ನೀವು ಕನ್ನಡಕ ಚೇಂಜ್ ಮಾಡ್ಕೊಳ್ರಿ. ಸರ್, ನಾನ್ ಕನ್ನಡಕನೇ ಬಂದಿಲ್ಲ ಸರ್. ನಿಮ್ಗೆ ಗೊತ್ತಿಲ್ಲಪ್ಪ, ನಿಮ್ಗೆ ಯಾಕೆ ಈ ತರ ಅನಿಸ್ತಾ ಇದೆ ಅಂತ. ನಿಮ್ ದೃಷ್ಟಿಕೋನ ಏನಿದೆಯೋ, ನೀವು ಯಾರ ಹತ್ರ ಜಗಳ ಮಾಡ್ಕೊಂಡ್ ಬಂದ್ರು ಮನೆಯಲ್ಲಿ, ನಿಮ್ ಮೂಡ್ ಹೇಗಿದೆಯೋ, ಹಂಗೆ ಯಾಕೆ ಆ ಥರ ಹೇಳ್ತೀರಾ? ಸರ್, ನಮ್ ಒಂದೇ ಫ್ಯಾಮಿಲಿ ಅಲ್ವಾ, ಅದಕ್ಕೆ ಎಲ್ರು ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಇದ್ದೀನಿ.
ಚೆನ್ನಾಗಿದೆ, ನನಗೇನಾಗಿದೆ? ನಿಮ್ಗೆ ಯಾಕೋ ಅನ್ಸುತ್ತೆ? ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇದೆ ಸರ್, ಡಲ್ ಆಗಿದೆ ಸರ್ ಫೇಸ್. ಡಲ್ ಅಂದ್ರೆ ಯಾವ ರೀತಿ? ಸ್ವಲ್ಪ ಬೇಜಾರಾಗಿದ್ದೀರಾ ಅಂತ ಅನಿಸ್ತಾ ಇದೆ. ಬೇಜಾರಾಗಿದ್ದೀನಿ ಅಂತ ಅನಿಸ್ತಾ ಇದೆಯಾ? ಹೇಗೆ ಅನಿಸ್ತಾ ಇದೆ? ಯಾಕೆ ಆಗೋದಿಲ್ಲ. ಅನಿಸ್ತಾ ಇದೆ? ನಿಮ್ಗೆ ಹೇಳ್ಬೇಕು ಫೇಸ್ ಅಂತ ಏನ್ ಡಲ್ ನನಗೆ ಇವಾಗ? ನಿಮ್ಗೆ ಹೇಳ್ಬೇಕು ಅಂತ ಏನು? ಡಲ್ ಆಗಿದೆ ಸರ್, ಮುಖ ಎಲ್ಲ ಜೋತ್ ಬಿದ್ದಾಗ ಕಾಣಿಸ್ತಾ ಇದೆ. ನಾನು ಇರೋದೇ ಹಾಗೆ. ಕೇಳಿ, ಯಾರು ಬೇಕಾದ್ರೂ ಕೇಳಿ, 1 ವರ್ಷದಿಂದ ಇದ್ದೀನಿ. ನಾನಿರೋದೇ ಹಾಗೆ. ನಿಮ್ಮ ಮೂಡ್ ಏನಿದೆಯೋ ಅದು ಗೊತ್ತಿಲ್ಲಪ್ಪ. ಮನೇಲಿ ಯಾರ ಹತ್ರ ಜಗಳ ಮಾಡ್ಕೊಂಡ್ಬಂದು ನಮ್ಮ ಹತ್ರ ಈ ತರ ಹೇಳ್ತಾ ಇದ್ದಾರೆ. ಸರ್ ಒಂದೇ ಫ್ಯಾಮಿಲಿ ಎಲ್ರು ಚೆನ್ನಾಗಿರ್ಬೇಕು ಅಂತ ಒಂದ್ ಕನ್ಸನ್ಗೆ ಕೇಳ್ತಾ ಇದ್ದೀನಿ ಸರ್. ಓ, ಅಂದ್ರೆ ನಾನು ಫ್ಯಾಮಿಲಿಯಲ್ಲಿ ಚೆನ್ನಾಗಿಲ್ವಾ? ಸರ್ ಆ ತರ ದಯವಿಟ್ಟು ಆ ಅಲ್ಲ ಥರ ಎಲ್ಲ ಸರ್, ಹೇಳ್ಬೇಡಿ ಎಲ್ಲ ಪ್ಲೀಸ್. ನಾವು ನೀವು ಒಂದೇ ದಯವಿಟ್ಟು ಆ ಥರ ಫ್ಯಾಮಿಲಿ. ಎಲ್ಲ ಹೇಳ್ಬೇಡಿ. ನನಗೂ ಗೊತ್ತಿದೆ ಫ್ಯಾಮಿಲಿ ಏನಂತ ಹೇಳ್ಬಿಟ್ಟು ಬೆಲೆ ಕೊಡ್ಬೇಕು ಅಂತ ಹೇಳಿ. ನೀವು ಅದನ್ನ ನಾನು ಕಲ್ಸ್ಕೊಡ್ಬೇಕಾಗಿಲ್ಲ. ಎಲ್ರು ಚೆನ್ನಾಗಿರ್ಬೇಕಲ್ವಾ ಸರ್, ನಾವು ನೀವು ಎಲ್ಲ ನೀವು ಒಂದೇ ಯಾಕ್ರಿ ಫ್ಯಾಮಿಲಿ ಪದೇ ಅಲ್ವಾ? ಪದೇ ಚೆನ್ನಾಗಿಲ್ಲ ಅಂತ ಹೇಳಿದೀರಾ? ನಾನು ಚೆನ್ನಾಗೇ ಇದೀನ್ರಿ. ಚೆನ್ನಾಗಿಲ್ಲ ಅಂತ ನೀವೇ ನನಗೆ ಹೇಳ್ಕೊಡ್ತಾ ಇದ್ದೀರಾ. ಆ ತರ ನಿಮ್ಗೆ ಫೇಸ್ ಯಾಕೆ ಅಲ್ಲಿ ಹಂಗ್ ಅನ್ಸುತ್ತೆ? ಕಾಣಿಸ್ತಾ ಇದೆ ಸರ್ ಯಾರಿಗೆ ಕಾಣಿಸ್ತಾ ಇದೆ? ನನ್ನ ನಿಮ್ಗೆ. ಫೇಸ್ ಇರೋದೇ ಹಾಗೆ ಅಂತ ಹೇಳ್ತಿದ್ದೀನಿ. ನಾನು ಚಿಕ್ಕ ವಯಸ್ಸಿನ ಫೋಟೋ ನಿನ್ನೆ ತೋರಿಸ್ಲಾ ಮೊನ್ನೆ ಎಲ್ಲ ನಿಮ್ಗೆ? ಫೇಸ್ ನಿನ್ನೆ ನಾನು ಮೊನ್ನೆ ಎಲ್ಲ LKG ಫೇಸ್ ಒಬ್ಬ ಫೋಟೋ ತೋರಿಸ್ಲಾ? ಅವಾಗ್ಲೂ ಚೇಂಜ್ ಹಂಗೇ ಆಗಿದೆ. ಇರೋದು ನನ್ನ ಫೋಟೋ. ಅಲ್ಲ ಸರ್, ನಿನ್ನೆ ಚೆನ್ನಾಗಿತ್ತು ಫೇಸ್, ಕ್ಲಾಸ್ ಅಲ್ಲಿ ನೋಡಿದಾಗ ಇವತ್ತು ಸ್ವಲ್ಪ ಅಗೇನ್ ಅಗೇನ್ ಚೇಂಜ್ ಅಗೇನ್ ಆಗಿದೆ. ಕಮ್ ಬ್ಯಾಕ್ ಅಗೇನ್, ಪ್ಲೀಸ್ ರಿಪೀಟ್. ಹೇಳಿ. ನಿನ್ನೆ ನಿನ್ನೆ ಕ್ಲಾಸ್ ಅಲ್ಲಿ ನೋಡಿದಾಗ ಚೆನ್ನಾಗಿತ್ತು, ನಿನ್ನೆ ಕ್ಲಾಸ್ ಅಲ್ಲಿ ನೋಡಿದಾಗ ಚೆನ್ನಾಗಿತ್ತು, ವೆರಿ ಇವತ್ತು ಗುಡ್, ಸ್ವಲ್ಪ ಡಲ್ ಆಗಿ ಎಕ್ಸಲೆಂಟ್, ಕಾಣಿಸ್ತಾ ಇತ್ತು. ಎಕ್ಸಲೆಂಟ್, ಎಕ್ಸಲೆಂಟ್. ಯು ಆರ್ ವೆರಿ ಕ್ಲೋಸ್ ಗೈಸ್. ಸುನೀತಾ ರಾಜು, ಎಸ್, ಕಾನ್ವರ್ಸೇಷನ್ ಜಾಸ್ತಿ ಆಗಿದ್ದಕ್ಕೆ ಅವರು ಅವರ ಇದನ್ನೆಲ್ಲ ಬಳಸ್ತಾ ಇದ್ರು. ದಿಸ್ ಇಸ್ ವೆರಿ ಕ್ಲೋಸ್. ಸೊ ಸಿಂಪಲ್ ಸಹಾನುಭೂತಿ ಇಸ್ ಟೆಕ್ನಿಕ್ ಇಸ್ ನಥಿಂಗ್ ಎಲ್ಸ್, ನಥಿಂಗ್ ಎಲ್ಸ್. ನೋಡ್ತಿದ್ದೀವಿ ಅವ್ರನ್ನ ಬೇಜಾರಾಗಿದ್ದಾರೆ. ಈಗ ಅವ್ರು ಹೇಳಿದ್ರು ಏನಂತ, ಸರ್ ನಿನ್ನೆ ನಾನೊಂದ್ಸತಿ ಕ್ಲಾಸಲ್ಲಿ. ಸೌಭಾಗ್ಯ ಲಕ್ಷ್ಮಿಗೆ ಹೇಳಿ ಟ್ರೈ ಮಾಡ್ಬೋದಾ? ಮಾಡಿ ಮಾಡಿ, ನೀವು ಟ್ರೈ ಮಾಡಿ. ಯಾರು ಬೇಜಾರು ಸೌಭಾಗ್ಯ ಮಾಡ್ಕೊಳ್ಳೋದು ಈಗ? ಲಕ್ಷ್ಮಿ ಯಾರು ಹೇಳಿಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೆ. ಓಕೆ, ಸೌಭಾಗ್ಯಲಕ್ಷ್ಮಿ ಬೇಜಾರು ಮಾಡ್ಕೋಬೇಕಾ? ಈಗ ನೀವು ಬೇಜಾರು ಮಾಡ್ಕೋಬೇಕಾ? ಇಲ್ಲ ಸೌಭಾಗ್ಯ ಲಕ್ಷ್ಮಿ ಬೇಜಾರ್ ಮಾಡಿ. ಓಕೆ, ಆಯ್ತು ಮಾಡ್ಕೊಳ್ಳಿ ಹೇಳಿ. ಮೇಡಮ್. ಸೀರಿಯಸ್ ಆಗಿರಿ, ನಗ್ಬಾರ್ದು. ನಮ್ಮ ಮೇಡಮ್ ಬಂದ್ಬಿಟ್ಟಿದ್ದಾರೆ ಅನ್ಬಿಟ್ಟು ಅಲ್ಲ ಈ ಅನ್ಬಿಡೋದಿಲ್ಲ. ಓಕೆ, ಸರಿ ಸರಿ. ಓಕೆ ಮೇಡಮ್, ಗೋ ಹೆಡ್. ಹಾಯ್ ಸೀರಿಯಸ್ ಸೌಭಾಗ್ಯ ಆಗಿದೆ. ಲಕ್ಷ್ಮಿ. ಹಾಯ್ ಸೌಭಾಗ್ಯ ಹಾಯ್ ಲಕ್ಷ್ಮಿ. ಮೇಡಮ್. ಹಾಯ್ ಮೇಡಮ್. ಹೇಗಿದ್ದೀರಾ? ಮಾಮೂಲಿ. ಅನ್ಸ್ತಿಲ್ವಲ್ಲ ನನ್ಗೆ. ಏನೋ ಚಂದ್ರನ್ ನೆನ್ನೆ ನೋಡಿದ್ರೆ ಚಂದ್ರನ್ ತರ ಹೊಳಿತಾ ಇತ್ತು ಮುಖ, ಇವತ್ ಯಾಕೋ ಚಂದ್ರನ್ ಮೇಲೆ ಒಂದು ಕಪ್ಪು ಕಲೆ ಆದಂಗಿದೆಯಲ್ಲ, ಯಾಕೆ? ಆ ತರ ಏನು ಇಲ್ಲ ಅಲ್ಲ. ಆಫೀಸಿಂದ ಲೇಟ್ ಆಗಿ ಬಂದೆ, ಸ್ವಲ್ಪ ತಲೆ ನೋವ್ತಾ ಇತ್ತು. ಹೊರಗಡೆ ಓಡಾಡ್ಕೊಂಡು ಬಂದೆ, ತಲೆ ಸುಸ್ತಾದಂಗಾಯ್ತು. ಸ್ವಲ್ಪ ರೆಸ್ಟ್ ಮಾಡಿದೆ, ಸರ್ದು ಕ್ಲಾಸ್ ಇದೆ ಅಂತ ಇವಾಗ ಬಂದು ಕುತ್ಕೊಂಡೆ. ಆಕ್ಚುಲಿ ಸಿಕ್ಕಾಪಟ್ಟೆ ತಲೆ ಹೊಡಿತಾ ಇತ್ತು, ಅದು ಓಕೆ ಕ್ಲಾಸ್ಗೆ ಮೇಡಮ್, ಬಂದಿದ್ದೀನಿ. ನಾನೇ ತಪ್ಪು ತಿಳ್ಕೊಂಡೆ ಅನ್ಸುತ್ತೆ, ಸಾರಿ. ಇಟ್ಸ್ ಓಕೆ ಮೇಡಮ್. ವೆರಿ ಇಲ್ಲಿ ಪವರ್ಫುಲ್, ನನ್ ಎಕ್ಸಲೆಂಟ್. ರೀಸನ್ ಇದ್ದಿದ್ದೆ ಇದು ಮೇಡಮ್. ಬೆಳಗ್ಗೆ ಇವಾಗ ಕ್ಲಾಸ್ ಸ್ಟಾರ್ಟ್ ಆದಾಗ ಇದೇ ಇದಿತ್ತು ನನ್ನಲ್ಲಿ. ಏನ್ ಮಾಡೋದು ಎಕ್ಸಲೆಂಟ್, 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 ಎಕ್ಸಲೆಂಟ್. ಸರ್? ಇವಾಗ So, ನಾನ್ ಕೋಪ ಮಾಡ್ಕೊಳ್ತೀನಿ ಸರ್, ನಾನ್ ಕೋಪ ಮಾಡ್ಕೊಳ್ತೀನಿ. ನೀವೇ ನನ್ಗೆ ಹೆಂಗೆ ಹೇಳ್ತೀರಾ ಹೇಳಿ ಸರ್. ಆಯ್ತು. ಯಾ ಸರ್ ಮಂಜುಶ್ರೀ, ಆರ್ ದೇರ್? ಮಂಜುಶ್ರೀ, ನಿಮಗೆ ಇದು ಇಂಪಾರ್ಟೆಂಟ್. ಸರ್ ಒಂದ್ ನಿಮಿಷ. ಅದೇ ನಾನು ನಿಮ್ಗೆ ಒಂದು ನಿನ್ನೆ ಇನ್ಸಿಡೆಂಟ್ ನಡೆದಿರೋದು, ಮೊನ್ನೆ ಇನ್ಸಿಡೆಂಟ್ ಒಂದು ನಡೀತು. ಒಂದು ಆಟೋ ಡ್ರೈವರು ಒಂದು 15 ಜನ ಇವ್ರನ್ನ ಪ್ಯಾಸೆಂಜರ್ನ ಕರ್ಕೊಂಡ್ ಬರ್ತಾ ಇದ್ರು. ನನ್ ಪಾಡಿಗೆ ನನ್ನ ಕೊಲಿಗ್ನ ಹಿಂದೆ ಹಾಕೊಂಡು ಗಾಡಿನಲ್ಲಿ ಬರ್ತಾ ಇದ್ದೆ. ನಾನ್ ಕಾಮನ್ ಆಗಿ ಒಂದೇ ವೇನಲ್ಲಿ ಬರ್ತಾ ಇದೀನಿ. ಅವ್ನ್ ಏನ್ ಹೇಳ್ತಾ ಇದ್ದಾನೆ, ನೀವು ತೂರಾಡ್ಕೊಂಡ್ ಬರ್ತಾ ಇದ್ದೀರಾ ಅಂದ್ರು. ನಾನು ಒಂದು ಮೇ ಬಿ ಇದ್ರು ಇರ್ಬೋದೇನೋ ಸ್ಟಾಪ್ ಮಾಡಿದೆ. ಏನ್ ಸರ್ ಏನಾಯ್ತು ಅಂತ ಕೇಳ್ದೆ. ಸರ್ ಏನಾಯ್ತು, ನನ್ನನ್ನ ಏನೋ ಅಂತೀಯ ನೀನು ಅಂತ ಅವ್ರ ಪ್ರಶ್ನೆ ಆಯ್ತು. ಅವಾಗ ಅವ್ರು ನನ್ನ ಹಿಂದೆ ಇದ್ರಲ್ಲ, ಅವ್ರು ಏನೋ ಅಂತ ಹೇಳಿಲ್ಲ, ಏನ್ ಸರ್ ಏನಾಯ್ತು ಅಂತ ಕೇಳಿತ್ತು ಅಂತಂದ್ರು. ನೀವು ಹಿಂಗಿಂಗೆ ಬಂದ್ರಿ ನೀವು ಅಂತಂದ್ರು. ಸರ್ ಅಲ್ಲಿ ಹಳ್ಳ ಇತ್ತು. ನಾನು ಎಷ್ಟು ಕೂಲಾಗಿ ಹೇಳ್ತಾ ಇದ್ದೀನಿ, ಸರ್ ಅಲ್ಲಿ ಹಳ್ಳ ಇದೆ, ಹಳ್ಳ ಇರ್ಬೇಕಾದಾಗ ನಾನ್ ಸೈಡ್ಗೆ ಬಂದಿರೋದು ನಿಜ, ಹಂಗ ಅಂದ್ಬಿಟ್ಟು ನಾನು ಹಿಂಗೆಲ್ಲ ಬಂದಿಲ್ಲ ಸರ್ ಅಂತಂದ್ರೆ, ಅವ್ರು ಕೇಳೋ ಮಟ್ಟಕ್ಕೆ ಇಲ್ಲ. ನೀವು ಅಂತಲ್ಲ, ನೀವು ಅಧಿಕಾರದಲ್ಲಿದ್ರೆ ನೀವ್ ಜಾಸ್ತಿ ಮಾತಾಡ್ಬೇಡಿ. ಅಧಿಕಾರದಲ್ಲಿದ್ರೆ ನಮ್ ದುಡ್ಡಲ್ಲಿ ನೀವು ಜೀವನ ಮಾಡ್ತಾ ಇರೋದು,
ಅದ್ ಏನೇನೋ ಹೇಳ್ಬಿಟ್ಟ. ಅವಾಗ ಅನ್ಸ್ತು ಇವನು ಫುಲ್ಲು ಏನೋ ಹೈ ಪಿಚ್ಗೆ ಹೋಗ್ಬಿಟ್ರೆ, ಜೋರಾಗಿ ಕಿರ್ಚಾಡ್ಬಿಟ್ರೆ ಇವನು ನಾವು ಬಿಟ್ಬಿಡ್ತೀನಿ ಅಥವಾ ನಾನೇನ ಸುಮ್ನೆ ಆಗ್ಬಿಡ್ತೀನಿ ಅಥವಾ ಭಯ ಬಿದ್ದು ಹೋಗ್ತಾರೆ ಅನ್ನೋ. ನಾನು ಅಂದೆ ನಿಧಾನಕ್ಕೆ, ಬಾಪ್ಪ ಕೆಳಗಡೆ ಇಳ್ದ್ಬಿಟ್ಟು ಅಲ್ಲಿ ಬಾ, ನಿಂತ್ಕೋ ಬಾ ಅಂಗಡಿ ಮುಂದೆ, ನಾನು ಬರ್ತೀನಿ ಅಲ್ಲಿ ಸ್ಟೇಷನ್ ಅಲ್ಲಿ ಪೊಲೀಸ್ನವ್ರು ಕರೆಸ್ತೀನಿ, ಒಂದ್ ಕಾಲ್ ಮಾಡಿದ್ರೆ ಬರ್ತಾರೆ ಇಲ್ಲಿಗೆ, ನಾನು ಇವಾಗ್ಲೇ ಫೋನ್ ಮಾಡ್ತೀನಿ ಅಂತಂದೆ. ಹಂಗಂದ ತಕ್ಷಣ ನಾನು ಆ ಗಾಡಿನ ಸೈಡ್ಗೆ ಹಾಕೊಂಡೆ. ಅವನು 15 ಜನ ಪ್ಯಾಸೆಂಜರ್ ಇಟ್ಕೊಂಡಿದ್ನಲ್ಲ ಹಿಂದೆ ಮುಂದೆ ಎಲ್ಲ, ಇದು 15 ಜನ 15 ಜನ, ಒಬ್ರು ಹಾ. ಇಬ್ರಲ್ಲ ಸರ್. ಅಂದ್ರೆ ಯಾವ ಹ್ಮ್ ತರ ಅಂದ್ರೆ ಈ ಗಾರ್ಮೆಂಟ್ಸ್ ಹೋಗ್ತಾರಲ್ಲ ಸರ್ ಜನಗಳು, ಹ್ಮ್ ಅವನ ಪಾಪ ಎಷ್ಟೊಂದ್ ಜನ ಕುಣ್ಸ್ಕೊಂತಾರಲ್ಲ, ಈ ಕಡೆ ಆ ಕಡೆ, ಆಮೇಲೆ ಈ ಕಡೆ 2 ಜನ, ಈ ಕಡೆ 2 ಜನ, ಹಿಂದ್ಗಡೆ 10 ಜನ ಹಂಗ್ ಕುಣ್ಸ್ಕೊಂತಾರೆ. ಅವ್ನ್ ಆಕ್ಚುಲಿ ಹಾಕೊಂಡಿರೋದ್ ತಪ್ಪು, ಹಂಗನ್ಬಿಟ್ಟು ನಾವ್ ಹೇಳಕ್ಕಲ್ಲ, ಅವ್ನ್ ಜೀವನ ಅದು, ಅದನ್ನ ನಾನ್ ಬ್ಲೇಮ್ ಹ್ಮ್ ಮಾಡ್ತಾ ಇಲ್ಲ. ಆದ್ರೆ ಅವ್ನ್ ಮಾತಾಡಿತ್ತು ಅಲ್ಲಿ ನನ್ಗನ್ಸ್ತು ಅಷ್ಟು ಜನ ಲೇಡೀಸ್ ಕೂತಿರೋದ್ರ ಮುಂದೆ ಅವನ ಪ್ರೌಡ್ನೆಸ್ ತೋರ್ಸ್ಕೊಳಕ್ ಹಂಗ್ ಮಾತಾಡ್ದ ಅಂತ ಒಂದ್ ಕಡೆ ಅನ್ಸ್ತು. ಒಂದ್ ಕಡೆ ಹ್ಮ್ ಬನ್ನಿ ಕೆಳಗಡೆ ನಿಂತ್ಕೊ ಬನ್ನಿ, ನಾನ್ ಪೊಲೀಸ್ನವ್ರನ್ನ ಕರೆಸ್ತೀನಿ, ನಾನಂತ ಬನ್ನಿ ನಾನೇ ಸ್ಟೇಷನ್ ಹತ್ರ ಬರ್ತೀನಿ ಅಂದ ತಕ್ಷಣನೇ ಓಟೋಗ್ಬಿಟ್ಟ ಮುಂದಕ್ಕೆ. ಸೊ ಆ ಸಿಚುವೇಶನ್ ನೀವೇನ್ ಮಾತಾಡ್ತಾ ಇದ್ರಿ, ಅವ್ರಿಗೆ ಏನಂತ ಹೇಳ್ತಾ ಇದ್ರಿ, ನಾನ್ ಹೇಳಿದ್ ಹ್ಮ್ ತಪ್ಪಾ ಅಥವಾ ಇನ್ನೂ ಇದ್ರಲ್ಲಿ ಹೇಳ್ಬೇಕಾಗಿತ್ತಾ? ಏನೇನೋ ಏನೇನೋ ಹೇಳ್ತಾವ, ನನ್ನ ಹೋಗೋ ಬಾರೋ ಅನ್ಬಿಟ್ಟ ನೀನು, ಏನೇನೋ ಹ್ಮ್ ಏನದು ನೀನು, ನಿನಗೆ ದುಡ್ಡು ಕೊಡ್ತಾ ಇರೋದ ಸಂಬಳ, ನೀನ್ ದುಡಿತಾ ಇರೋದೇ ನಮ್ಮಿಂದಾನೇ ನೀವು ತಿಂತಾ ಇರೋದು, ಏನ್ ಇಷ್ಟೊಂದು. ಅವಾಗ ಅನ್ಸ್ತು ನೀವ್ ಹೇಳ್ದಂಗೆ ಫಸ್ಟ್ ಅವನು ಸೈಕೋನೋ ಇಲ್ವೋ ಅಂತ ಯೋಚನೆ ಮಾಡಿ ಅಂತ. ನಾನು ಅವಾಗ ಅನ್ಸ್ತು, ಓ ಇವನ್ನೆಲ್ಲ ಹೆಂಗ್ಸ್ರ ಮುಂದೆ ಇದಾರಲ್ಲ, ಎಲ್ಲ ಹುಡುಗಿರ್ ಇದಾರಲ್ಲ, ಅದಕ್ಕೆ ಇವ್ನ್ ಬಿಲ್ಡಪ್ ತಗೋತಾ ಇದ್ದಾನೆ ಅಂತ ಫಸ್ಟ್ ಅನ್ಸ್ಬಿಡ್ತು ಸರ್ ಅವನ ಬಗ್ಗೆ. ಹ್ಮ್ ಅವ್ನು ಕೂಲಾಗಿ ಬನ್ನಿ ಈ ಕಡೆ ನಿಂತ್ಕೊಳ್ಳಿ ಅಂದ್ರೆ ಬರ್ಲಿಲ್ಲ ಸರ್ ಅವನು. ಸೊ ನೀವ್ ಯಾ ಅಂತ ಸಿಚುವೇಶನ್ ಏನ್ ಮಾಡ್ತೀರಾ? ನನ್ಗೆ ಅದ್ ಬೇಕಾಗಿತ್ತು. ಓಕೆ, ಅದು ಮಾಡೋಣ. ಮತ್ತೆ ಈಗ ನೀವು ದುಃಖದಲ್ಲಿದ್ದೀರಾ, ಹಾ ಸರ್. ಇದೇ ರಿಲೇಟೆಡ್ ಟಾಪಿಕ್ ಇರೋದ್ರಿಂದ ಅದು ಫಸ್ಟ್ ಮುಗಿಸ್ಬಿಡೋಣ. ಹ್ಮ್. ದುಃಖದಲ್ಲಿದ್ದೀರಾ, ಹ್ಮ್ ಪಾತ್ರದಲ್ಲಿ ಹೋಗಿ ಇಳಿಯಿರಿ ತಲ್ಲೀನರಾಗಿ. ಪಾತ್ರದಲ್ಲಿ ಅಂದ್ರೆ ಇವಾಗಿನ ಸಿಚುವೇಶನ್ ಏನಿದ್ನೋ ಅದನ್ನ ಹೇಳ್ತೀನಿ. ಅಲ್ಲಪ್ಪ, ಈಗ ನೀವು ಏನ್ ಮಾಡ್ತಾ ಇರ್ತಾ ಇದ್ರಿ, ನೀವು ದುಃಖದಲ್ಲಿದ್ದೀರಾ, ನಮ್ಮ ಟೀಮಲ್ಲಿ ಒಬ್ರು ದುಃಖದಲ್ಲಿದ್ದೀರಾ, ನಾನ್ ಅದನ್ನ ದುಃಖದಲ್ಲಿ ಸಹಾನುಭೂತಿ ಇದ್ದೀರಾ, ಬೇಜಾರಾಗಿದ್ದೀರಿ ಅಂತ ಗೊತ್ತಾಗತ್ತೆ ನಮ್ಗೆ. ಬೇಜಾರ ಅಂದ್ರೆ ಟಯರ್ಡ್ನೆಸ್ ಇದೆ, ನನ್ನ ಮೈಂಡ್ ಅಲ್ಲಿ ಟಯರ್ಡ್ನೆಸ್ ಇದೆ ನನಗೆ. ಓಕೆ ಹೇಳಿ. ಓಕೆ, ಹ್ಮ್ ಅದು ನಾನು ನಿಮ್ಗೆ ಹೇಳಬೇಕು, ಫೀಡ್ಬ್ಯಾಕ್ ಹ್ಮ್ ಅಲ್ವಾ? ಫೀಡ್ಬ್ಯಾಕ್ ಹೇಳಬೇಕು, ಯಾಕಂದ್ರೆ ನಾನು ಹಾಗೆ ಬಿಟ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ ನೀವು, ನಾವೆಲ್ಲ ಹ್ಮ್ ಎಂಜಾಯ್ ಮಾಡ್ತಾ ಇರ್ತೀವಿ, ನೀವು ಎಂಜಾಯ್ ಮಾಡಲ್ಲ, ನಂಗೆ ದುಃಖ ಆಗುತ್ತೆ. ನಿಮ್ಮ ಆಕ್ಟಿವ್ ಪಾರ್ಟಿಸಿಪೇಷನ್ ನಮಗೆ ಬೇಕು ಹ್ಮ್ ಹ್ಮ್ ಅಲ್ವಾ? ಅದರಿಂದ ನಾನು ನಿಮ್ಗೆ ಹೇಳಬೇಕು ಅಲ್ವಾ? ಸೊ ಫಸ್ಟ್ ಟೈಮ್ ವಿ ಲರ್ನ್ಟ್, ಹೇಗೆ ಆಯ್ತು, ಅದ್ರ ಪರಿಣಾಮಗಳಾಯ್ತು. ಸೆಕೆಂಡ್ ಟೈಮ್ ಇವಾಗ ಕಲಿತಾ ಇದ್ದೀವಿ. ಓಕೆ, ಹ್ಮ್ ರೆಡಿ? ಓಕೆ ಸರ್. ಬೇಜಾರಾಗಿರಿ, ಅವಾಗ್ಲಿರೋ ಥರ ಇದ್ದೀರಿ, ಯಾಕೆ ನಿಮ್ಮ ಮುಖದಲ್ಲಿ ಕಳೆ ವಾಪಸ್ ಬಂದ್ಬಿಟ್ಟಿದೆ. ಆತರ ಏನಿಲ್ವಾ? ಪಾತ್ರದಲ್ಲಿ ಹೋಗಿ, ಅವಾಗ್ಲೇ ಇದ್ರು ಹಂಗೋಗಿ, ಹಂಗೆ ಇದೀನಿ. ಅವಾರ್ಡ್ ಸಿಗ್ಬೇಕು, ಆ ಥರ ಆಕ್ಟಿಂಗ್ ಮಾಡ್ಬೇಕು. ಹ್ಮ್ ಓಕೆ, ರೆಡಿ, ಸ್ಟಡಿ. ಯಾ, ಹಾಯ್, ಗುಡ್ ಮಾರ್ನಿಂಗ್ ಸೌಭಾಗ್ಯಲಕ್ಷ್ಮಿ, ಸರ್ ನಮಸ್ತೆ ಸರ್. ಹೇಗಿದ್ದೀರಿ? ಪರವಾಗಿಲ್ಲ ಸರ್, ಆರಾಮಾಗಿದ್ದೀನಿ. ಹೌದಾ? ಹ್ಮ್ ವಾವ್, ಸೂಪರ್. ನಿನ್ನೆ ನೀವು ಎಷ್ಟು ಅದ್ಭುತವಾಗಿದ್ರೆ ಗೊತ್ತಾ, ಏನ್ ಮಾತಾಡ್ತಾ ಇದ್ರಿ, ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ಬೇಕು ಅಂತ ಅನಿಸ್ತಾ ಇತ್ತು ನನಗೆ. ಹೌದಾ? ಸೂಪರ್ ಹ್ಯಾಡ್ ದಟ್ ಎನರ್ಜಿ. ಹಾಗೆ ಮಾತಾಡ್ತಾ ಇದ್ದೀನಲ್ಲ ಸರ್, ಏನು ಸ್ಪೆಷಲ್ ಆಗಿ ಏನು ಅನ್ಸ್ತಾ ಇಲ್ಲ. ನೀವೇನೋ ಓವರ್ ಎಕ್ಸೈಟ್ ಅಲ್ಲಿ ಹೇಳ್ತಾ ಇದ್ದೀರಾ ಅಂತ ನನಗೆ ಅನ್ಸ್ತಾ ಇದೆ. ನಾನು ಇವತ್ತಿನ ಬಗ್ಗೆ ಮಾತಾಡಲಿಲ್ಲ, ನಿನ್ನೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಅದನ್ನೇ ಹೇಳ್ತಾ ಇರೋದು, ನಿನ್ನೆ ಬಗ್ಗೆ ನನಗೆ ಹಂಗ ಅನ್ಸಿಲ್ಲ. ಬಟ್ ಹ್ಮ್ ನಿಮ್ಗೆ ಇವಾಗೂ ನಾನು ನಿನ್ನೆ ಇದ್ದಂಗೆ ಇವತ್ತು ಇರೋದು ಅಂತ ನಾನು ಹೇಳ್ತಾ ಇದ್ದೀನಿ. ಅವ್ರು ನಿನ್ನೆ ಇದ್ದಂಗೆ ಇದೀರಾ ಅಂತ. ಬಟ್ ಇದೀನಿ, ಯಾ, ಅದೇ ಮೂಡಲ್ಲೇ ಇದ್ದೀನಿ ಅಂತ. ನಿನ್ನೆ ನೀವು ಆ ತರ ಏನೇನು ಮಾತುಗಳಿಗೆ ಆಕ್ಟಿವ್ ಆಗಿ ನೀವು ಪಾರ್ಟಿಸಿಪೇಟ್ ಮಾಡಿದ್ರಿ, ಅದೆಲ್ಲ ಎಷ್ಟು ಸ್ಫೂರ್ತಿಯಾಗಿತ್ತು ಗೊತ್ತಾ. ವಿ ಆಲ್ ಎಂಜಾಯ್ಡ್ ಆಕ್ಚುಲಿ. ಹೌದಾ? we really enjoyed. Super, excellent. Thank you so much for that. Thank you so much. Okay, I'm stopping here. What did you feel? ಏನು ಅನ್ನಿಸ್ತಿರ್ಲಿ? ನಿಮ್ಗೆ ಹರ್ಟ್ ಮಾಡ್ತಾ ಇದ್ದೀನಿ ಅನ್ನಿಸ್ತಾ, ಇಲ್ಲ ಏನಾದ್ರೂ ಹೇಳ್ತೀನಿ ಅನ್ನಿಸ್ತಾ ನಿಮ್ಮ ಬಗ್ಗೆ? ವಾಟ್ ಡಿಡ್ ಇಟ್ ಟ್ರಿಗರ್? ನನಗೆ ಏನ್ ಅನ್ಸ್ತು ಅಂದ್ರೆ, ನೆನ್ನೆ ತರ ಇಲ್ಲ ಅನ್ನೋದ್ರ ಬಗ್ಗೆ ನೀವು ಖುಷಿ ಕೊಡಕ್ಕೆ, ಅಂದ್ರೆ ನೆನ್ನೆ ತರ ಇಲ್ಲ ಅನ್ನೋದ್ರ ಬಗ್ಗೆ ಇವಾಗ ಪ್ರೆಸೆಂಟ್ ಅಲ್ಲಿ ನೀವು ಅದನ್ನ ಅರಿವು ಮಾಡ್ತಾ ಇದ್ದೀರಾ. ಇದು ನಾನು ಮೇಡಮ್ ಮಾತಾಡಿದ್ರಲ್ಲ, ಮೇಡಮ್ ಅವ್ರು ಕೇಳೋ ರೀತಿ ಇದೆಯಲ್ಲ, ಅವಾಗ ಕೇಳ್ದಾಗ ಅನಿತಾ ಮೇಡಮ್ ಕೇಳ್ತಾ ಇರ್ಬೇಕಾದಾಗ ನನಗೊಂದು ಯೋಚನೆ ಆಯ್ತು. ಅವಾಗ
ನಾನು ಓಪನ್ ಅಪ್ ಆದೆ. ಯಾಕೆ ಅಂದ್ರೆ ಮೇಡಮ್ ಒಂದು ಸಾಫ್ಟ್ ನೇಚರ್ ಅಲ್ಲಿ ಹೇಳಿದ್ರು. ಆಮೇಲೆ ಅವರು ಹೇಳೋ ರೀತಿನಲ್ಲಿ ನನಗೆ ಏನನ್ಸ್ತು ಅಂದ್ರೆ ನನ್ನಲ್ಲಿ ಇರೋ ಏನಾಯ್ತು ಇವಾಗ ಸಿಚುವೇಶನ್ ಅಲ್ಲಿ ಏನಾಯ್ತು ಅನ್ನೋದನ್ನ ಅವ್ರಿಗೆ ಹೇಳ್ಬೇಕು ಅನಿಸ್ತು. ಅಂದ್ರೆ ಮೇಡಮ್ ನಾನು ಬಂದೆ, ಆಫೀಸಿಂದ ಬಂದೆ, ತುಂಬಾ ಲೇಟ್ ಆಯ್ತು, ಅಂಗಡಿಗೆ ಹೋದೆ, ಅಲ್ಲಿಂದ ತಗೊಂಬರೋಷ್ಟೊತ್ತಿಗೆ ನಂಗೆ ತಲೆ ನೋವ್ತಾ ಇತ್ತು. ಸ್ವಲ್ಪ ಹೊತ್ತು ಮಲ್ಕೊಂಡೆ, ಕ್ಲಾಸ್ ಸ್ಟಾರ್ಟ್ ಆಯ್ತು, ನಾನು ಬಂದು ಕೂತ್ಕೊಂಡೆ, ಅದು ತಲೆನೋವು ಅಂತ ಹಿಂಗೆ ಹಿಡ್ಕೊಂಡೆ. ಸೊ ಇದನ್ನ ನಾನು ಓಪನ್ ಅಪ್ ಆದೆ ಮೇಡಮ್ ಹತ್ರ. ಅವಾಗ ಏನ್ ಅನ್ಸ್ತದ, ನನಗೂ ಅಷ್ಟೊಂದು ಹರ್ಟ್ ಆಗಿಲ್ಲ, ಮೇಡಮ್ ಕೇಳಿದ್ರು ನನಗೆ ಹರ್ಟ್ ಅನ್ಸಿಲ್ಲ. ಅಥವಾ ಇದು ಕೇಳ್ಬೋದು, ಓ ಇವತ್ತೇನು ಸ್ವಲ್ಪ ಟಯರ್ಡ್ ಆಗಿರಂಗಿದ್ದೀರಾ, ಹೌದು ಸರ್, ಹೌದು. ತಲೆನೋವಾ, ಹವರ್ ಯು ತಲೆನೋವಾ, ಹವರ್ ಯು ಡೂಯಿಂಗ್, ಕನ್ಸರ್ನ್, ಕಾಳಜಿ. ದೆನ್ ವಿ ಗೆಟ್ ಟು ನೋ. ಎರಡು, ಒಂದು ನಮ್ಮ ಬಗ್ಗೆ ಅವರು ನೆನ್ನೆದನ್ನ ಹೇಳಿದ್ದಾರೆ ಅಂತಂದ್ರೆ ಅರ್ಥ ಗಮನಿಸ್ತಾ ಇದ್ದಾರೆ ಅಂದ್ರೆ ನನ್ನ ಬಗ್ಗೆ ಒಳ್ಳೆಯದೇ ಖುಷಿಯಾಗಿರೋ ಮಾತನ್ನ ಹೇಳ್ತಾ ಇದ್ದಾರೆ ಅಂದಾಗ ನಾವು ಇವತ್ತು ನಮ್ಗೆ ಸಟಲ್ ಆಗಿ ಸೂಕ್ತ ಮನಸ್ಸಿಗೆ ಹೋಗಿ ಇವತ್ತೇನೋ ಸ್ವಲ್ಪ ಬೇರೆ ತರ ಇದ್ದೀನಿ ಅನ್ಸ್ತಾ ಇದೆ ಅಂತ ನನಗೆ ಗೊತ್ತಾಗುತ್ತೆ. ಬಟ್ ಅವ್ರು ಹೇಳ್ತಾ ಇಲ್ಲ ನನಗೆ ನಿನ್ನೆ ಹಂಗಿದೆ ಇವತ್ತಿಂದೆ ಅಂತ ಹೇಳಲ್ಲ. ಆ ಕಂಪ್ಯಾರಿಸನ್ ಮಾಡಿದ್ರೆ ಡಲ್ ಆಗಿದೆಯಾ ಅಂದ್ರೆ ಮುಗೀತು, ಅಲ್ಲಿಗೆ ಹಿಂಗೆ ಹೇಳ್ಬಾರ್ದು. ಡೈರೆಕ್ಟ್ ಆಗಿ ಹೇಳ್ದಂಗೆ ಶೂಟ್ ಮಾಡ್ದಂಗೆ ಅಂದ್ರೆ ನೀನ್ ಅಲ್ಲಿದ್ಯಾ, ನೀನೇನೋ ತಪ್ಪಿದೆ ಅಂತ ಅರ್ಥ. ಅವ್ರು ಬೇಜಾರಾಗಿದೆಯಾ ಅಂದ್ರೆ ಬೇಜಾರಾಗಿರುತ್ತೆ, ಅವ್ರಿಗೆ ನಿಜ ಆಗಿರುತ್ತೆ, ಬಟ್ ಅದನ್ನ ಒಪ್ಕೊಳ್ಳಲ್ಲ. ದೇ ಫೀಲ್ ಲೈಕ್ ಇವ್ರು ಯಾರು ನಮ್ ಕೇಳಕ್ಕೆ, ನನ್ನ ಇಷ್ಟ ಅಂತ ಅನ್ಸುತ್ತೆ. ಹೌದು ಸರ್, ಹೌದು. ಆಗ ಈ ತರ ಹೇಳಿದ್ರೆ ನನ್ ಬಗ್ಗೆ ಕನ್ಸರ್ನ್ ಇದೆ, ಕಾಳಜಿ ಇದೆ, ಏನಾಯ್ತು ನೀವು ಮಾತೆ ತಗೊಳ್ರಿ ಒಂಚೂರು, ನಿಮ್ ಮುಖ ನೋಡಿ ಡಲ್ ಆಗಿದೆ ಅಂದ್ರೆ ಸಹಾನುಭೂತಿ, ಕನ್ಸರ್ನ್, ಕಾಳಜಿ. ಮನೇಲಿ ಈ ತರ ಅಂದ್ರೆ ನಾವು ಹೇಳ್ತಾ ಇದೀವಿ, ಸುಮ್ನೆ ಅಂತೂ ಕೂತಿಲ್ಲ, ಅವ್ರು ನಾವು ಆಕ್ಟಿವ್ ಮಾಡ್ತೀವಿ. ಈ ತರ ಹೇಳಿದಾಗ ಅವರಿಗೆ ಸಟಲ್ ಆಗಿ ಹೋಗುತ್ತೆ. ನಿನ್ನೆ ತರ ಖುಷಿಯಾಗಿರೋ ಪ್ರಯತ್ನ ಪಡ್ತಾರೆ, ಅಟ್ಲೀಸ್ಟ್ ಇರುತ್ತೆ, ನೋವರ್ ಪಾಪ ಪ್ರಯತ್ನ ಪಡ್ತಾರೆ. ಎಸ್, ನೋವು ಯಾರಿಗಿಲ್ಲ ಸರ್, ಎಲ್ರಿಗೂ ಇರುತ್ತೆ, ಎಲ್ರಿಗೂ ಇರುತ್ತೆ. ಎಲ್ರಿಗೂ ಇರುತ್ತೆ ಸರ್. ಆದ್ರೂ ಆ ಕ್ಲಾಸ್ ಅಟೆಂಡ್ ಮಾಡ್ಬೇಕು ಅಂತ ಬಂದಿರ್ತೀವಿ, ಬೈ ಮಿಸ್ ಆಗಿ ಪಾಪ ಅವ್ರಿಗೂ ಏನೋ ಚಿಕ್ಕ ಹುಡುಗಿ, ಅವ್ಳಿಗೂ ಏನೋ ಅಷ್ಟೊಂದು ಗೊತ್ತಾಗಿಲ್ಲ. ನನ್ಗ ಅನ್ಸ್ತು ಗೊತ್ತಾಗಿಲ್ಲ ಬಿಡಿ. ಅದನ್ನ ಮೊನ್ನೆನೆ ನಾನು ಟ್ರಿಗರ್ ಆಗ್ಬಿಡ್ತಾ ಇದ್ದೆ. ನಾನು ಹಂಗೇನ ಇದ್ದಿದ್ರೆ 1 ಡೇ ನೋಡಿದೆ, 2 ಡೇಸ್ ನನ್ ಸ್ಪೆಕ್ಸ್ ಬಗ್ಗೆನೂ ಮಾತಾಡಿದ್ರು, ನಾನು ಏನು ಮಾತಾಡಿಲ್ಲ ಆ ಟೈಮಲ್ಲಿ. ನಂಗೆ ಫುಲ್ಲು ಮೊದ್ಲೇ ಮೂಡ್ ಔಟ್ ಆಗಿತ್ತು, ಮೇಡಮ್ಗೆ ಹೇಳಿದ್ದೆ, ಮೊದ್ಲೇ ಮೂಡ್ ಔಟ್ ಆಗಿತ್ತು. ಅದಕ್ಕೆ ನನ್ಗೆ ಅದಕ್ಕೂ ಇದಕ್ಕೂ ಎರಡೂ ಇದಾಗುತ್ತೆ ಅಂದ್ಬಿಟ್ಟು ನಾನು ಆಫ್ ಮಾಡ್ಕೊಂಬಿಟ್ಟೆ. ಬಟ್ ನನ್ಗೆ ಆ ಹುಡುಗಿ ಮೇಲೆ ಏನು ಬೇಜಾರಿಲ್ಲ, ಹಂಗಂತ ಆ ಹುಡುಗಿನೂ ಬೇಜಾರು ಮಾಡ್ಕೊಳ್ಳೋದು ಬೇಡ. ನಗ್ನಗ್ತಾ ಖುಷಿಯಾಗಿ ಇನ್ನೂ ಚೆನ್ನಾಗಿರೋಣ. ಓಕೆ, ಇಸ್ ದಿಸ್ ಇಬ್ರು ಮೀನ್ ಮಂಜುಶ್ರೀ, ವಾಟ್ ಯು ಸೇ, ಏನ್ ಹೇಳ್ತೀರಿ? ನಿಮ್ಗೆ ಕಲಿಯಕ್ಕೆ ಅವಕಾಶ ಸಿಗ್ತಾ? ಅವ್ರಿದೆ ನಥಿಂಗ್ ಸರ್. ನಥಿಂಗ್, ಕಲಿಯಕ್ಕೆ ಏನೋ ಅವಕಾಶ ಸಿಕ್ಕಿಲ್ವಾ? ಕೇಳಿದ್ರ ಇಲ್ವಾ? ಕೇಳ್ತಾ ಇದೀನಿ ಸರ್. ಏನ್ ಕಲಿಕೆ ಆಯ್ತು ಇದ್ರಲ್ಲಿ? ಅದೇ ಕನ್ವಿನ್ಸಿಬಲ್ ಆಗಿರ್ಬೇಕು ಅಂತ ಅನ್ನಿಸ್ತು ಅಷ್ಟೇ ಸರ್. ಏನು, ಹೇಗೆ ಇರ್ತೀರಾ? ವಾಂಟ್ ಟು ಗಿವ್ ಇಟ್ ಎ ಟ್ರೈ ನಾವು? ಟ್ರೈ ಮಾಡ್ತೀರಾ ಕಲಿಕೆ ದೃಷ್ಟಿಯಿಂದ? ಸರ್ ಒಂದು 2 ಮಿನಿಟ್ಸ್ ನಾನು ಮೇಲೆ ಹೋಗ್ತೀನಿ, ಅವಾಗ ಹೇಳ್ತೀನಿ ಸರ್. ಓಕೆ, ಪ್ಲೀಸ್ ಕ್ಯಾರಿ ಆನ್. ಸೊ ಓಕೆ, ಸೌಭಾಗ್ಯಲಕ್ಷ್ಮಿ, ಕಮಿಂಗ್ ಬ್ಯಾಕ್ ಟು ಯು, ನಿಮಗೇನ್ ಕಲಿಕೆ ಇದರಲ್ಲಿ? ಸರ್, ಇವಾಗ ನನ್ನ ಆಪೋಸಿಟ್ ಇರೋರು ಏನಾದ್ರು ಈ ತರ ಮಾತಾಡಿದಾಗ ಅವ್ರ ಸಿಚುವೇಶನ್ ನಿಂತ್ಕೊಂಡು ನಾವು ನೋಡ್ಬೇಕು, ಯಾವ ರೀತಿ ಪಾಪ ಅವ್ರು ಏನ್ ನನ್ನ ಅನಲೈಸ್ ಮಾಡ್ಕೊಂಡಿದ್ದಾರೆ ನನ್ನ ಬಗ್ಗೆ ಅನ್ನೋದು ನನಗ್ ಫಸ್ಟ್ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದೆ. ನಾನು 2 ಡೇಸ್ ಇಂದನೂ ಅದನ್ನೇ ಮಾಡಿದೆ. ಬಟ್ ಅವ್ರಿಗೆ ತಿಳಿದೇನೋ ಈ ತರ ಹೇಳಿದಾರೆ ಅನ್ನೋದು, ಅದ್ ಬಿಟ್ರೆ ನನ್ಗೆ ಯಾವ್ದೇ ಆದ್ರೂ ನನಗೆ ಕೋಪ ಬಂದಿಲ್ಲ. ಬಟ್ ನನ್ ದುಃಖದಲ್ಲಿ ಇದ್ದಾಗ ಅವ್ರು ಹಂಗಂದಾಗ ನಂಗೆ ಇನ್ನೂ ಜಾಸ್ತಿ ದುಃಖ ಆಯ್ತು, ಅಷ್ಟ್ ಬಿಟ್ರೆ ಇನ್ನೇನು ಇಲ್ಲ ಮೊನ್ನೆ. ಬಟ್ ಇವತ್ತು ಡಿಡ್ ಯು ಆಲ್ಸೋ ನೀವು ಪ್ರತಿಕ್ರಿಯೆ ಕೊಟ್ರಿ ಅಂತ ಅನ್ಸಿಲ್ವಾ? ಅನ್ಸ್ತಾ ಮೇಡಮ್? ಅಂದ್ರೆ ಇವತ್ ಅನ್ಸ್ತು, ಯಾಕಂದ್ರೆ ಮತ್ತೆ ಆ ತಪ್ಪು ಮರಿ ಕಳಿಸ್ಬಾರ್ದು, ಆತರ ಸಡನ್ ಆಗಿ ಯಾರಿಗೂ ಅನ್ಬಾರ್ದು ಅನ್ನೋ ಉದ್ದೇಶದಿಂದ ಆ ಮಾತು ಹೇಳ್ದೆ. ಓಕೆ, ನಾವು ಇದನ್ನ ನೀವ್ ಹೇಗೆ ಹ್ಯಾಂಡಲ್ ಮಾಡ್ಬೋದು? ಈ ತರ ನಿಮ್ಗೆ ಯಾರೋ ಹೇಳಿದಾರೆ, ಈಗ ಪ್ರತಿಕ್ರಿಯೆ ಕೊಡ್ತಲ್ಲ, ಸ್ಪಂದಿಸ್ತೀರಾ? ಹೇಗ್ ಸ್ಪಂದಿಸ್ತೀರಾ? ಸಾರಿ, ಯಾವ ತರ ಅಂತ ಅರ್ಥ ಆಗ್ಲಿಲ್ಲ ನನಗೆ. ನೀವು ಮಂಜುಶ್ರೀ ಅವರು ಆತರ ನಾನೇ ಏನೋ ಹೇಳ್ತೀನಿ ನಿಮ್ ಬಗ್ಗೆ. ನಾನೇ ಮಂಜುಶ್ರೀ ಅನ್ಕೊಳ್ಳಿ, ಅಥವಾ ನಾನೇ ಮಂಜುಶ್ರೀನಾ, ಅಥವಾ ನೀವು ಮಂಜುಶ್ರೀ? ನಾನು ಮಂಜುಶ್ರೀ, ನೀವು ಸೌಭಾಗ್ಯಲಕ್ಷ್ಮಿ. ಸರ್, ಏನ್ ಮೇಡಮ್ ಯಾವಾಗಲೂ ಡಲ್ ಆಗಿ ಇರ್ತೀರಾ ನೀವು, ಯಾವಾಗ ನೋಡಿದ್ರು? ಫಸ್ಟ್ ನಾನು ಹೇಳೋದು ಹೌದಾ, ಆಗಿದ್ದೀನಾ ನಾನು? ಹೇಳಿ ಪ್ರಾಕ್ಟಿಕಲ್ ಆಗಿ ಹೇಳಿ. ಅಲ್ಲ, ನಾನು ಹೇಳ್ತಾ ಇರೋದು ಹೌದಾ, ನಾನು ಹಂಗಿದ್ದೀನಾ, ನಾನು ಇರೋದೇ ಹಾಗೆಪ್ಪ ಅಂತ ಹೇಳ್ತೀನಿ. ಅದು ಸಾಫ್ಟ್ ಆಗಿ ಹೇಳ್ತೀನಿ, ಇರೋದೇ ಹಾಗೆಪ್ಪ ಅಂತಾನೆ ಹೇಳೋದು. ನಾನು ಇರೋದೇ ಹೀಗೆ ಅಂತ ಹೇಳಲ್ಲ. ನಾನು ಇರೋದೇ ಹೀಗೆಪ್ಪ,
ಏನ್ ಮಾಡೋದು, ಚೇಂಜ್ ಹ್ಮ್ ಮಾಡ್ಕೊಳ್ತೀನಿ, ಟ್ರೈ ಮಾಡ್ತೀನಪ್ಪ ಅಂತ ಹೇಳ್ತೀನಿ ಅಷ್ಟೇ. ಹ್ಮ್ ಅಷ್ಟು ಬಿಟ್ರೆ ಅಲ್ವಾ? ಇನ್ನೇನು ಇಲ್ಲ. ಹ್ಮ್ ಹ್ಮ್ ಸೊ ಅವಾಗ ನನ್ಗೇನಂತು ನನ್ಗೆ ಉತ್ತರ ಸಿಕ್ತು. ಹ್ಮ್ ಅಂದ್ರೆ ಬಿಕಾಸ್ ನೀವು ರೆಸ್ಪಾಂಡ್ ಮಾಡಿದ್ರಿ, ಈಗ ರಿಯಾಕ್ಟ್ ಮಾಡಲಿಲ್ಲ. ಹ್ಮ್ ರಿಯಾಕ್ಟ್ ಅಂದ್ರೆ ತಿರ್ಗಾ ಅವಾಗ ನನಗೆ ಹರ್ಟ್ ಮಾಡ್ದೆ. ಹಾ ಅವಾಗ ನನ್ಗೇನು ಅನಿಸ್ತು, ಏನು ಇವ್ರು ಈ ಥರ ಆಡ್ತಾರೆ, ನಾನೇನು ತಪ್ಪು ಮಾಡಿದ್ನ, ತಿರ್ಗಾ ನಾನೇನೋ ಒಂದು ಹೇಳ್ತೀನಿ, ನೀವೇನು ಹೇಳ್ತೀರಾ, ಹಂಗೇ ಹೋಗ್ತಾ ಇರುತ್ತೆ. ತಪ್ಪು ನಂದಿದೆ, ನಿಜವಾಗ್ಲೂ ನಾನೇ ತಪ್ಪು ಮಾಡಿರೋದು, ಒಂದು ನಾನೇ ತಪ್ಪು ಸೆಕೆಂಡ್ ಸರ್, ಮಾಡಿರೋದು. ಒಂದು ಸೆಕೆಂಡ್. ಓಕೆ, ನಾನೇ ತಪ್ಪು ಮಾಡಿದ್ರೆ ನಾನು ರಿಯಾಕ್ಷನ್ ಮಾಡಬಾರ್ದಾಗಿತ್ತು. ಯಾಕೆ ಮಾಡಿದೆ ಅಂದ್ರೆ, ನಿನ್ನೆ ಮೊನ್ನೆ ಅವ್ರ ಮುಖದಲ್ಲಿ ಯಾವಾಗ ಸ್ಪೆಕ್ಸ್ ಇರುತ್ತೆ ಅಂದ್ರೆ ನನ್ ಕಣ್ ಕಾಣಲ್ಲ, ನನಗೆ ಹಾಕೊಳ್ಳೇಬೇಕಾಗುತ್ತೆ. ನಿಜ ತಾನೇ? ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅವ್ರಿಗೆ ಏನೋ ಹೈ ಮಾಡ್ಕೋಬೇಕು, ಪ್ರಾಬ್ಲಮ್ ಅಗೇನ್ ಇದೆ. ಎಕ್ಸ್ಪೆಕ್ಟೇಷನ್, ಅಗೇನ್ ಪ್ರತಿಕ್ರಿಯೆ ಅದು. ಅದೆಲ್ಲ ಅವ್ರ ಅದ್ರ ಮುಖದಲ್ಲಿ ಬೇರೆ ತರ ನಗು. ನಾನು ಇರೋದೇ ಸಹಾನುಭೂತಿಯಿಂದ ಹೀಗೆ, ಹೇಗ್ ಮಾಡ್ಬೇಕು. ನಾನು ಹೆಂಗೆ ಚೇಂಜ್ ಆಗ್ಲಿ, ಮೇಕಪ್ ಮಾಡ್ಕೊ ಹಾ ಬರ್ಬೇಕಷ್ಟೇ ನಾಳೆಯಿಂದ. ಹಾ ಸಿ ದಟ್ ಈಸ್ ದ ಫೀಡ್ಬ್ಯಾಕ್ ಯು ಆರ್ ಗೆಟಿಂಗ್ ಫ್ರಮ್ ದಿ ಸೊಸೈಟಿ. ನಾವು ಸಮಾಜದಲ್ಲಿರುವಾಗ 100 ಜನ ಈ ತರ ಮಾತಾಡ್ತಾ ಇದ್ದಾರೆ ಅಂತ ನೀವು ಬರುತ್ತೆ ಅಂತ ಇಟ್ಟು, ಇದು ರಿಯಲ್ ಟೈಮ್ ಸಿನಾರಿಯೋ, ಅರ್ಥ ಮಾಡ್ಕೊಳ್ಳಿ. ಅವಾಗ ಹೇಗೆ ಇದನ್ನ ಹ್ಯಾಂಡಲ್ ಮಾಡ್ತೀರಾ, ಈ ತರ ಸಿಚುವೇಶನ್, ಈ ತರ ಕಮೆಂಟ್ನ? ಪ್ರತಿ ಸಾರಿನೂ ನಾನು ನಾವು ಈ ತರ ಪ್ರತಿಕ್ರಿಯೆ ಕೊಟ್ಕೊಂಡು ನೋವು ಮಾಡ್ಕೊಂಡು ಇರ್ಬೇಕಾ? ಇದನ್ನ ನಾನು ನೋವು ಬುದ್ಧಿವಂತ ಮಾಡ್ತಾ ಇರ್ಲಿಲ್ಲ ಸರ್. ನಾನು ಇರೋದೇ ಹೀಗೆಪ್ಪ, ನೋಡು ಆದ್ರೆ ಚೇಂಜ್ ಹಾಕ್ತೀನಿ ಅಂತ ಅಂದೆ. ಅವ್ರು ನೆನ್ನೆನೂ ಅದೇ ಮಾತಿದ್ದೆ. ಹೌದಾ, ನೀನ್ ಹೇಳಿದ್ ತುಂಬಾ ಥ್ಯಾಂಕ್ಸ್ ಅಂತಾನು ಫಸ್ಟ್ ಹೇಳ್ಬಿಟ್ಟೆ ಅವ್ರ ಮುಂದೆ ಮಾತಾಡಿತ್ತು, ನೆನ್ನೆ ಎಲ್ಲ ಮೊನ್ನೆ. ಓಕೆ. ಈಗ ಇದಕ್ಕೆ ಯಾವ ರೀತಿ ಮಾಡ್ತಾ ಇರ್ತೀರಿ? ಹೌದಾ, ಈಗ ನಾನು ಅವ್ರಿಗೆ ಈ ತರ ಎಲ್ಲ ಮಾತಾಡ್ಬೇಡಿ ಅನ್ನೋ ಹೇಳಕ್ಕೆ, ಪಾಪ ಅವಳಿಗೆ ಇನ್ನ ಇವಾಗ ಬಂದಿದ್ದಾಳೆ. ನಾನು ಹರ್ಟ್ ಆಗಂಗ್ ಮಾತಾಡಕ್ ನಂಗೆ ಇಷ್ಟ ಇರ್ಲಿಲ್ಲ. ಮೇನು ಅವ್ಳಿಗೆ ಹರ್ಟ್ ಆಗೋ ತರ ಮಾತಾಡ್ಬಾರ್ದು ಅಂತ. ಏನೋ ಬಡ ಬಡ ಅಂತ ಮಾತಾಡುತ್ತೆ, ಆ ಮನ್ಸಲ್ಲಿ ಏನೂ ಇಲ್ಲ ಇದಕ್ಕೆ, ಆ ಹುಡ್ಗಿಗೆ ನಾನ್ ತಿಳ್ಮಟ್ಟಿಗೆ. ನಾನು ಯಾವ ತರ ಹೇಳ್ಬೋದು, ನನ್ ಕೈಯಲ್ಲಿ ಆಗೋದು ಅಂದ್ರೆ, ಟ್ರೈ ಮಾಡಿ ಈ ತರ ಎಲ್ಲ ಜಸ್ಟ್. ಈ ತರ ಮಾತಾಡಿದ್ರೆ, ನಾನ್ ಹೇಳಿದ್ರು ನಿಮ್ಗೆ ಹೇಳ್ತೀನಿ ಸರ್, ನಾನ್ ನಿಮ್ಗೆ ಹೇಳ್ತೇನೆ. ಹಾ ಹೇಳಿ, ನನಗೆ ಹೇಳಿ. ನಾನು ಒಂದ್ ಸ್ವಲ್ಪ ಸಾಫ್ಟ್ ನೇಚರ್ ಅಂದ್ರೆ ಪುಟ, ಆತರ ಈ ತರ ಎಲ್ಲ ಮಾತಾಡ್ಬೇಡು ಪುಟ, ಹರ್ಟ್ ಆಗುತ್ತೆ. ಅವ್ರ ಸಿಚುವೇಶನ್ ನಿಂತ್ಕೊಂಡ್ ಮಾತಾಡು. ಅವ್ರ ಸಿಚುವೇಶನ್ ಏನೇನ್ ಇರುತ್ತೋ ಅದನ್ನ ನೋಡ್ಕೊಂಡ್ ಮಾತಾಡ್ಬೇಕು ಅಂತ ನಾನು ಹೇಳ್ತೀನಿ. ಇದು ನಮ್ಮ ಆಫೀಸಲ್ಲಿ ಏನಾರ ರಬೀಶ್ ಆಗಿ ಯಾರಾದ್ರೂ ಮಾತಾಡಿದಾಗ ನಾನು ಅವ್ರಿಗೆ ಅದನ್ನ ಹೇಳ್ತೀನಿ. ಅವ್ರ ನಿನ್ ಸ್ಥಾನದಲ್ಲಿ ನಿಂತ್ಕೊಂಡ್ ಮಾತಾಡು, ಯಾಕೆ ಏಕಾಏಕಿ ಹಂಗೆ ದುರಂಕರವಾಗಿ ಮಾತಾಡ್ತೀಯ ಅಂತ ನಾನು ಹೇಳ್ತೀನಿ. ಫ್ರೀಸ್ ಆದ್ರ ಓಕೆ, ಹಾಗಿದ್ರೆ ಇನ್ನೊಂದು ಲೆವೆಲಲ್ಲಿ ಹೋಗ್ತೀನಿ. ಸಹಾನುಭೂತಿಯಿಂದ ಹೇಳ್ತೀನಿ ಅಂದ್ರೆ ಯಾವ ರೀತಿ, ಇನ್ನೊಂದು ಲೆವೆಲ್ಗೆ ಹೋದ್ರೆ ಯಾವ ರೀತಿ ಅವ್ರನ್ನ ಅರ್ಥ ಮಾಡ್ಕೊಂಡು ನಾವು ಹೇಳ್ಬೇಕು. ಫೀಡ್ಬ್ಯಾಕ್ ಅವ್ರಿಗೆ ನೀವು ಕೊಡ್ಬೇಕಲ್ಲ. ಈಗ ನಿಮಗ್ ಫೀಡ್ಬ್ಯಾಕ್ ಬಂದಿದೆ, ಫ್ರೀಸ್ ನೀವು ಆಗಿರಲ್ಲ. ನನಗ್ ಯಾರು? ಮಾತ್ರನಾ? ಸಾರಿ, ಯಾರು ಕೇಳಿಸ್ತಾ ಇಲ್ವಾ? ಯಾರೋ ಮಾತಾಡಿದ್ರು. ಕೇಳಿಸ್ತಾ ಇದೆಯಾ ನನ್ನ ಮಾತು? ಹಾ ಸರ್, ಕೇಳಿಸ್ತಾ ಇದೆ. ಓಕೆ, ಇವಾಗ ನಿಮಗೆ ಅವ್ರ ಕಡೆಯಿಂದ ಪ್ರತಿಕ್ರಿಯೆ ಬಂದಿದೆ ಅಲ್ವಾ? ನೀವು ಅವ್ರಿಗೆ ಫೀಡ್ಬ್ಯಾಕ್ ಕೊಡಬೇಕು, ನೀವು ಮಾಡ್ತಾರೆ ಸರಿ ಇಲ್ಲ ಅಂತ ಅಲ್ವಾ? ಅದಿಷ್ಟ ಆಗಲ್ಲ ಅಂತ. ಯಾವ ರೀತಿ ಕೊಡ್ತೀರಾ ಸಹಾನುಭೂತಿಯಿಂದ? ಯಾವ ತರ ಅಂದ್ರೆ, ಫಸ್ಟ್ ಅವ್ಳನ್ನ ಕ್ಯಾಶುಯಲ್ ಆಗಿ ಮಾತಾಡ್ತೀನಿ. ಸ್ವಲ್ಪ ಹೊತ್ತಾದ್ಮೇಲೆ, ಅವಾಗ್ಲೇ ನೀನ್ ಮಾತಾಡ್ದಲ್ಲ, ಆ ತರ ಮಾತಾಡ್ಬೇಡ, ಮನ್ಸಿಗೆ ತುಂಬಾ ನೋವ್ಕೊಂತಾರೆ. ಸ್ವಲ್ಪ ಒಂದು ಏನದು ಒಳ್ಳೆ ರೀತಿಲಿ, ಅಂದ್ರೆ ಅವ್ರಿಗೆ ಹರ್ಟ್ ಆಗ್ದಿದ್ದಂಗೆ ಮಾತಾಡು ಅಂತ ಹೇಳ್ತೀನಿ. ಇಷ್ಟೇ ನಾನು ಗೈಡ್ ಮಾಡೋದು. ಏನ್ ಜಾಸ್ತಿ ಓಕೆ, ಎನಿಬಡಿ ವಾಂಟ್ಸ್ ಟು ಗಿವ್ ಇಟ್ ಎ ಟ್ರೈ? ಬೇರೆ ಯಾರು ಟ್ರೈ ಮಾಡ್ತೀರಾ? ಯಾವ ರೀತಿ ಮಾತಾಡೋದು? ನಿಮ್ಗೆ ಆ ಥರ ಒಂದು ಫೀಡ್ಬ್ಯಾಕ್ ಬಂದ್ಬಿಟ್ಟಿದೆ ಈಗ. ರಿಯಲ್ ಟೈಮ್ ಫೀಡ್ಬ್ಯಾಕ್ ಬರ್ತಾ ಇರ್ತೈತೆ ಜೀವನದಲ್ಲಿ, ಅದಕ್ಕೆ ಇದು ವೆರಿ ಇಂಪಾರ್ಟೆಂಟ್. ಯಾರು ಅಟೆಂಡ್ ಮಾಡ್ತೀರಾ? ಅಟೆಂಡ್ ಮಾಡಿ, ತಪ್ಪು ಸರಿಗಳಿಲ್ಲ. ಕಲಿಕೆ ಸರ್, ಇದು ನಾವು ವಾಪಸ್ ಇಲ್ಲಿ ನಾವು ಹೆಂಗೆ ರಿಯಾಕ್ಷನ್ ಮಾಡ್ತೀವಿ ಅನ್ನೋದಕ್ಕಿಂತ ನನ್ 2 ಕಲಿಕೆ ಆಯ್ತು ಇದ್ರಲ್ಲಿ. ಇವನ್ ಯಾರಾದ್ರೂ ಹಂಗ್ ಕೇಳ್ದಾಗ ನಾವ್ ಹಂಗಿರ್ಬೇಕಾದ್ರೆ ನಾವ್ ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಅನ್ನೋದು ಗೊತ್ತಾಯ್ತು. ನಾವ್ ಇನ್ನೊಬ್ರಿಗೆ ಹೆಂಗೆ ಕೇಳ್ಬೇಕು ಅನ್ನೋದು ಗೊತ್ತಾಯ್ತು, ಕಂಪ್ಯಾಷನೇಟ್ ಆಗಿ. ಅಂದ್ರೆ ನಾನ್ ಇದ್ರಲ್ಲಿ ಒಂದು ಕರೆಕ್ಟ್, ಇಫ್ ಯು ಡೋಂಟ್ ಮೈಂಡ್, ನಾನು ಈ ಲೈನ್ ಅಲ್ಲಿ ಒಂದು ಸೇರಿಸ್ಬೋದಾ? ನಾನು ಸಜೆಸ್ಟ್ ಮಾಡ್ತೀನಿ, ಇಟ್ಸ್ ಓಕೆ ಅಂದ್ರೆ ಅದ್ರಲ್ಲಿ ಸೇರಿಸ್ಬೋದಾ? ಯಾವ ಲೈನಲ್ಲಿ, ಎಲ್ಲಿ? ನಾನು ನನ್ನ ಸತ್ಯವನ್ನು ಸಹಾನುಭೂತಿಯಿಂದ ಹೇಳುತ್ತಿದ್ದೇನೆ, ಅದಕ್ಕೆ ಇನ್ನೊಂದು ಸೇರಿಸ್ಬೋದಾ? ಇಫ್ ಯು ಡೋಂಟ್ ಹೇಳಿ ಮೈಂಡ್. ಹೇಳಿ ಹೇಳಿ. ನಾನು ನನ್ನ ಸತ್ಯವನ್ನು ಸಮಯೋಚಿತವಾಗಿ ಸಮಯೋಚಿತವಾಗಿ ಸಹಾನುಭೂತಿಯೊಂದಿಗೆ ಹೇಳುತ್ತಿದ್ದೇನೆ. ಸಮಯೋಚಿತವಾಗಿ. ಓಕೆ.
ಇಂಟ್ರೆಸ್ಟಿಂಗ್. ಈ ಅಂದ್ರೆ ಒಂದು ಸಿನಾರಿಯೋ ನೋಡಿ, ಈ ಒಂದು ಕ್ಲಾಸ್ ನೋಡಿ ಅದು ನಂಗೆ ತಲೆಗೆ ಬಂದಿದ್ದಷ್ಟೇ. ವಂಡರ್ಫುಲ್, ಎಕ್ಸಲೆಂಟ್. ಸಮಯೋಚಿತ, ಸಮಯಕ್ಕೆ ಸರಿಯಾಗಿ, ಸಂದರ್ಭಕ್ಕೆ ಹಾ, ಸರಿಯಾಗಿರುವಂತಹ ಯಾ ಒಂದು ಸಹಾನುಭೂತಿಯನ್ನ. ಮೇಕ್ ಸೆನ್ಸ್, ವಂಡರ್ಫುಲ್, ವಂಡರ್ಫುಲ್. ಸಮಯೋಚಿತವಾಗಿ ಹ್ಮ್ ಸಹಾನುಭೂತಿಯೊಂದಿಗೆ ಹೇಳುತ್ತಿದ್ದೇನೆ. ಮೇಕ್ ಸೆನ್ಸ್. ಚೆನ್ನಾಗಿದೆ, ಚೆನ್ನಾಗಿದೆ, ಅದ್ಭುತವಾಗಿದೆ. ಬಟ್ ಇವಾಗ ಇದನ್ನ ಅಬ್ಜೆಕ್ಷನ್ ಹೇಗೆ ಹ್ಯಾಂಡಲ್ ಮಾಡ್ತೀರಿ? ನಿಮ್ಗೆ ಆ ಸರ್, ಫೀಡ್ಬ್ಯಾಕ್ ಬಂದಿದೆ. ನಾನಾದ್ರೆ ಏನ್ರಿ ಅನಿತಾ ರಾಜು ಮೇಡಮ್, ನೀವು ಈ ತರ ಡಲ್ ಆಗಿದ್ದೀರಿ ಇವತ್ತು? ನಾನು ಯಾವಾಗ ನೋಡಿದ್ರು ಬೇಜಾರಾಗಿ ಇರ್ತೀರಾ. ಕ್ಲಾಸಲ್ಲಿ ನಗ್ನಗ್ತಾ ಇರ್ಬೇಕ್ರಿ. ನೋಡ್ರಿ ಎಲ್ಲಾರು ಯಾವ ತರ ಇದೆ. ಹೌದಾ 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 ಸರ್? ಮೇಡಮ್, ನಾನ್ ನಿಮ್ಮ ನಿಮ್ ಕೇಳ್ತೀನಿ, ಯಾಕೆ ಮೇಡಮ್ ಡಲ್ ಆಗಿದ್ದೀರಾ? ಹ್ಮ್ ಹೌದಾ ಮೇಡಮ್, ನಿಮ್ಗೆ ಹಂಗ ಅನ್ಸ್ತಿದ್ಯಾ? ನಾನ್ ನಿಮ್ಮನ್ನ ಹತ್ರ ರಫ್ ಆಗೇ ಮಾತಾಡ್ತಾ ಇರೋದು. ನಾನ್ ಸಹಾನುಭೂತಿಯಿಂದ ಏನೂ ಮಾತಾಡಲ್ಲ. ನಾನ್ ನಿಮ್ಗೆ ಏನ್ ಮೇಡಮ್ ಕರೆಕ್ಟ್. ಇವತ್ತು ಈ ತರ ಕಾಣ್ತಿದ್ದೀರಾ, ಒಂಥರ ಡಲ್ ಆಗಿದ್ದೀರಾ. ಹೌದಾ ಮೇಡಮ್, ಹಂಗ್ ನಿಮ್ಮನ್ನ ನೋಡಕ್ಕೆ ಕಾಣಿಸ್ತಿದ್ದೀನ ಆಗ್ತಿಲ್ಲ ನಾನು? ನನ್ ಕೈಯಲ್ಲಿ. ನಿಮ್ಮನ್ನ ನೋಡಕ್ಕೆ ಆಗ್ತಿಲ್ಲ ನನ್ ಕೈಯಲ್ಲಿ. ಹೌದಾ? ಏನೋ ನಿಮ್ಗೇನೋ ಹಂಗ ಅನ್ಸಿರ್ಬೇಕು ಮೇಡಮ್. ನಾನು ಆರಾಮಾಗಿದ್ದೀನಿ. ಮಾಮೂಲಿ ಸ್ವಲ್ಪ ಸುಸ್ತಿರ್ಬೇಕು ಅಷ್ಟೇ. ಹಾಗಾ? ಹಂಗೇನೆ ಓಕೆ, ಅನ್ಸ್ತಿದೆ. ಓಕೆ. ಇಲ್ಲ ಮೇಡಮ್, ನೀವು ಮೊದ್ಲು ತರಾನೇ ಇಲ್ಲ ಇವಾಗ. ಅನ್ಸ್ತಾನೆ ಇಲ್ಲ. ಹೌದಾ? ಅಲ್ಲಿ ನಾನು ಚೇಂಜ್ ಆಗ್ಬಿಡ್ತೀನಿ. ಅಂದ್ರೆ ಸಪ್ಪಗಿ ರೋಡು, ನಾನು ಆರಾಮಾಗಿ ಹೋಗ್ಬಿಡ್ತೀನಿ. ಹೌದಾ ಮೇಡಮ್, ನನ್ಗೇನೋ ಹಂಗ ಅನ್ನಿಸ್ತಿಲ್ಲ. ಓಕೆ. ಹೌದಾ? ಏನೋ ಹಂಗ ಅನ್ಸ್ತಿರ್ಬೇಕು. ಒಂದ್ ಸ್ವಲ್ಪ ಟಯರ್ಡ್ ಆಗಿದ್ದೀನಿ, ಹಂಗ ಅನ್ಸ್ತಿರ್ಬೇಕು. ಇಟ್ಸ್ ಓಕೆ. ನಾನು ಚಿಯರ್ ಅಪ್ ಆಗ್ತೀನಿ. ಇವಾಗ ಬಂದ್ನಲ್ಲ ಕ್ಲಾಸ್ಗೆ, ಚಿಯರ್ ಅಪ್ ಆಗ್ತೀನಿ. ಓಕೆ. ಇನ್ನೊಬ್ರು ಯಾರು ಟ್ರೈ ಮಾಡ್ತಾರೆ? ವಂಡರ್ಫುಲ್, ವಂಡರ್ಫುಲ್, ಎಕ್ಸಲೆಂಟ್. ಚೆನ್ನಾಗಿ ಮಾಡಿ ರೋಲ್ ಪ್ಲೇ. ದಿಸ್ ಇಸ್ ಸಿ NLP ಇದು ಕಲಿತೀರಾ ಮುಂದೆ. ಓಕೆ, ಇಟ್ ಇಸ್ ಜಸ್ಟ್ ಎ ಗ್ಲಿಮ್ಸ್ ಆಫ್ ಇಟ್. ಮುಂದೆ ಇದು ಅದ್ಭುತವಾದ ಜ್ಞಾನ ಇದೆ. ಪರ್ಪೆಚುಯಲ್ ಪೊಸಿಷನ್ ಅಂತ ಬರುತ್ತೆ, ರೋಲ್ ಪ್ಲೇ ಅಂತ ಬರುತ್ತೆ. ವಂಡರ್ಫುಲ್, ವಂಡರ್ಫುಲ್, ಸರ್, ಆ ಎಕ್ಸಲೆಂಟ್. ಪೋಲಲ್ಲಿ ದಯವಿಟ್ಟು NLP ಹಾಕ್ಬಿಡಿ ಸರ್. ನಾನ್ ದಿನ ಅನ್ಕೋತೀನಿ, ನಮ್ಗೆ ಅದು ನೋಡಕ್ ಟೈಮ್ ಇದ್ ಮಾಡಕ್ ಆಗ್ತಾ ಇಲ್ಲ ಸರ್. ಪೋಲಲ್ಲಿ ಹಾಕ್ಬಿಡಿ ಸರ್. NLP. ಹೌದು ಸರ್. ಶ್ವೇತಾ ಮೇಡಮ್, ನೀವೇನಾದ್ರು ಟ್ರೈ ಮಾಡ್ತೀರಾ? ಬಂದ್ಬಿಡುತ್ತೆ. ಎಷ್ಟೊಂದ್ ಮಾತಾಡ್ತಿದ್ರು, ಯಾಕೋ ಶ್ವೇತಾ ಮೇಡಮ್ ಸೈಲೆಂಟ್ ಆಗ್ಬಿಟ್ಟವ್ರಲ್ಲ. ಅವ್ರು ಡೀಪ್ ಲರ್ನಿಂಗ್ ಅಲ್ಲಿ ಇದ್ದಾರೆ. ಈಗ ಮಂಜುಶ್ರೀ ಇದ್ದಾರೆ. ಮಂಜುಶ್ರೀ, ಯಾರು ರೆಡಿ? ಬಂದ್ರ ಮೇಲ್ಕೆ ಬರ್ತಾ ಅವ್ರೆ. ತುಂಬಾ ಮೇಲಕ್ಕೆ ಹೋಗ್ಬೇಡ್ರಿ. 9:30 ಕ್ಲೋಸ್ ಮಾಡ್ಬೇಕಾಗಿತ್ತು. 2 minutes ಅಷ್ಟೇ. I will not take it. I will close it. ಮಂಜುಶ್ರೀ, ಆರ್ ಯು ದೇರ್? ನಿಮಗೆ ಕಾಯ್ತಾ ಇದ್ದಾರೆ ಎಲ್ಲರೂ. ಮಂಜುಶ್ರೀ, ಓಕೆನಾ? ರೆಡಿನಾ? Hi. How are you? Very good, very good. Very nice, very nice. ಮಾತಾಡ್ಬೋದು ಆಗುತ್ತಾ ನಿಮ್ಗೆ? ಮಕ್ಕಳೊಟ್ಟಿಗೆ ಇದ್ದೀರಾ? ಇಸ್ ಇಟ್ ಓಕೆ? ಹೇಗೆ? ಅಡ್ಡಿ ಇಲ್ವಾ? ಹೇಗೆ? ಇಸ್ ದಟ್ ಫೈನ್? ಹಾಯ್ ಹಾಯ್ ಗೈಸ್, ನಿಮ್ಮ ತಾಯಿಯೊಟ್ಟಿಗೆ ಮಾತಾಡ್ಬೋದಾ? ಪರ್ಮಿಷನ್ ಕೊಡ್ತೀರಾ? ನೀವು ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳ್ತಿದ್ದಾರೆ. ಸೀರಿಯಸ್ಲಿ? ಅವ್ರು ಕ್ಯೂಟ್ ಆಗಿರೋದು ಮಕ್ಕಳು, ತುಂಬಾ ಮುದ್ದಾಗಿದ್ದಾರೆ. ಓಕೆ, ಓಕೆನಾ ಮಂಜುಶ್ರೀ? ಇನ್ ದ ಇಂಟ್ರೆಸ್ಟ್ ಆಫ್ ಟೈಮ್, ಸಾರಿ, ಐ ನೋ ಮಕ್ಕಳಿದ್ದಾರೆ, ನೀವು ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಬಟ್ ಸ್ಟಿಲ್ ವಿ ಹ್ಯಾವ್ ಟು ಫಿನಿಶ್ ಇಟ್ ಆಫ್. ಮಂಜುಶ್ರೀ, ಈಗ ನೀವು ಅದೇ ಫೀಡ್ಬ್ಯಾಕ್ ನ ಅದೇ ರೀತಿ, ಈಗ ಬೇಜಾರಾಗಿದ್ದಾರೆ ಸೌಭಾಗ್ಯ ಲಕ್ಷ್ಮಿ, ನೀವು ಬಂದ್ರಿ ಖುಷಿಯಾಗಿ, ಯಾವ ರೀತಿ ಹೇಳ್ತೀರಾ? ಟ್ರೈ ಮಾಡಿ. ಅಂದ್ರೆ ಅವ್ರಿಗೆ ಹೇಳ್ಬೇಕಾ? ಹೇಳ್ಬೇಕು, ಮತ್ತೆ ಹೇಳ್ಬೇಕು ನೀವು.
ನೀವು ಖುಷಿಯಾಗಿರ್ಬೇಕು, ನಗ್ನಗ್ತಾ ಇದ್ರಲ್ಲ ಬಂದ್ರಲ್ಲ ಅದೇ ರೀತಿ ಇರ್ಬೇಕು. ಹ್ಮ್. ಎಲ್ರಿಗೂ ಹಾಯ್ ಅಕ್ಕ. ಹಾಯ್ ಮಾ. ನೀವು ಬೇಜಾರಾಗಿರ್ಬೇಕು. ಹಲೋ, ಆಯ್ತಾ ಕಾಫಿ ಟೀ? ಹ್ಮ್. ಕಾಫಿ ಟೀ ಸ್ನಾಕ್ಸ್? ಆಯ್ತಪ್ಪ, ನಿಂದಾಯ್ತಾ? ನಾನು ಕಾಫಿ ಟೀ ಕುಡಿಯಲ್ಲ ಅಕ್ಕ. ಹ್ಮ್. ಓಕೆ ಅಕ್ಕ, ಏನ್ ಸಮಾಚಾರ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಯಾಕೋ ಹಂಗ್ ಕಾಣಿಸ್ತಿಲ್ವಲ್ಲ, ಏನು ಸ್ವಲ್ಪ ಸ್ವಲ್ಪ ಡಲ್ ಈ ತರ ಆಗಿದೆ ಅನ್ಸುತ್ತೆ. ಕೇಳಿದಾಗ ನಾವು ಆಕ್ಚುಲಿ ಓಪನ್ ಅಪ್ ಆಗ್ತೀನಿ ಸರ್. ಈ ತರ ಕೇಳಿದಾಗ ನನಗೆ ಅವಾಗ ಅನ್ಸುತ್ತೆ, ಇಲ್ಲಪ್ಪ ನಾನು ಆಫೀಸ್ ಲೇಟ್ ಆಗಿ ಬಿಟ್ಟೆ, ಟಯರ್ಡ್ ಆಗಿತ್ತು, ಗಾಡಿನಲ್ಲಿ ಬಂದೆ, ಅಲ್ಲಿ ಟೌನ್ ಒಳಗಡೆ ಹೋಗ್ಬೇಕಾದ್ರೆ ನಂಗೆ ಸ್ವಲ್ಪ ತಲೆ ಸುತ್ತಾಗಿ ತಲೆನೋವು ಬಂದಂಗ ಆಯ್ತು. ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿದೆ, ನಿದ್ದೆ ಮಾಡ್ತಾ ಇದ್ದಳು, ಸರ್ ಕ್ಲಾಸ್ ಐತಲ್ಲ ಅಂತ ಎದ್ದು ಅವಾಗ ತಾನೇ ಬಂದೆ ಅಂತ ಈ ತರ ಸಾಕು ಹೇಳ್ತಾ ಸಾಕು ಸಾಕು, ಇಷ್ಟೇ. ಮಂಜುಶ್ರೀ, ಡಿಡ್ ಯು ಗೆಟ್ ಇಟ್? Yes, ಈ sir. ತರ ರೆಸ್ಪಾನ್ಸ್ ಬಂತು, ಈಗ ಇಷ್ಟ ಆಯ್ತಾ ನಿಮ್ಗೆ ಬಂದಿದ್ದು Yes, sir. ರೆಸ್ಪಾನ್ಸ್? ಇದಕ್ಕೆ ಕಾರಣ ಯಾರು? ನಿಮ್ಮ ಬೆಸ್ಟ್ ಫ್ರೆಂಡ್ಸ್ಗೆ ಯಾರು ಕಾರಣ? ನಿಮ್ಗೆ ಇದಕ್ಕೆ ಯಾರು ಕಾರಣ? You, sir. ನೀವೇ. ನಾವಲ್ಲ ರೀ, ಅಲ್ಲ, ನೀವೇ. ನಾನಾ? ಯು. ನೀವ್ ಯು ಮಾತಾಡೋ ಆರ್ ದ ರೀತಿ. ಕ್ರಿಯೇಟರ್ ಆಫ್ ಯುವರ್ ರಿಯಾಲಿಟಿ. ಎಸ್ ನನ್ನ ಎಸ್. ವಾಸ್ತವವನ್ನು ನಾನೇ ನಿರ್ಮಿಸ್ಕೊಳ್ಳೋದು. ನನ್ನ ಆಯ್ಕೆಗಳು ನನ್ನ ವಾಸ್ತವವನ್ನು ನಿರ್ಮಿಸುತ್ತೆ. ನನ್ನ ಆಯ್ಕೆ ಇದಾಗಿದ್ರೆ ಇದು ಸಿಗುತ್ತೆ, ನನ್ನ ಆಯ್ಕೆ ಇದಾದ್ರೆ ಅದು ಸಿಗುತ್ತೆ. ಕ್ಲಿಯರ್? ಬಟ್ ಸ್ಟಿಲ್ ನೀವು ಅವ್ರಿಗೆ ವಿಚಾರಿಸಿದ್ರಿ, ಬದಲಾಗಿದ್ದಾರೆ ಅಂತ ಹೇಳಿದ್ರಿ, ಬಟ್ ನೀವು ಹೇಳಿದ ರೀತಿ ಬೇರೆ ಇತ್ತು. ನೀವು Yes, ಮನಸ್ಸಲ್ಲಿ I know. ಇಟ್ಕೊಳ್ಳಿಲ್ಲ, Sorry. ಹೇಳೋದನ್ನ ಹೇಳಿ. Sorry ಅಕ್ಕ, ಬೇಜಾರಾಗಿದೆ. I'm so sorry. ಇಟ್ಸ್ ಲರ್ನಿಂಗ್. ಯಾರ್ದು ತಪ್ಪು ಸರಿಗಳಿಲ್ಲ ಇಲ್ಲಿ. ಅಂಡ್ ಇಲ್ಲ, ಥ್ಯಾಂಕ್ ಯು ಸೋ ಮಚ್ ಫಾರ್ ನನ್ ಬೋತ್ ಆಫ್ ಯು ಟು. It's my mistake, so I'm so sorry. I know. I realized. ಓಕೆ, ದಟ್ಸ್ ನಾಟ್ ಮಿಸ್ಟೇಕ್, ದಟ್ ಈಸ್ ಲರ್ನಿಂಗ್. ಯಾರು ದಯವಿಟ್ಟು ಮಿಸ್ಟೇಕ್ ಅಂತ ಹೇಳ್ಬೇಡಿ. ನಾವೆಲ್ಲ ಕಲಿತಾ ಇದ್ದೀವಿ. ದಯವಿಟ್ಟು Yes. ಯಾರು ಮಿಸ್ಟೇಕ್ ಮಾಡಲ್ಲ, ಮನುಷ್ಯ ಕಲಿತಾನೆ. ಓಕೆ, ಮಕ್ಕಳಿಗೂ ಅದನ್ನ ಹೇಳ್ಬೇಡಿ. ಡೋಂಟ್ ಯೂಸ್ ದಟ್. ಯಾರು ಮಿಸ್ಟೇಕ್ ಮಾಡಲ್ಲ, ಕಲಿಕೆ. ಏನಮ್ಮ? ಓಕೆ, ಹ್ಮ್. ಸೊ ವಾಟ್ ಈಸ್ ದ ಬಿಗ್ ಒನ್ ಲರ್ನಿಂಗ್ ಫಾರ್ ಯು ಟುಡೇ? ಎಲ್ಲಾರು ಹೇಳಿ, ಒಂದೊಂದೇ ಲೈನ್ ಟಕ್ ಟಕ್ ಅಂತ ಕ್ಲೋಸ್ ಮಾಡೋಣ. ಒಂದೊಂದೇ ಲೈನ್ ಹೇಳಿ, ಏನ್ ಕಲಿಕೆ ನಮ್ಗೆ ಅಂತ. ಯಾರು ಸ್ಟಾರ್ಟ್ ಮಾಡ್ತೀರಿ? ಹೂ ವಾಂಟ್ಸ್ ಟು ಸ್ಟಾರ್ಟ್? Yeah, I'm start. ಯಾ, ಪ್ಲೀಸ್ ಗೋ ಅಹೆಡ್ ಮೈ ಮನುಷ್ಯ. ಯಾ, Yeah, ನಾವು ಸ್ವಲ್ಪ ಪರ್ಮಿಷನ್ ಕೊಡ್ರಪ್ಪ, ನಿಮ್ಮ ಅಮ್ಮಂಗೆ ಒಂದ್ 2 ನಿಮಿಷ ಬಿಡ್ರಿ. ನಿಮ್ಗೆ ಚಾಕ್ಲೇಟ್ ಕೊಡ್ತೀನಿ. Yes, sir. ಸರ್, ಎಸ್, ನಾವು ಮಾತನಾಡುವ ಕ್ರಿಯೆ ಇನ್ನೊಬ್ಬರಿಗೆ ಹರ್ಟ್ ಆಗೋ ರೀತಿ ಇರಬಾರ್ದು, ಫಸ್ಟ್ ಥಿಂಗ್. ಅಂಡ್ ಸೆಕೆಂಡ್ ಥಿಂಗ್, ಅವ್ರ ಮೆಂಟಾಲಿಟಿ ಯಾವ ತರ ಇರುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ, ಅವ್ರ ಸಿಚುವೇಶನ್ ಯಾವ ತರ ಇರುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಅದನ್ನ ನಾವು ಗ್ರಹಿಸ್ಕೊಂಡು ನಮ್ಮ ಮಾತಿನ ಒಂದು ಧ್ವನಿ ಸಾಫ್ಟ್ ಆಗಿರ್ಬೇಕು. ಅಂಡ್ ಇನ್ನೊಂದು, ಅವ್ರನ್ನ ತಕ್ಕ ಮಟ್ಟಿಗೆ 50% ಅವ್ರ ಪಾಡಿಗೆ ಇರೋದಕ್ಕೆ ಬಿಟ್ಟಿರ್ಬೇಕು. ಆಮೇಲೆ ಅಷ್ಟೇ. ಆಮೇಲೆ ನೀನು ಅದೇ, ನಮ್ಮ ಮಾತುಗಳು ನಮ್ಮ ಹಿಡಿತದಲ್ಲಿ ಇರ್ಬೇಕು. ಓಕೆ, ನಂತರ ನೆಕ್ಸ್ಟ್, ಟೌನ್, ದ ವಾಯ್ಸ್, ಧ್ವನಿ, ಇಟ್ಸ್ ಟೊನಾಲಿಟಿ. ಎಸ್, ಅದು ಯಾವ ತರ ಇರ್ಬೇಕು ಅಂದ್ರೆ, ಇಟ್ಸ್ ಅದ್ ಹೇಳಿದ್ರಲ್ಲ ಸರ್ ನೀವ್ ಅವಾಗ್ಲೇ, ಅದು ಏನೋ ಎಂಪಥೆಟಿಕ್, ಸಹಾನುಭೂತಿ. ಎಸ್, ಅದು ಹ್ಮ್ ಅದು ಸಹಾನುಭೂತಿ ಇರ್ಬೇಕು. ವಂಡರ್ಫುಲ್, ಎಕ್ಸಲೆಂಟ್. ಬೇರೆ ಹೇಳಕ್ ಇಷ್ಟಪಡ್ತೀರಾ? ನಥಿಂಗ್ ಸರ್. Nice. Wonderful. Anybody wants to share anything? Any learning today happened for anybody? I think Sanita Raju madam has already shared. ಎರಡು ತರನು ಅಲ್ಲ, ಇವತ್ತು ಕಲಿಕೆ ಇತ್ತು. ಅವ್ರ ಕಡೆ ನಿಂತು ನೋಡ್ಬೇಕು.
ಸರ್ ನಾನ್ ಸರ್ ಕೃಷ್ಣ. ಅವ್ರ ಕಡೆನೂ ನಿಂತು ನೋಡ್ಬೇಕು, ನಮ್ ಕಡೆನೂ ನಿಂತು ಆ, ನೋಡ್ಬೇಕು. ಅದನ್ನ ಕೃಷ್ಣ ಅರ್ಥ ಹೇಳ್ರಿ. ಆಯ್ತು. ಸರ್ ಭಾಳ ದಿವಸ ಆಯ್ತು ಕ್ಲಾಸ್ ಅಟೆಂಡ್ ಆಗಿದ್ದಿಲ್ಲ, ಮತ್ತೆ 1 ವಾರ ಆಯ್ತು. ಓಕೆ ಹೇಳಪ್ಪ. ಸೊ ಅದೇ ಇವತ್ತು ಕ್ಲಾಸ್ ನಲ್ಲಿ ನಾ ಕಲ್ತಿದ್ದು ಅಂತಂದ್ರೆ, ಸಿಚುವೇಶನ್ ತಕ್ಕಾಗ ಮಾತಾಡ್ತಿರುವಾಗ ನಮ್ಮ ಮೇಲೆ ಕಂಟ್ರೋಲ್ ಇರಬೇಕು ಅಂತಂದು, ನಮ್ಮ ಮಾತ್ ಮೇಲೆ. ವೆರಿ ಗುಡ್, ಎಕ್ಸಲೆಂಟ್, ಗುಡ್ ಲರ್ನಿಂಗ್, ಗುಡ್ ಲರ್ನಿಂಗ್. ಎನಿಬಡಿ ವಾಂಟ್ಸ್ ಟು ಶೇರ್? ಏನ್ ಹೇಳಿದ್ರು ಕೃಷ್ಣ? ನಂಗೇನು ಕೇಳಿಸ್ತಾ ಇಲ್ವಲ್ಲ. ರಿಪೀಟ್ ಮಾಡ್ತೀರಾ ಕೃಷ್ಣ? ನಾವು ಸಿಚುವೇಶನ್ ಅಂದ್ರೆ ನಾವು ಮಾತಾಡ್ತಿರುವಾಗ ನಮ್ಮ ಮಾತ್ ಮೇಲೆ ಇದು ಇರ್ಬೇಕು ಅಂತಂದು. ನಿಯಂತ್ರಣ. ಅರ್ಥ ಕರೆಕ್ಟ್ ಆಗಿ ಹೇಳಿಲ್ಲ. ನಾವು ಮಾತಾಡ್ತಿರುವಾಗ ನಮ್ಮ ಮಾತ್ ಮೇಲೆ ನಿಗಾ ಇರ್ಬೇಕು. ಏನ್ ನಿಗಾನ? ಮಾತಾಡ್ತೀವಿ ನಾವು. ಈಗ ಹಾ ಸರ್, ಅಂದ್ರೆ ಸಿಟ್ಟು ಬಂದ ಈಗ ನಾವು ಏನು ಗೊತ್ತಿಲ್ಲಾರ್ದ ಮಾತಾಡ್ಬಿಡ್ತೀವಿ, ತಿಳ್ಕೊಲಾರ್ದೇನೆ ಮಕ್ಳು ಸಡನ್ಲಿ ಅವ್ರದ್ದು ಫೇಸ್ ಏನ್ ಡೀಲ್ ಮಾಡ್ತಾ ಇರ್ತಾರ ಅಂತ ಗೊತ್ತಿರಂಗಿಲ್ಲ. ಅದಕ್ಕೆ ನಿಜ. ಎಸ್, ವಾಯ್ಸ್ ಕಟ್ ಆಯ್ತು, ಬಟ್ ಇಟ್ಸ್ ಅರ್ಥ ಆಯ್ತು ನಮ್ಗೆ ಓವರ್ ಆಲ್. ಬೇರೆ ಯಾರು? ಶ್ವೇತಾ, ಯು ವಾಂಟ್ ಟು ಶೇರ್ ಸಮಥಿಂಗ್? ಸರ್ ಅವರು ಇವಾಗ ಡಲ್ ಆಗಿದ್ದಾರೆ ಅಂದ್ರೆ ಏನೋ ಒಂದು ಕಾರಣ ಇದ್ದೇ ಇರುತ್ತೆ. ಅವ್ರ ಕಾರಣ ಇರುತ್ತೆ ಅವ್ರಿಗೆ, ಅದು ನಮ್ಗೆ ಗೊತ್ತಿರಲ್ಲ. ಗೊತ್ತಿಲ್ದಿರ ನಾವು ರ್ಯಾಶ್ ಆಗಿ ಮಾತಾಡಿ ಅವನ್ನ ಹರ್ಟ್ ಮಾಡಬಾರ್ದು, ಸಮಾಧಾನವಾಗಿ ಕೇಳ್ಬೇಕು ಸರ್. ಅಲ್ಲ, ಈ ಸ್ಪೆಸಿಫಿಕ್ ಈ ಇನ್ಸಿಡೆಂಟ್ ಅಲ್ಲ, ನಮ್ಮ ಜೀವನದಲ್ಲಿ ಕಲಿಕೆ ಏನು ಒಟ್ಟಾರೆ? ಅದೇ ಸರ್, ನಾವು ಯಾವ ಸಿಚುವೇಶನ್ ಅಲ್ಲೇ ಆಗ್ಲಿ ಪ್ರತಿಕ್ರಿಯಿಸ್ ರ್ಯಾಶ್ ಆಗಿ ಪ್ರತಿಕ್ರಿಯಿಸ್ತೀರ ಅದನ್ನ ನಿಧಾನವಾಗಿ ಹ್ಯಾಂಡಲ್ ಮಾಡ್ಬೇಕು ಸರ್. ಎಕ್ಸಲೆಂಟ್, ವಂಡರ್ಫುಲ್. ಪ್ರತಿಕ್ರಿಯಿಸೋದಿಲ್ಲ, ಸ್ಪಂದಿಸ್ಬೇಕು. ಸ್ಪಂದಿಸ್ಬೇಕು ಸರ್, ಸಮಾಧಾನವಾಗಿ ಸ್ಪಂದಿಸ್ಬೇಕು. ಎಕ್ಸಲೆಂಟ್, ಎಕ್ಸಲೆಂಟ್. ಇನ್ಯಾರು ಶೇರ್ ಮಾಡಿಲ್ಲ? ಸೌಭಾಗ್ಯಲಕ್ಷ್ಮಿ, ನೀವು? ಸರ್ ಮೇಡಮ್ ಹೇಳಿತ್ತೆ, ಇವಾಗ ಶ್ವೇತಾ ಮೇಡಮ್ ಮಾತಾಡಿದ್ರಲ್ಲ, ಸೇಮ್ ಅದೇ ನನ್ನ ಮೈಂಡಲ್ಲಿ ಇದ್ದಿತ್ತು. ಅದೇ ನಾವ್ ಏನೇ Excellent. ಮಾತಾಡಿದ್ರು ಸರ್, ನಾನು ಏನಾದ್ರೂ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ ನನ್ನ ಮಾತಿಗೆ ಅವರು ಸರಿಯಾದ ಉತ್ತರ ಕೊಡೋ ತರ ನಮ್ಮ ಮಾತಿನ ಧಾಟಿ ಇರ್ಬೇಕು. ಇದು ಅಥವಾ ನನ್ನ ಅವ್ರು ನಮಗ್ ಮಾತಾಡಿದ್ರು ಗೊತ್ತಿಲ್ಲದೆ ಮಾತಾಡಿದ್ರೆ ನಾವೇನ್ ಮಾಡ್ಬೇಕು? ನಾವು ಅದನ್ನ ನಾವು ಅವ್ರ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರು ಯಾವ ರೀತಿಲಿ ಮಾತಾಡ್ತಾರಂತ ಯೋಚನೆ ಮಾಡಿ ಮಾತಾಡ್ಬೇಕಾಗುತ್ತೆ ನಾವು. ನಾವು ಸ್ಪಂದಿಸ್ಬೇಕು ಅಲ್ವಾ? ಒಬ್ಬ ರ್ಯಾಶಾಗಿ ಬರ್ತಾ ಇದ್ದಾನೆ, ಒಬ್ಬ ರ್ಯಾಶಾಗಿ ಬಂದು ನನ್ನ ಹತ್ರ ಮಾತಾಡ್ದಾನಂದ್ರೆ ಅವನ ಹತ್ರ ನಾನು ಎಷ್ಟು ಕೂಲಾಗಿ ಮಾತಾಡಿರ್ಬೋದು ಅಂತ ನನ್ನನ್ನು ನಾನೇ ಪ್ರಶ್ನೆ ಹಾಕೊಂಡೆ. ನನ್ನಲ್ಲಿ ಏನ್ ತಪ್ಪಿತ್ತು ಅಂತ ನನ್ನನ್ನು ಫಸ್ಟ್ ಹಾಕೊಂಡೆ. ಬಟ್ ಅವನ್ ಸಿಚುವೇಶನ್ ಅವ್ರ ಮುಂದೆ ಎಲ್ಲ ಅದೇ ಆಟೋದಲ್ಲಿ ಹೇಳ್ತಾ ಇರೋದು, ಆಟೋದ ಒಂದು ಸಿಚುವೇಶನ್ ಅವ್ನ್ ಮಾಡಿದ್ ನೋಡಿದಾಗ ಅವ್ರಷ್ಟರ ಮುಂದೆ ಇವನು ಬಿಲ್ಡಪ್ ತಗೊಳಕ್ ಈ ತರ ಎಲ್ಲ ಮಾತಾಡ್ತವನೆ ಅಂತಾನು ಗೊತ್ತಾಯ್ತು. ಆಮೇಲೆ ನೀವ್ ಆಚೆ ಬನ್ನಿ ಅಂದ್ರೆ ಅವ್ನು ಬರ್ಲಿಲ್ಲ. ಅವನು ಅವಾಗ ಗೊತ್ತಾಗುತ್ತಲ್ವಾ ಅವ್ನು ಯಾವ ತರ ಇರ್ತಾನೆ ಅಂತ. ಎಸ್, ಎಕ್ಸಾಕ್ಟ್ಲಿ. ನನ್ಗೊಂದ್ಸರಿ ಅನುಭವ ಆಯ್ತು. ಗಾಡಿಲಿ ಹೋಗ್ತಾ ಇದೀವಿ, ಒಬ್ಬ ಎರ್ರಾಬಿರಿ ಕಾರ್ನ ನಮ್ ಕಾರ್ ಡ್ಯಾಶ್ ಮಾಡೋ ತರ ಟಚ್ ಮಾಡ್ಕೊಂಡು ಹಿಂಗೆಲ್ಲ ಹೋಗ್ತಾ ಇದ್ದಾನೆ. ಎಲ್ಲಾರು ಬೈತಾ ಇದ್ದಾರೆ ಆರನ್ ಮಾಡ್ಕೊಂಡು. ಎಷ್ಟೋ ಅವ್ನು ಟಚ್ ಮಾಡ್ಬಿಟ್ಟಿದ್ದಾನೆ ಕಾರ್ನ. ಏನಾಗುತ್ತೆ? ಬೇಜಾರಾಗುತ್ತೆ ಅಲ್ವೋ? ಟಚ್ ಎಷ್ಟು ಖರ್ಚು ಆಗುತ್ತೆ? ಬ್ರೀಚ್ ಸ್ಕ್ರಾಚ್ ಮಾಡ್ಬಿಟ್ಟಿದ್ದಾನೆ. ಚೇಸ್ ಮಾಡಿದೆ ನಾನು ಅವನ್ನ. ಕಂಪ್ಲೇಂಟ್ ಕೊಡೋಣ, ಚೇಸ್ ಮಾಡು. ಸೀದಾ ಹೋಗಿ ಹೆಂಗ್ ಫಾಸ್ಟ್ ಆಗಿ ಹೋಗ್ತದೆ, ಸಿಗ್ತಾನೆ ಇಲ್ಲ. ಇದೇನಿದು, ಅವ್ನು ಗೊತ್ತಿರ್ಬೇಕು ನಾನು ಚೇಸ್ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ಫುಲ್ಲು ಚೇಸು ಅಂತ ಅಂದ್ಬಿಟ್ಟು ಮಣಿಪಾಲ್ ಆಸ್ಪತ್ರೆ ಒಳಗೆ ಹೋಗ್ಬಿಟ್ಟ. ತಪ್ಪಿಸ್ಗಳಿಗೆಲ್ಲ ಹೋಗ್ತಾನೆ ಅಂತ ಹೋದ್ರೆ ಅವ್ನು ನನ್ ಕೇರೆ ಮಾಡಿಲ್ಲ. ಸಡನ್ ಆಗಿ ಇಳಿದ್ಬಿಟ್ಟು ಅವ್ರನ್ನ ಕರಿತಾ ಇದ್ದಾನೆ. ನೋಡಿದ್ರೆ ಅವ್ರ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಹಿಂದೆ ಮಲಗಿದ್ದಾರೆ. ಸ್ಟ್ರೆಚಲ್ಲಿ ತಗೊಂಡೋಗ್ತಾರೆ. ಏನಂತ ರಿಯಾಕ್ಟ್ ಮಾಡೋಣ? ನಮ್ಗೆ ಗೊತ್ತಿಲ್ಲ ಸ್ಪೀಡ್ ಆಗಿ ಹೋದ, ಸ್ಕ್ರಾಚ್ ಮಾಡ್ದ, ಫಾಸ್ಟ್ ಆಗಿ ಹೋಗ್ತಾ ಇದ್ದಾನೆ. ಅವ್ನ ಉದ್ದೇಶ ನನ್ನ ತಂದೆನ ಬದುಕಿಸ್ಕೋಬೇಕು. ಕಮ್ ವಾಟ್ ಮೇ, ನನ್ ಪ್ರಾಣ ಹೋದ್ರ ಪರವಾಗಿಲ್ಲ. ಸೊ ದೆನ್ ಐ ರಿಯಲೈಸ್
ಓಕೆ, ನಾವು ನೋಡೋದಕ್ಕಿಂತ ಒಳಗಡೆ ಏನೂ ಇರುತ್ತೆ. ಹ್ಮ್. ಓಕೆ, ಜಸ್ಟ್ ಲರ್ನಿಂಗ್. ಹಾಗೆ ಅಲ್ಲ, ಪೊಲೀಸ್ ಇಲಾಖೆಯಲ್ಲಿ ಇರುವಾಗ ತುಂಬಾ ಅನುಭವಗಳಾಗಿದೆ. ಹೇಳ್ತೀನಿ ಮತ್ತೊಮ್ಮೆ, ತುಂಬಾ ಅದ್ಭುತವಾದ ಅನುಭವಗಳು ಮುಂದೆ. ಸೊ ಸರ್ ಇನ್ನೊಂದು ಇನ್ಸಿಡೆಂಟ್ ಹೇಳ್ಬೋದಾ ಲಾಸ್ಟ್? ಹೇಳಿ, 1 ಮಿನಿಟ್ ಹೇಳಿ, ಆಗತ್ತಾ? ಸರ್ ಕ್ವಿಕ್ಕಾಗಿ. ಐಫೋನ್ ಕಂಪ್ನಿಯವರು ಜನಗಳನ್ನ ಹಾಕೊಂಡು ನೈಟ್ ಹೊತ್ತು ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅಂದ್ರೆ ನಾನು ಗಾಡಿ ಹೋಗ್ತಾ ಇರ್ತೀನಿ, ನನ್ನ ಗಾಡಿ ಪಕ್ಕನೆ ಸರ್ ಅದು ಏನು ಅಂದ್ರೆ ಸ್ಪೀಕರ್, ಅದೇ ಹಾಡ್ಗಳು ಹಾಕೊಂಡು ಡಗ ಡಗ ಅನ್ನೋದು. ಇನ್ನೇನ್ ನನ್ನ ಗಾಡಿ ಸ್ವಲ್ಪ ಈ ಕಡೆಗೆ ರೈಟ್ ಸೈಡ್ ತಿರ್ಕೊಂಡಿದ್ರೆ ಅವನ್ ಗಾಡಿ ನನಗೆ ಗುದ್ದೋದು, ನನಗೇನಾದ್ರೂ ಹೆಚ್ಚು ಕಮ್ಮಿ ಅದು ಸಂಜೆ 6:30 7 ಗಂಟೆಗೆ. ಆ ಟೈಮಲ್ಲಿ ನಾನು ಆಫೀಸ್ ಮುಗಿಸ್ಕೊಂಡ್ ಬರ್ತಾ ಇದ್ದಾಗ ಅವನು ಫಾಸ್ಟ್ ಆಗಿ ಬಂದ. ನನ್ಗೆ ಕೋಪ ಬಂತು, ಯಾಕೆಂದ್ರೆ ಅವನು ಅಷ್ಟು ಜೋರಾಗಿ ಸೌಂಡ್ ಹಾಕೊಂಡು ಮಾಡ್ಕೊಂಡ್ ಬರ್ತಾ ಇದ್ದಾಗ ಸರಿ ಅನ್ಬಿಟ್ಟು ಮುಂದೆ ಹೋದ ಸರ್. ನಾನೇ ಅವನ್ಕಿಂತ ಅಲ್ಲಿ ನಿಲ್ಸ್ದ, ನಾನು ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡು ಅವ್ನ್ ವಿಡಿಯೋ ಮಾಡ್ಕೊಂಡೆ. ನೀನ್ ಇಷ್ಟು ಜೋರಾಗಿ ಬರ್ತಾ ಇದೆಯಲ್ಲ, ಯಾರಾದ್ರೂ ಕತ್ಲಲ್ಲಿ ಕಣ್ಣಿಲ್ದವರು ಅಥವಾ ಕಣ್ ಸಿಲ್ದಿದ್ದವರು ಅಥವಾ ಮಕ್ಕಳನ್ನ ಇಟ್ಕೊಂಡು ಕರ್ಕೊಂಡ್ ಬರಕ್ ಹೋಗಿರ್ತಾರೆ, ನೀನ್ ಇಷ್ಟು ಫಾಸ್ಟ್ ಆಗಿ ನಿನ್ಗೆ ಅದೇ ಡಕ್ ಹಾಕೊಂಡು ಮ್ಯೂಸಿಕ್ ಹಾಕೊಂಡು ಬರ್ತಿದ್ಯಲ್ಲ, ಯಾರನ್ನ ಹೆಚ್ಚು ಕಮ್ಮಿ ಆದ್ರೆ ಯಾರ ಹೆಂಡತಿ ಮಕ್ಳಿಗೆ ನೀನ್ ಯಾರಕ್ ಆಗ್ತೀಯ, ನೀನು ಇಷ್ಟು ಫಾಸ್ಟ್ ಆಗಿ ಬರ್ತೀಯ ಅಂತ ನಾನು ಅವ್ನಿಗೆ ಕಂಪ್ಲೇಂಟ್ ಮಾಡ್ದೆ. ನೆಕ್ಸ್ಟ್ ನೀನ್ ಇದೇ ತರ ಮಾಡಿದ್ರೆ ನಾನ್ ನಿನ್ ಮೇಲೆ ಕಂಪ್ಲೇಂಟ್ ಮಾಡ್ಬೇಕಾಗುತ್ತೆ, ನಿಂದ ID ಕಾರ್ಡ್ ಕೊಡು ಅಂತ ಕುತ್ಕೊಂಡೆ ಸರ್ ನಾನು ಅವಾಗ. ಸರ್ ಕರೆಂಟ್ ಹೋಗಿದೆ, ಸಾರಿ. ಆಮೇಲೆ ಸರಿ ಅನ್ಬಿಟ್ಟು ಸರ್ ಅವನು ಏನ್ ಮಾಡ್ತೀರಾ ಮಾಡ್ಕೊ ಹೋಗ್ರಿ ಅಂದ್ರೆ, ನೀನ್ ಹೇಳೋದೇನೋ, ನೀನ್ ಕ್ಯಾನ್ಸಲೇ ಮಾಡಿಸ್ತೀನಿ ನಿಮ್ಗೆ, ನಮ್ಮ ಆಫೀಸಿಂದಾನೇ ನಿಂಗೆ ಪರ್ಮಿಷನ್ ಕೊಟ್ಟಿರೋದು, ನೀವೆಲ್ಲ ಕಂಪ್ನಿಗಳೆಲ್ಲ ಇಡೋದಕ್ಕೆ ನಮ್ಮ ಆಫೀಸಿಂದ ನಿಂಗೆ ಲೆಟರ್ ಹಾಕ್ಸ್ಬೇಕಾ ಅಂತಂದೆ. ಆಮೇಲೆ ವಿಡಿಯೋ ಮಾಡ್ಕೊಂಡೆ. ಆಮೇಲೆ ನಾನು ಅವ್ನ ಗದ್ರದ ಮೇಲೆ ಸರ್ ಸ್ಟ್ರಿಕ್ಟ್ ಆಗಿ ಗದ್ರದೆ ಸರ್. ನಾನು ಸಹಾನುಭೂತಿಯಿಂದ ಹೇಳೋ ಸ್ಟೇಜಲ್ಲಿ ಇರ್ಲಿಲ್ಲ. ಯಾರಾದ್ರೂ ವಯಸ್ಸಾಗಿರೋರು ಹೋಗಿದ್ರೆ ಹೆಚ್ಚು ಕಮ್ಮಿ ಆಗಿದ್ರೆ ಯಾರೋಣೆ, ನೀನ್ ತಂದ್ಕೊಡ್ತಾ ಇದ್ದ ಪ್ರಾಣ ಅಂತ ನಾನು ಗಲಾಟೆ ಮಾಡಿದೆ ಸರ್ ನಾನು. ಅದಾದ್ಮೇಲೆ ನಾನು ರೈಲ್ವೆ ಸ್ಟೇಷನ್ ಬರಗಂಟ ಅವ್ನು ಎಷ್ಟು ನಿಧಾನಕ್ಕೆ ಬಂದಿದ್ದಾನೆ ಅಂದ್ರೆ ನನ್ಗೆ ಖುಷಿ ಆಯ್ತು. ಅಲ್ಲಿ ತುಂಬಾ ಜನ ಓಡಾಡ್ತಾರೆ, ಎಲ್ಲಾ ಫ್ಯಾಕ್ಟ್ರಿಗಳೇ ತುಂಬಾ ಜನ ಓಡ್ತಾರೆ. ಅವ್ನು ಬರೋ ಸ್ಪೀಡ್ಗೆ ಯಾರಿಗಾನ ಹೆಚ್ಚು ಕಮ್ಮಿ ಆಗುತ್ತೆ ಅಂತದ್ ನನ್ ಮಾತು ಕೇಳ್ಕೊಂಡು ಅವತ್ತು ನಿಧಾನಕ್ಕೆ ಬಂದ. ನಾನ್ ಬಂದ್ ಇಲ್ಲಿ ತಲುಪ ಗಂಟ ಅವ್ನು ನಿಧಾನಕ್ಕೆ ಬಂದಿದ್ದ, ಅದೇ ಖುಷಿ ಆಯ್ತು ಸರ್. ಅವನೊಂದು ಅರ್ಥ ಮಾಡ್ಕೊಂಡ ಆ ಟೈಮಲ್ಲಿ ಅಂತ. ಎಕ್ಸಲೆಂಟ್. ಅಷ್ಟೇ ಪರಿಣಾಮ. ಒಂದ್ ಟೈಮಲ್ಲಿ ನಾವು ತುಂಬಾ ಸಾಫ್ಟ್ ಆಗು ಮಾತಾಡಕ್ ಆಗಲ್ಲ ಸರ್. ರಿಸಲ್ಟ್ ಏನಿದೆ, ರಿಸಲ್ಟ್ ಮೇಲೆ ನಾವು ಮಾಡೋದು ತಪ್ಪು ಸರಿ ಗೊತ್ತಾಗುತ್ತೆ. ಹೌದು ಸರ್, ರಿಸಲ್ಟ್ ಹೌದು. ತಪ್ಪಾದ್ರೆ ನಾವು ಮಾಡೋದು ತಪ್ಪು, ರಿಸಲ್ಟ್ ಸರಿ ಆದ್ರೆ ಇಟ್ಸ್ ಫೈನ್. ಸರ್ ಅದಕ್ಕೆ ಪರಿಣಾಮ ನಿರ್ಧಾರ ಸಮಯೋಚಿತ ಮಾಡೋದು. ಅಂತ ಸೇರ್ಸಿದ್ದು ಸರ್. ಹಲೋ, ಇನ್ನೊಂದು ಅವ್ರು ಹೇಳಿದ್ರಲ್ಲ, ಈಗ ಎಲ್ಲಾ ಟೈಮಲ್ಲೂ ಎಲ್ಲಾ ತರನು ಇದ್ ಮಾಡಕ್ಕಾಗಲ್ಲ, ಅದಕ್ಕೆ ಸಮಯೋಚಿತ ಅಂತ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸಮಯೋಚಿತ ಗೊತ್ತಾಗಲ್ಲ. ಸಮಯೋಚಿತ ನನಗೆ ನನ್ನ ಪ್ರಕಾರ ಸಮಯೋಚಿತ. ಆ ಟೈಮಲ್ಲಿ ನನ್ನ ಸಮಯ ಇಲ್ಲ ಅಂದ್ರೆ ಹೊಡ್ಸ್ಕೊಳ್ತೇವೆ ವಾಪಸ್. ಅವ್ನು ಕುಡ್ದಿರೋನಾಗಿದ್ರೆ ಅಲ್ಲ ಅದೇನೆ, ಇವಾಗ ಆ ಟೈಮ್ನಲ್ಲೂ ಸೈಲೆಂಟ್ ಆಗಿರ್ಬೇಕು ಅನ್ನೋದೇನು ಇಲ್ಲ. ನಾನು ಅದನ್ನೇ ಹೇಳಿದ್ದು, ಸಮಯೋಚಿತವಾಗಿ ನಾವ್ ಹೆಂಗ್ ಬೇಕಂದ್ರೆ ಹಂಗೆ. ಸಮಯೋಚಿತವಾಗಿ ನಾವು ಸಹಾನುಭೂತಿ ಬೇಕಾ ಬೇಡವಾ ಅಂತ ಅಲ್ಲಿ ಡಿಸೈಡ್ ಮಾಡ್ಬೋದು. ಬಟ್ ವಾಟ್ ಐ ಆಮ್ ಸೇಯಿಂಗ್, ಸಮಯ ಉಚಿತವಾಗಿದೆ ಅಥವಾ ಸರಿಯಾಗಿದೆ ಅಂತ ಹೆಂಗ್ ಗೊತ್ತಾಗತ್ತೆ ನಿಮ್ಗೆ? ಅಂದ್ರೆ ಈಗ ಅವ್ರು ಮಾಡಿದ ತಪ್ಪಲ್ವಾ ಸರ್, ತೀರಾ ಅಲ್ಲಿ ಸಹಾನುಭೂತಿಯಿಂದ ಹೇಳೋದಕ್ ಆಗೋದಿಲ್ಲ. ಅದನ್ನ ನಾನು ಹೇಳ್ತಿರೋದು. ಇವಾಗ ಸೌಭಾಗ್ಯಲಕ್ಷ್ಮಿ ಮಾಡಿ ಬಂದೆ ಇವಾಗ ಅವ್ರಿಗೆ ರಿಸಲ್ಟ್ ಚೆನ್ನಾಗಿದೆ, ಅದು ಕರೆಕ್ಟ್ ಆಗಿದೆ. ರಿಸಲ್ಟ್ ತಪ್ಪಾಗಿದ್ರೆ ಏನಾಗ್ತಿದೆ ಅಂದ್ರೆ ಇವಾಗ ನನ್ನ ಅದೇ ಸರ್ ಹೇಳ್ತಿರೋದು, ಆ ಟೈಮ್ನಲ್ಲಿ ಅವ್ರು ಹೆಂಗ್ ನಡ್ಕೊಂಡ್ರು ಅದು ಕರೆಕ್ಟ್, ಸಮಯೋಚಿತವಾಗಿ ನಡ್ಕೊಂಡ್ರು. ಮೇಡಮ್ ಅಲ್ಲೇ ಸಹಾನುಭೂತಿ ಬೇಡ, ಇಲ್ಲಿ ಸಹಾನುಭೂತಿ ಬೇಕಾಗಿಲ್ಲ. ಅಲ್ಲ, ಸಹಾನುಭೂತಿ ಬೇಕಾ ಬೇಡವ ನಿರ್ಧಾರ ಮಾಡೋದು ನಿಮ್ಮ ಫಲಿತಾಂಶ. ಅವ್ರಿಗೆ ಒಳ್ಳೆ ಫಲಿತಾಂಶ ಸಿಕ್ಕಿದೆ, ನಾವೆಲ್ಲ ಒಳ್ಳೇದಂತ ಹೇಳ್ತಾ ಇದೀವಿ. ಅವ್ರಿಗೆ ಕೆಟ್ಟ ಫಲಿತಾಂಶ ಆಗಿದೆ, ಇವತ್ತಿಗೆ ಟ್ರಾಮಾ ಆಗಿದೆ. ಇವತ್ತಿಗೂ ಕೂಡ ಅವ್ರಿಗೆ ಟೆಂಪೋ ನೋಡ್ರೆ ಭಯ ಬೀಳೋ ಟ್ರಾಮಾ ಆಗ್ತಿತ್ತು, ಅವ್ರಿಗೆ ಯಾರ ಹೊಡೆದು ಏನೋ ಮಾಡಿದ್ರೆ. ಹೌದು, ಫಲಿತಾಂಶ ಚೆನ್ನಾಗಿದೆ, ಚೆನ್ನಾಗಾಯ್ತು, ನಾವು ಬೈಬೇಕು ಅಂತ ಅನ್ಕೊಂಡ್ಬಿಡೋದಲ್ಲ. ತಪ್ಪು. ದಟ್ ಈಸ್ ರಾಂಗ್ ಲರ್ನಿಂಗ್. ಅದೇ ಜೋಶಲ್ಲೇ ಇದೇ ಸುಪ್ತ ಮನಸ್ಸಲ್ಲಿ ಕೂತ್ಕೊಳುತ್ತೆ, ರಿಜಿಸ್ಟರ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಇನ್ನೊಂದು ಗಾಡಿ ಬರುತ್ತೆ, ಸೌಭಾಗ್ಯಲಕ್ಷ್ಮಿ ಇದೇ ಸುಪ್ತ ಮನಸ್ಸು ರಿಯಾಕ್ಟ್ ಮಾಡು ಅಂತ ಹೇಳುತ್ತೆ. ಯಾಕಂದ್ರೆ ಅವಾಗ ಗೆದ್ದಿದ್ದೆ ಮಾಡು ಅಂತೆ ಮಾಡ್ತಾರೆ, ಅದು ಉಲ್ಟಾ ಹೊಡೆಯುತ್ತೆ. ಇದೇ ವೈರಿಂಗ್ ಅನ್ನು. ಸರ್ ಆಯ್ತು ಸರ್, ನೀವ್ ಹೇಳ್ದಂಗೆ ಅವಾಗ ನಾನು ತುಂಬಾ ಕೂಲಾಗಿ ಮಾತಾಡಿದ್ರು. ಒಂದ್ ನಿಮಿಷ ಹೋಲ್ಡ್ ಮಾಡಿ. ಇದು ಒಪ್ತೀರಾ? ತಪ್ಪು ಸರಿಗಳು ಫಲಿತಾಂಶಗಳಿಂದ, ಪ್ರೋಸೆಸ್ ಇಂದ ಅಲ್ಲ. ನನಗೆ ಒಳ್ಳೆ ಫಲಿತಾಂಶ ಸಿಕ್ಕರೆ ನಾನು ಮಾಡಿದ್ ಸರಿ, ನನಗೆ ಕೆಟ್ಟ ಫಲಿತಾಂಶ ಸಿಕ್ಕರೆ ನಾನು ಮಾಡಿದ್ ಸರಿಯಲ್ಲ ಅಷ್ಟೇ. ಅದಕ್ಕನ್ಬಿಟ್ಟು ನನಗೊಂದ್ಸರಿ ಗೆದ್ದೆ, ನೆಕ್ಸ್ಟ್ ನಾನು 150ಗೆ ಹೋದೆ ಸ್ಪೀಡಲ್ಲಿ, ನನಗೇನು ಆಗಿಲ್ಲ, ಆಕ್ಸಿಡೆಂಟ್, ನಾಳೆನೂ ಹೋಗ್ತೀನಿ,
ಮೂರ್ಖತನ. ಯಾಕಂದ್ರೆ ನಾಳೆ ಹಂಗೆ ಇರಬೇಕು ಅಂತಿಲ್ಲ, ಬೇರೆ ಯಾರೋ ಬಂದು ಹೊಡಿಬೋದಲ್ಲ. ನಮ್ಮ ಸುಪ್ತ ಮನಸ್ಸು ಹಂಗೆ ಡ್ರೈವ್ ಮಾಡ್ತಾರೆ, ನಮ್ಮ ಪ್ಯಾಟರ್ನ್ ಆಗಿರುತ್ತೆ ಅದು. ಯಾಕಂದ್ರೆ ಹೋದ್ ಸರಿ ನಾನು ಹಿಂಗೆ ಮಾಡಿದೆ, ಇವಾಗ ನಾನು ಹಂಗೆ ಮಾಡಕ್ ಹೋಗ್ತೀನಿ ಅಂತ. ಬಟ್ ಹೋದ್ ಸರಿ ಇರೋ ಡ್ರೈವರೇ ಇಲ್ಲರಲ್ಲ, ಇಲ್ಲದೆ ಇದ್ರೆ ಏನ್ ಮಾಡ್ತೀರಾ ಮೇಡಮ್? ಏನ್ ಪರಿಣಾಮ ಆಗ್ಬೋದು ಮೇಡಮ್? ನಿಮ್ಮ ಒಬ್ಬಳೆ ಅಲ್ಲ ಸರ್, ಮಹಿಳೆ. ಸಂದರ್ಭ ನಾನು ಹೇಳಿದ್ದು ಸಂದರ್ಭ. ಈಗ ಅಲ್ಲಿ ನಾವೆಲ್ಲದಕ್ಕೂ ಸಹಾನುಭೂತಿನ ಅಪ್ಲೈ ಮಾಡೋ ಹಂಗಿಲ್ಲ ಅಂತ ಹೇಳ್ತಿರೋದು. ಮೇಡಮ್ ಸಮಯ ಉಚಿತ ಅಂದ್ರೆ ನಿಮ್ಗೆ ಹೆಂಗ್ ಗೊತ್ತಿರುತ್ತೆ, ನೆಕ್ಸ್ಟ್ ಅವ್ನು ಹೆಂಗ್ ರಿಯಾಕ್ಟ್ ಮಾಡ್ತಾನೆ ನಿಮ್ಗೆ ಹೆಂಗ್ ಗೊತ್ತಿರುತ್ತೆ ನನ್ನ ಪ್ರಶ್ನೆ. ಆದ್ಮೇಲೆ ಅನಿಸ್ತು ಸಂಯೋಜಿತ ನಾನು ಮಾಡಿದೆ ಅಂತ, ಯಾಕೆ ನನ್ನ ಫೇವರ್ ಆಗಿ ನಡೀತು. ಮುಂಚೆ ನನಗೆ ಹೆಂಗ್ ಗೊತ್ತಿರುತ್ತೆ ಅದನ್ನ ಹೇಳಿ. ಅಂದ್ರೆ ಅಲ್ಲೂ ಸಹಾನುಭೂತಿನೇ ಪ್ಲೇ ಮಾಡ್ಬೇಕಾ? ಅಷ್ಟೇ ಅಷ್ಟೇ. ಅಥವಾ ಮಾಡಬಹುದು, ಮಾಡಿದ್ರು ಅದ್ರ ಪರಿಣಾಮ ನಾನು ಅನುಭವಿಸ್ತಕ್ಕೆ ರೆಡಿ ಇರ್ಬೇಕು ಅಷ್ಟೇ. ಸರ್ ನಮ್ಮ ಮನಸ್ಸು ಕೋಪ ಮಾಡ್ಕೊಂಡಾಗ ಸಹಾನುಭೂತಿ ಬರಕ್ ಚಾನ್ಸೇ ಇಲ್ವಲ್ಲ ಸರ್? ಅದಕ್ಕೆ ಮೇಡಮ್ ನೀವು ವರ್ಕ್ ಮಾಡ್ಬೇಕು ನಿಮ್ ಮೇಲೆ. ಅದಕ್ಕೆ ಅಪರಿಮಿತ ವರ್ಲ್ಡ್ ಬಂದು ಸೇರಿದ್ದೀರಿ ನೀವು. ನೋಡಿ ಸರ್, ಅಂದ್ರೆ ನಾನು ಹೇಳಿ ಕರೆಕ್ಟ್ ಆಗೇ ಕೇಳಿದ್ರು ಕ್ವಶನ್. ಲಾಸ್ಟ್ ಆ? ಕ್ವಶನ್ ಉತ್ತರ. ಮೇಡಮ್ ಫಸ್ಟ್ ಕ್ವಶನ್ಗೆ ಉತ್ತರ ಕೇಳಿದ್ರು. ಇವಾಗ ಕರೆಕ್ಟ್ ಆಗಿ ಇವಾಗ ಅವರು ಉತ್ತರ ಹೇಳ್ತಾ ಇದ್ದಾರೆ, ಕ್ವಶನ್ ಹೇಳ್ತಾ ಇದ್ದಾರೆ. ಕರೆಕ್ಟ್ ಆಗಿ ಇವಾಗ Ending ಉತ್ತರ question. ಹೇಳ್ಬೇಕು ನೀವು. ಮೆಡಿಟೇಷನ್. ಸೌಭಾಗ್ಯಲಕ್ಷ್ಮಿ question. ಬಂದ್ರೆ ಈಗ ಅಷ್ಟು ಪೇಶನ್ಸ್, ಅಷ್ಟು ತಾಳ್ಮೆ ಹೆಂಗ್ ಬರುತ್ತೆ? ಬರೋಕೆ ಮೇಡಮ್ ಇದಿರೋದು ಅಪರಿಮಿತ.
ಸಿಂಪಲ್. ಆ್ಯಂಡ್ ಯಾ ಹೋಪ್ ಇವತ್ತಿನ ಸೆಷನ್ನು ಒಂದು ನಮಗೆ ಒಂದು ಜ್ಞಾನವನ್ನು ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ.